ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ AIDSO ಕರ್ನಾಟಕ ರಾಜ್ಯ ಸಮಿತಿಯಿಂದ ಹಾಗೆಯೇ ಪ್ರಜಾವಾಣಿ ಫೇಸ್ಬುಕ್ ಲೈವ್ ಸಹಯೋಗದಲ್ಲಿ ಇವತ್ತು 3ನೇ ಒಂದು ಉಪನ್ಯಾಸ ಮಾಲೆಯನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ. ಮೊಟ್ಟ ಮೊದಲಿಗೆ ಎಲ್ಲ ವಿದ್ಯಾರ್ಥಿ ಸಮುದಾಯನ PUC ಓದ್ತಾ ದ್ವಿತೀಯ ವರ್ಷದಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನಾನು ಈ ಒಂದು ಉಪನ್ಯಾಸ ಮಾಲೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಮ್ಮ AIDS ವತಿಯಿಂದ ಈ ಒಂದು ಉಪನ್ಯಾಸ ಮಾಲೆ ಏನು ಕಾರ್ಯಕ್ರಮವನ್ನು ನಾವು ಮಾಡ್ತಾರ ಉದ್ದೇಶ ಏನಂತಂದರೆ, ಇವತ್ತು ಕೋವಿಡ್ ಪೀರಿಯಡ್ ನಂತರ ವಿದ್ಯಾರ್ಥಿಗಳಿಗೆ ಇವತ್ತು ಸರಿಯಾಗಿರ್ತಕ್ಕಂಥ ಪಾಠ ಪ್ರವಚನಗಳು ಇವತ್ತು ಸರಿಯಾಗಿ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಇವತ್ತು ವಿದ್ಯಾರ್ಥಿ ಸಮುದಾಯ ಇವತ್ತು ಒಂದು ಕಡೆ ಆತ್ಮಹತ್ಯೆಗೆ ಮೊರೆ ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ AIDSO ಯೋಚನೆ ಮಾಡಿದ್ದಂದ್ರೆ ವಿದ್ಯಾರ್ಥಿ ಸಮುದಾಯದ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸ ಆಗಬೇಕನ್ನೋ ದೃಷ್ಟಿಯಿಂದ ಪ್ರಜಾವಾಣಿ ಇವನ್ನು ಫೇಸ್ಬುಕ್ ಲೈವ್ ಜೊತೆ ಮಾತಾಡಿಕೊಂಡು ವಿದ್ಯಾರ್ಥಿ ಸಮುದಾಯಕ್ಕೆ ಧೈರ್ಯ ತುಂಬ ಕೆಲಸ ಮಾಡಬೇಕನ್ನೋ ಉದ್ದೇಶ ಇಟ್ಟುಕೊಂಡು ಈ ಒಂದು ಉಪನ್ಯಾಸ ಮಾಲೆಯನ್ನು PUC ವಿದ್ಯಾರ್ಥಿಗಳಿಗೋಸ್ಕರ ಇವನ್ನು ಆಯೋಜಿಸಿದ್ದೀವಿ. ಈಗಾಗಲೇ ಇಂಗ್ಲೀಷ್ ಸಬ್ಜೆಕ್ಟ್ ಮೇಲೆ ವಿಷಯದ ಮೇಲೆ ಈಗಾಗಲೇ 2 ಉಪನ್ಯಾಸಗಳು ನಡೆದಿದ್ದಾವೆ. ಇದು 3ನೇ ಉಪನ್ಯಾಸ. ಇವತ್ತು ಜೀವಶಾಸ್ತ್ರದ ಬಗ್ಗೆ ಈ ಉಪನ್ಯಾಸ ಕಾರ್ಯಕ್ರಮ, ಇವತ್ತಿನ ಉಪನ್ಯಾಸ ಕಾರ್ಯಕ್ರಮ ಏನು ನಡೀತಾ ಇದೆ. ಇದು ಆ್ಯಕ್ಚುಲಿ 2 ದಿನ ಇದು ಇರುತ್ತೆ, ನಾಳೆನೂ ಇರುತ್ತೆ. ಇದು ಪ್ರಥಮ ದಿನದ್ದು ಇವತ್ತು. ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ನಡೆಸಿಕೊಡೋದಕ್ಕೆ ನಮ್ಮ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನ ರಾಯಚೂರು ಕಾಲೇಜಿನ ಪ್ರಾಂಶುಪಾಲರು ಹಾಗೆಯೇ ಬಯಾಲಜಿ ಜೀವಶಾಸ್ತ್ರದ ಉಪನ್ಯಾಸಕರು ಆಗಿರ್ತಕ್ಕಂಥ ಡಾಕ್ಟರ್ ಚಂದ್ರಗಿರೀಶ್ ಅವರನ್ನ ನಾನು ಸ್ವಾಗತಿಸ್ತಾ ಇದ್ದೀನಿ. ದಯವಿಟ್ಟು ಅವರ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ನೇಹಿತರೆ, ಇಲ್ಲಿ ನಾನು ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಚಂದ್ರಗಿರೀಶ್ ಅವರ ಬಗ್ಗೆ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವರು ಇವತ್ತು ವಿದ್ಯಾರ್ಥಿ ಸಮುದಾಯದ ನಡುವೆ, ಉಪನ್ಯಾಸಕರ ಸಮುದಾಯದ ನಡುವೆ ಸಕ್ರಿಯವಾಗಿ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರೊಂದಕ್ಕೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಹಲವಾರು ಚಟುವಟಿಕೆ ತಮ್ಮನ್ನು ತಾವೇ ತೊಡಗಿಸ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಒಂದು ಅವರ ಸಬ್ಜೆಕ್ಟ್ ಇವತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಅವ್ರು ಹೇಳ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು, ಭಾಳ ನೀಡು ಅವಶ್ಯಕತೆ ಇರ್ತಕ್ಕಂಥದ್ದು. ಆದ್ದರಿಂದ ನೀವೆಲ್ಲರೂ ಸಹಿತ ಅದನ್ನು ಸದುಪಯೋಗಪಡಿಸ್ಕೋಬೇಕು. ಈಗ ಚಂದ್ರಗಿರಿ ಸರ್ ಅವರು ಮೊದಲಿಗೆ ಸ್ವಲ್ಪ ಪರಿಚಯ ಮಾಡ್ತಾ ಅವ್ರನ್ನ ಪರಿಚಯ ಮಾಡಿಸ್ತಾ ನಾನು ಅವರು ಮಾತಾಡಬೇಕಂತ ಕೇಳ್ಕೊಳ್ತಾರೆ. ಥ್ಯಾಂಕ್ ಯು ಮಹೇಶ್ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ಮತ್ತೆ ನಾಳೆ 2 ದಿವಸ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ AIDSO ವಿದ್ಯಾರ್ಥಿ ಸಂಘಟನೆ ಹಾಗೂ ಪ್ರಜಾವಾಣಿ ಫೇಸ್ಬುಕ್ ಲೈವ್ ಪೇಜಿನ ಸಹಾಯದಿಂದ ನಮ್ಮ ರಾಜ್ಯದ ಪದವಿ ಪೂರ್ವ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿ ಸರಣಿ ಉಪನ್ಯಾಸ ಮಾಲೆಗಳನ್ನು ಏರ್ಪಡಿಸಿದ್ದಾರೆ. ಕಾರಣ ಈಗಾಗಲೇ ಹೇಳಿದ್ದಾರೆ. ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಸ್ನೇಹಿತರಾದ ಮಹೇಶ್ ಅವರು ಹೇಳಿದರು, ಕೋವಿಡ್ ಬ್ಯಾಕ್ಗ್ರೌಂಡಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಪರೀಕ್ಷೆಗಳನ್ನು ಎದುರಿಸಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿನಲ್ಲಿ ಇದ್ದೀವಿ. ಹಾಗಾಗಿ ಸಹಜವಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಆತಂಕ ದುಗುಡ ಹೊಂದಿರ್ತಾರೆ. ಮತ್ತೆ ಪರೀಕ್ಷೆಗಳನ್ನ ಈ ಬ್ಯಾಕ್ಗ್ರೌಂಡ್ ಅಲ್ಲಿ ಎದುರಿಸೋದಕ್ಕೆ ಸ್ವಲ್ಪ ಒದ್ದಾಡ್ತಾರೆ ಅಂತಕ್ಕಂಥ ಬ್ಯಾಕ್ಗ್ರೌಂಡ್ ಅಲ್ಲಿ ಅವರಿಗೆ ಧೈರ್ಯ ತುಂಬೋದಕ್ಕೆ ಮತ್ತೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಚೆನ್ನಾಗಿ ಹೇಗೆ ಸಿದ್ಧತೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿಷಯ ತಜ್ಞರನ್ನ ಕರೆಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ನಮಗೆ ತುಂಬಾ ಖುಷಿ ಇದೆ. ಮೊಟ್ಟ ಮೊದಲನೇದಾಗಿ ವಿದ್ಯಾರ್ಥಿ ಸಂಘಟನೆ AIDSOಗೆ ನಾನು ಹಾಗೂ ಪ್ರಜಾವಾಣಿ ಫೇಸ್ಬುಕ್ ಲೈವ್ ಈ 2 ಪ್ಲಾಟ್ಫಾರ್ಮ್ಸ್ಗೆ ನಾನು ವೈಯಕ್ತಿಕವಾಗಿ ನಾವು ಮಾಡಬೇಕಾದ ಕೆಲಸ ಅವರು ಮಾಡ್ತಾ ಇದ್ದಾರೆ ಉಪನ್ಯಾಸಕರಾಗಿ. ಆದ್ದರಿಂದ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದು, ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, AIDSO ವತಿಯಿಂದ ಸಂಘಟಿಸಲಾಗ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತಿರೋದಕ್ಕೆ ನನಗೆ ಬಹಳ ಖುಷಿ, ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ನಾನು ವಿದ್ಯಾರ್ಥಿ ದೆಸೆನಲ್ಲಿ ಇರಬೇಕಾದಾಗ AIDSO ಜೊತೆಗೆ ನಾನು ಗುರುತಿಸ್ಕೊಂಡಿದ್ದೆ. ಐ ವಾಸ್ ಒನ್ ಆಫ್ ದ ಮೆಂಬರ್ ಆಫ್ ದಿಸ್ ಆರ್ಗನೈಸೇಷನ್ ಅಂಡ್ ಈ ಪ್ಲಾಟ್ಫಾರ್ಮ್ ಯೂಸ್ ಮಾಡಿ
ಹೇಳಕ್ಕೆ ಇಷ್ಟಪಡೋದು ಏನಂದ್ರೆ, ವಿದ್ಯಾರ್ಥಿ ಸಂಘಟನೆಗಳು ಅಂತ ಹೇಳಿದ್ರೆ ವಿದ್ಯಾರ್ಥಿ ಸಮಸ್ಯೆಗಳನ್ನ ಫೈಟ್ ಮಾಡೋದಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಏನೋ ಸೌಲಭ್ಯಗಳಿಗೋಸ್ಕರ ಫೈಟ್ ಮಾಡೋದಷ್ಟೇ ಅಲ್ಲ, ಅವರ ಸಮಸ್ಯೆಗಳಿಗೋಸ್ಕರ ಫೈಟ್ ಮಾಡೋದಷ್ಟೇ ಅಲ್ಲ, ಅವರ ಆತ್ಮಸ್ಥೈರ್ಯ, ಅವರ ಸಮಸ್ಯೆ, ಅವರ ನೋವು ಕಷ್ಟಗಳಲ್ಲಿ ಭಾಗಿಯಾಗಬೇಕು ಅನ್ನೋದನ್ನ ಇವತ್ತು AIDSO ಎತ್ತಿ ಹಿಡಿದು ತೋರಿಸ್ತಾ ಇದೆ. ಮತ್ತೆ ನಾನು ಕಂಡಂತೆ ನನಗೆ 25 ವರ್ಷದ ನಂತರ AIDSO ಪ್ಲಾಟ್ಫಾರ್ಮ್ ಅಲ್ಲಿ ಮತ್ತೆ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹಳ ಖುಷಿ ಅನಿಸ್ತಾ ಇದೆ. ಯಾಕಂದ್ರೆ ನಾನು ಕಂಡಂತೆ ನಮ್ಮ ನೆಲದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಯಾವುದೇ ಅಜೆಂಡಾ ಇಲ್ಲ ಅಂದಮೇಲೆ ಬಹಳಷ್ಟು ಪ್ರಾಂಜಲ ಮನಸ್ಸಿನಿಂದ ಕೆಲಸ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಸಂಘಟನೆ ಅಂದ್ರೆ ಅದು AIDSO. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಬಹಳ ಹತ್ತಿರದಿಂದ ಗಮನಿಸಿದ್ದೇನೆ. AIDSO ವಿದ್ಯಾರ್ಥಿ ಸಂಘಟನೆ ಈ ನೆಲದಲ್ಲಿರ್ತಕ್ಕಂಥ ಏಕೈಕ ನೈಜ ವಿದ್ಯಾರ್ಥಿ ಸಂಘಟನೆ, ವಿದ್ಯಾರ್ಥಿಗಳಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ಸಂಘಟನೆ. ಆದ್ದರಿಂದ ಅದನ್ನು ಯಾವತ್ತೂ ನೀವು ಬೆಂಬಲಿಸಬೇಕು, ಬಲಪಡಿಸಬೇಕು ಅಂತೇಳಿ ನಾನು ಒಬ್ಬ ಉಪನ್ಯಾಸಕನಾಗಿ, ಪ್ರಾಚಾರ್ಯರಾಗಿ ನಿಮ್ಮ ಹತ್ರ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮವನ್ನು ಇನ್ನೊಬ್ಬರು ಪ್ರಾಯೋಜಿಸ್ತಾ ಇದ್ದಾರೆ AIDSO ಜೊತೆಗೆ, ಅದು ಪ್ರಜಾವಾಣಿ ಫೇಸ್ಬುಕ್ ಲೈವ್ ಪೇಜ್. ಅವರು ಈ ಒಂದು ಲೈವ್ ಪೇಜ್ ಮೂಲಕ ಹಲವಾರು ಟೇಬಲ್ ಡಿಸ್ಕಷನ್ಸ್ನ ವೀಕ್ಷಕರಿಗೆ ಅಣಿ ಮಾಡಿಕೊಳ್ಳೋದನ್ನು ನಾನು ನೋಡಿದ್ದೀನಿ. ರಾಜಕೀಯ, ಶೈಕ್ಷಣಿಕ, ಸಾಮಾಜಿಕ, ಪ್ರಜಾಸತ್ತಾತ್ಮಕ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಜನಗಳ ಹತ್ರ ಅರಿವು, ಪ್ರಜ್ಞೆ ಮೂಡಿಸ್ತಕ್ಕಂಥ ಮತ್ತೆ ಕೆಲವೊಂದು ನಿಲುವುಗಳನ್ನು ಸ್ಪಷ್ಟಪಡಿಸೋದಕ್ಕೆ ಬೇಕಾದಂತಹ ಚರ್ಚೆಗಳನ್ನು ಆಯೋಜಿಸೋದ್ರ ಮೂಲಕ ತುಂಬಾ ಒಳ್ಳೆಯ ಕೆಲಸನ ಫೇಸ್ಬುಕ್ ಪ್ರಜಾವಾಣಿ ಫೇಸ್ಬುಕ್ ಲೈವ್ ಪೇಜ್ ಮಾಡ್ತಾ ಇದೆ. ನಾನು ಎಷ್ಟೋ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇದ್ದೀನಿ. ಹಾಗಾಗಿ ನಾನು ಪ್ರಜಾವಾಣಿಯವರ ಏನೋ ಫಾಲೋವರ್ ಹೌದು. ಹಾಗಾಗಿ ಅವ್ರಿಗೂ ಸಹಿತ ಆ ಒಂದು ಪ್ಲಾಟ್ಫಾರ್ಮ್ ನನಗೆ ಕೊಟ್ಟಿದ್ದಾರೆ. ಅವ್ರಿಗೂ ಸಹಿತ ಧನ್ಯವಾದಗಳನ್ನು ಹೇಳಿ ನನ್ನ ಪ್ರೋಗ್ರಾಮ್ನ ಶುರು ಮಾಡೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನನಗೆ ಕೊಟ್ಟಿರೋ ಒಂದು ಟಾಸ್ಕ್ ಏನಂತ ಹೇಳಿದ್ರೆ 2 ದಿವಸದಲ್ಲಿ, ಇವತ್ತು ಮತ್ತೆ ನಾಳೆ, ಬಯಾಲಜಿ ಜೀವಶಾಸ್ತ್ರ ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಅಂಕಗಳು ತೆಗೆದುಕೊಳ್ಳೋದು ಹೇಗೆ ಅನ್ನೋ ಒಂದು ಚರ್ಚೆ. ನಾನು ಆ ವಿಷಯಕ್ಕೆ ಎಂಟರ್ ಆಗೋದಕ್ಕಿಂತ ಮುಂಚೆ ಬಯಾಲಜಿ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಅಥವಾ ಇನ್ಯಾವುದೋ ಸಬ್ಜೆಕ್ಟ್ ಇರ್ಬೋದು, ಈ ಜನರಲ್ ಕೆಲವೊಂದು ಜನರಲ್ ಟಿಪ್ಸ್ ಅಂದ್ರೆ ಪ್ರಿಲಿಮಿನರಿ ಥಿಂಗ್ಸ್ ಅನ್ನ ಫಸ್ಟ್ ಹೇಳಿ ಆಮೇಲೆ ನಾನು ಬಯಾಲಜಿ ಎಂಟರ್ ಆಗ್ತೇನೆ. ಏನಂತ ಹೇಳಿದ್ರೆ, ಮೊದಲು ಭಯ ಪಡಬಾರ್ದು, ಹಾರ್ಡ್ ವರ್ಕ್ ಮಾಡಬೇಕು, ಜೊತೆಗೆ ಸ್ಮಾರ್ಟ್ ವರ್ಕ್ ಮಾಡಬೇಕು. ಎಷ್ಟೋ ವಿದ್ಯಾರ್ಥಿಗಳು ಹಾರ್ಡ್ ವರ್ಕ್ ಮಾಡ್ತಾರೆ, ಬಟ್ ಸ್ಮಾರ್ಟ್ ವರ್ಕ್ ಮಾಡಲ್ಲ. ಸ್ಮಾರ್ಟ್ ವರ್ಕ್ ಅಂದ್ರೇನು? ಸರಿಯಾಗಿ ಪ್ಲಾನ್ ಮಾಡ್ಕೊಳ್ಳೋದು, ಸೈಂಟಿಫಿಕ್ ಆಗಿ ಪ್ಲಾನ್ ಮಾಡ್ಕೊಳ್ಳೋದು, ಮಾನಸಿಕವಾಗಿ ತೊಡಗಿಸ್ಕೊಳ್ಳೋದು, ಇದೆಲ್ಲ ಮಾಡಿದ್ರೆ ಖಂಡಿತವಾಗಿ ಇರೋ ಸಮಯದಲ್ಲಿ ಸಕ್ಸಸ್ ಆಗ್ಬೋದು. ಒಂದು. ಎರಡನೇದು, ಎಷ್ಟೋ ಸ್ಟೂಡೆಂಟ್ಸ್ ನಮಗೆ ಕೇಳ್ತಿರ್ತಾರೆ ಏನಂತ, ಸರ್ ಎಲ್ಲ ಅರ್ಥ ಆಗುತ್ತೆ ಆದ್ರೆ ಬರೆಯೋದು ಬರಲ್ಲ. ಇದು ಬಹಳ ಜುನೈನ್ ಕ್ವಶನ್. ಇಲ್ಲಿ ನಾನು ಹೇಳೋದೇನಂತ ಹೇಳಿದ್ರೆ, ನಮ್ಮ ಓದು ಮಾರ್ಕ್ಸ್ ಆಗಿ ಕನ್ವರ್ಟ್ ಆಗಿ ಬರಬೇಕು ಅಂತ ಹೇಳಿದ್ರೆ, ಅಂಕಗಳಾಗಿ ಬರಬೇಕು ಅಂತ ಹೇಳಿದ್ರೆ, ಅರ್ಥ ಆಗೋದು ಫಸ್ಟ್ ಸ್ಟೆಪ್, ಅದೇ ಫೈನಲ್ ಸ್ಟೆಪ್ ಅಲ್ಲ. ಅರ್ಥ ಅಂದ್ರೆ ಸಾಲದು. ಅರ್ಥ ಆಗಿರೋದನ್ನ ಶುಡ್ ಬಿ ಏಬಲ್ ಟು ಎಕ್ಸ್ಪ್ರೆಸ್, ನನಗೆ ಬರೆಯಕ್ಕೆ ಬರಬೇಕು. ಆದ್ದರಿಂದ ಬರವಣಿಗೆಯ ಪ್ರಾಕ್ಟೀಸ್ ಬಹಳ ಇಂಪಾರ್ಟೆಂಟ್. ಬರೆದು ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆದ ತಕ್ಷಣ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು ಅನ್ನೋಂಥ ಅಂಶನ ನಾವು ಎಷ್ಟೋ ವಿದ್ಯಾರ್ಥಿಗಳು ಇದು ಮಾಡ್ತಾರೆ. ಬರೀ ಓದ್ತಾರೆ, ಅರ್ಥ ಆಗ್ತದೆ, ದೇ ಫೀಲ್ ಎಸ್ ಐ ಕ್ಯಾನ್ ಡೂ. ನೋ, ಅದು ಬರೆಯೋದಕ್ಕೆ ಭಾಷೆ ಬೇಕು. ಆದ್ರಿಂದ ಎರಡು ಸ್ಕಿಲ್ ಇಂಪಾರ್ಟೆಂಟ್. ಸುಮಾರು ದಿನಗಳ ಕಾಲ ಕೆಲವೊಂದು ನಮ್ಮ ಲೆಕ್ಚರರ್ಸ್ ವಲಯಗಳಲ್ಲಿ ಕನ್ಫ್ಯೂಷನ್ ಇತ್ತು. ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್, ಬಯಾಟ್ ಮಾಡೋದು ಇಂಪಾರ್ಟೆಂಟ್.
ಈ ಕನ್ಫ್ಯೂಷನ್ ಇದೆ. ನಾನು ಐ ಸಿ ಟು ಎಕ್ಸ್ಟ್ರೀಮ್ ಸ್ಟ್ಯಾಂಡ್ಸ್. ಕೆಲವೊಬ್ರು ಅರ್ಥ ಮಾಡ್ಕೊಂಡ್ರೆ ಆಯ್ತು ಅಂತಾರೆ, ಕೆಲವೊಬ್ರು ಬಯಾಟ್ ಮಾಡಿದ್ರೆ ಸಾಕಪ್ಪ ಅಂತ ಹೇಳ್ತಾರೆ ಮಾರ್ಕ್ಸ್ಗೆ. ನಾನು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನಾಲೆಜ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ಅಟ್ ದ ಸೇಮ್ ಟೈಮ್ ಎಕ್ಸಾಮಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಅದ್ರ ಜೊತೆಗೆ ಬಯಾಟಿಕ್ ಸ್ಕಿಲ್ಲು ಸಹಿತ ಇಟ್ ಈಸ್ ರಿಕ್ವೈರ್ಡ್ ಅಂತ ನನ್ನ ಅಂಡರ್ಸ್ಟ್ಯಾಂಡಿಂಗ್, ನನ್ನ ನಿಲುವು. ಆದ್ದರಿಂದ ನಾವಿವತ್ತೇನು ಅರ್ಥ ಮಾಡ್ಕೊಳ್ತೀವಿ ಅದನ್ನ ಪ್ರಾಕ್ಟೀಸ್ ಮಾಡಬೇಕು, ಬಯಾಟು ಮಾಡಬೇಕು. ಅರ್ಥ ಮಾಡಿಕೊಂಡು ಬಯಾಟ್ ಮಾಡಬೇಕು. ಬಯಾಟ್ ಮಾಡೋದಂದ್ರೆ ಇದು ನೆನ್ಪಿಟ್ಕೊಳ್ಳೋದು ಬೇಕಾದಂಥ ಎಕ್ಸಸೈಸ್ ಇದು. ಎರಡನ್ನೂ ನೀವು ಮಾಡಿದಾಗ ಖಂಡಿತ ಸಕ್ಸಸ್ಫುಲ್ ಆಗ್ತೀರಿ ಅಂತ ನನ್ನ ಅನಿಸಿಕೆ. ಇವಿಷ್ಟು ಮಾತುಗಳ ಒಂದು ಇದರೊಂದಿಗೆ ನಾನೀಗ ಐ ಜಸ್ಟ್ ವಾಂಟ್ ಟು ಸ್ಟಾರ್ಟ್ ಮೈ ಬಿಸ್ನೆಸ್. ಓಕೆ, ಬಯಾಲಜಿ ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ಗೆ ಇವತ್ತು ಮತ್ತು ನಾಳೆ ಸೆಷನ್ಸಲ್ಲಿ ಫಸ್ಟ್ ಮಿನಿಮಮ್ ಲರ್ನಿಂಗ್ ಲೆವೆಲ್ ಪಾಸಿಂಗ್ ಪ್ಯಾಕೇಜ್. ಬಯಾಲಜಿ ಎಕ್ಸಾಮು ಸೆಕೆಂಡ್ ಇಯರ್ಗೆ 70 ಮಾರ್ಕ್ಸ್ ನಡೆಯುತ್ತೆ. 30 ಮಾರ್ಕ್ಸ್ ಪ್ರಾಕ್ಟಿಕಲ್ಸ್, 70 ಮಾರ್ಕ್ಸ್ ಪೇಪರ್ ಇರುತ್ತೆ. 70 ಮಾರ್ಕ್ಸ್ಗೆ 21 ಬಂದರೆ ಪಾಸ್. 21 ಬಂದರೆ ಪಾಸ್ ಅಲ್ವಾ? ನಾನೇನು ಹೇಳ್ತೀನಿ, ಇವತ್ತು ನಾನು ಪಾಠ ಎಲ್ಲ ಡೀಟೇಲ್ ಆಗಿ ಮಾಡೋದಕ್ಕೆ 21 ಮಾರ್ಕ್ಸಿನ ಪಾಠಗಳನ್ನು 3 ಗಂಟೆನಲ್ಲಿ ಕಲಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಹೆಚ್ಚು ಪಾಠನ ಎಷ್ಟು ಹೇಳಬೇಕು ಅದನ್ನು ಹೇಳ್ತೀನಿ. ಅದನ್ನು ನಾನು ಎಕ್ಸಾಮ್ ಓರಿಯೆಂಟೇಷನ್ ಇಂದನೇ ಐ ಲೈಕ್ ಟು ಪ್ರೆಸೆಂಟ್ ಬಿಫೋರ್ ಯು. ಅರ್ಥ ಮಾಡಿಸ್ಬೇಕು, ಪಾಠ ಮಾಡಬೇಕು ಅನ್ನೋದಕ್ಕಿಂತಲೂ ಎಕ್ಸಾಮ್ಗೆ ನಮಗೆ ಮಾರ್ಕ್ಸ್ ಆಗಿ ಕನ್ವರ್ಟ್ ಆಗೋದಕ್ಕೆ, ಪಾಸ್ ಆಗೋದಕ್ಕೆ ಬೇಕಾದಂಥ ಸ್ಕಿಲ್ಗಳು, ಕ್ವಶನ್ಸು, ಪೋರ್ಷನ್ಸು, ಇದನ್ನ ನಾನು ಎಕ್ಸಾಮ್ ವಿವಿನನೇ ಡಿಸ್ಕಸ್ ಮಾಡ್ತೀನಿ. ಅದಕ್ಕೆ ಮೊತ್ತ ಮೊದಲನೇದಾಗಿ ಇವತ್ತು ನಾನು ಪಾಸಿಂಗ್ ಪ್ಯಾಕೇಜ್ 46 ಮಾರ್ಕ್ಸ್, 70 ಮಾರ್ಕ್ಸಿನ ಕ್ವಶನ್ ಪೇಪರಲ್ಲಿ 46 ಮಾರ್ಕ್ಸಿನ ಸಿಲೆಬಸ್ನ ನಾನು ಡಿಸ್ಕಸ್ ಮಾಡ್ತೀನಿ. ಕ್ವಶನ್ ಆನ್ಸರ್ಸ್ 46 ಮಾರ್ಕ್ಸ್. ಈ 46 ಮಾರ್ಕ್ಸ್ ಏನು ಬರುತ್ತೆ ಅಂತ ಹೇಳಿದ್ರೆ ಕಡಿಮೆ ಚಾಪ್ಟರ್ಸ್, ಬ್ಲೂ ಪ್ರಿಂಟ್ ಪ್ರಕಾರ ಕಡಿಮೆ ಚಾಪ್ಟರ್ಸು 46 ಮಾರ್ಕ್ಸ್ ಬರಬೇಕು. 40 ಇಷ್ಟು ರೆಡಿ ಆಗುತ್ತೆ ನೋಡಿ. ನಿಮಗೆಲ್ಲ ಗೊತ್ತಿದೆ ರೆಡ್ಯೂಸ್ಡ್ ಸಿಲೆಬಸ್ ಪ್ರಕಾರ ನಮಗೆ ಆಕ್ಚುಯಲ್ ಸಿಲೆಬಸ್ ಅಲ್ಲಿ ಬಯಾಲಜಿನಲ್ಲಿ 16 ಪಾಠಗಳಿದ್ದಾವೆ. ಆ 16 ಪಾಠಗಳಲ್ಲಿ 4 ಪಾಠಗಳನ್ನ ಸಂಪೂರ್ಣವಾಗಿ ತೆಗೆದಾಕಿದ್ದಾರೆ, 30% ರೆಡ್ಯೂಸ್ಡ್ ಸಿಲೆಬಸ್ಸು. ಒಂದು ಪಾಠ ಅರ್ಧ ತೆಗೆದಿದ್ದಾರೆ, ಅಂದ್ರೆ 4.5 ಪಾಠ ತೆಗೆದಿದ್ದಾರೆ. 16ರಲ್ಲಿ 4.5 ಪಾಠ ತೆಗೆದ್ರೆ ಎಷ್ಟು ಉಳಿತು? 11.5 ಪಾಠ ಉಳಿತು. ಆ 11.5 ಪಾಠದಲ್ಲಿ ನಾನು 4.5 ಪಾಠಗಳನ್ನು ಮಾತ್ರ ಕೊಡ್ತಾ ಇದ್ದೀನಿ. ಓನ್ಲಿ 4.5 ಚಾಪ್ಟರ್ಸ್ ವಿಚ್ ವಿಲ್ ಫೆಚ್ ಯು 46 ಮಾರ್ಕ್ಸ್. 4 ಪ್ಲಸ್ ಅರ್ಧ ಚಾಪ್ಟರ್ನ ನೀವು ಮಾಡಿದ್ರೆ ನಿಮಗೆ 46 ಮಾರ್ಕ್ಸ್ಗೆ ಯು ಶುಡ್ ಬಿ ಏಬಲ್ ಟು ಅಟೆಂಡ್. ಇದನ್ನ ಮೊದಲು ಪಕ್ಕ ಮಾಡ್ತಾರೆ ಇವತ್ತು ನಾಳೆದಲ್ಲಿ. ಅದಾದ ನಂತರ ನಾವು ಉಳಿದ ಚಾಪ್ಟರ್ಗಳ ಬಗ್ಗೆ ಟೈಮ್ ಸಿಕ್ಕರೆ ಎಕ್ಸ್ಟೆಂಡ್ ಮಾಡೋಣ. ನನ್ನ ಫೋಕಸ್ ಇರೋದು ಸ್ಕೋರಿಂಗ್ ಅಲ್ಲ. 46 ಮಾರ್ಕ್ಸ್ನ ಕ್ವಶನ್ ಪೇಪರ್ ಬಿಡಿಸೋದಕ್ಕೆ 3 ಅವರ್ಸ್ ಅಲ್ಲಿ ವಿ ವಿಲ್ ಟ್ರೈ ಟು ಡಿಸ್ಕಸ್. ಸರಿನಾ? ಸೊ ಇದು ಪಕ್ಕನ ಸಾರ್ ಅಂತ ಹೆಂಗ್ ಹೇಳ್ತೀರಿ ಅನ್ನೋದಕ್ಕೆ ನಾವು ಫಸ್ಟ್ ಐ ಡಿಸ್ಪ್ಲೇ ಒನ್ ಬ್ಲೂ ಪ್ರಿಂಟ್ ಆಫ್ ದ ಪಿ ಯು ಬೋರ್ಡ್. ಬ್ಲೂ ಪ್ರಿಂಟ್ ಆಫ್ ದ ಪಿ ಯು ಬೋರ್ಡ್ ಅನ್ನ ನಾನು ಡಿಸ್ಪ್ಲೇ ಮಾಡ್ತೀನಿ. ಅಂಬಾಜಿ ಸರ್, ಬ್ಲೂ ಪ್ರಿಂಟ್ ಈ ವರ್ಷದ 2020 ಮತ್ತು 21ನೇ ಸಾಲಿನ 2020 ಮತ್ತು 21ನೇ ಸಾಲಿನ ವಿದ್ಯಾರ್ಥಿಗಳಿಗಾಗಿ ರೈತ ಫೋಕಸ್ ಆಯ್ತಲ್ಲ? 2020 ಮತ್ತು 21ನೇ ಸಾಲಿನ ವಿದ್ಯಾರ್ಥಿಗಳಿಗಾಗಿ ಏನು 16 ಪಾಠ ಇದ್ದಾರೆ ಸೆಕೆಂಡ್ ಇಯರ್ ಅಲ್ಲಿ. ಚಾಯ್ಸ್ ಸೇರಿಸಿ 105 ಮಾರ್ಕ್ಸ್ ಕ್ವಶನ್ ಪೇಪರ್, ಚಾಯ್ಸ್ ಸೇರಿಸಿ ನೀವು ಗರಿಷ್ಠ 70 ಮಾರ್ಕ್ಸ್ ಅದರಿಂದ ಸಿಗುತ್ತೆ. ಆ ಪೈಕಿ ಪಾಠ 1, 2, 3, 4, 5 ಪಾಠದಿಂದಲೇ 46 ಮಾರ್ಕ್ಸ್ ಬರುತ್ತೆ. ಇದು ಪಿ ಯು ಬೋರ್ಡ್ನ ಮಾಡಲ್ ಕ್ವಶನ್ ಪೇಪರ್ ಪ್ರಕಾರ. ಈಗ ಪಾಠ 1ರಲ್ಲಿ ಪಾಠ 1 ಸಂಪೂರ್ಣ ಇಲ್ಲ, ಪೂರ್ಣ ಇಲ್ಲ. ಪಾಠ 1 ಪೂರ್ಣ ಇಲ್ಲ. ಪಾಠ 1 ಅರ್ಧ ತೆಗೆದಾಕಿದ್ದಾರೆ, ಅರ್ಧ ಮಾತ್ರ ಇದೆ. ಸೆಕ್ಸುವಲ್ ರಿಪ್ರೊಡಕ್ಷನ್ ಮತ್ತೆ ಸೆಕ್ಸುವಲ್ ರಿಪ್ರೊಡಕ್ಷನ್ 2 ಭಾಗ ಇತ್ತು.
ಅಸೆಕ್ಷುವಲ್ ರಿಪ್ರೊಡಕ್ಷನ್, ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯನ್ನ ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ. ಬರೀ ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾತ್ರ ಉಳಿಸಿದ್ದಾರೆ ಪಾಠ 1ರಲ್ಲಿ. ಅದರಿಂದ 3 ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಬ್ಲೂ ಪ್ರಿಂಟ್ 1, ಬ್ಲೂ ಪ್ರಿಂಟ್ 2, ಬ್ಲೂ ಪ್ರಿಂಟ್ 3. ಇವು 3ರಲ್ಲಿ ಒಂದು ಗ್ಯಾರಂಟಿ, ಇದೇ ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ ಪೇಪರ್ ರೆಡಿ ಆಗುತ್ತೆ. ಇದು ನಾನು ಹೇಳ್ತಾ ಇರೋದಲ್ಲ, PU ಬೋರ್ಡ್. ಹಾಗಾಗಿ ಇದು 100%, ಇದ್ರ ಬಗ್ಗೆ ಸಂದೇಹನೇ ಬೇಡ. ಪಾಠ 1ರಲ್ಲಿ ಮೊದಲನೇ ಬ್ಲೂ ಪ್ರಿಂಟ್ ಪ್ರಕಾರ 2 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ, ಟೋಟಲ್ 2 ಮಾರ್ಕ್ಸು. ಎರಡನೇ ಬ್ಲೂ ಪ್ರಿಂಟ್ ಪ್ರಕಾರ ಈ ತರದ ಕ್ವಶನ್ ಪೇಪರ್ ಬಂದ್ರೆ ಫಸ್ಟ್ ಚಾಪ್ಟರ್ ಇಂದ 2 ಮಾರ್ಕ್ಸ್ ಒಂದೇ ಕ್ವಶನ್ ಬರುತ್ತೆ. ಮೂರನೇ ಬ್ಲೂ ಪ್ರಿಂಟ್ ಈ ತರದ ಕ್ವಶನ್ ಪೇಪರ್, ಬ್ಲೂ ಪ್ರಿಂಟ್ ಇದ್ರ ಪ್ರಕಾರ ಬರುತ್ತೆ, ಇದ್ರದ್ದು ಅಂತ ಇರೋದು 3ರಲ್ಲಿ ಒಂದೇ. ದರ್ ಇಸ್ ನೋ ಅದರ್ ಆಪ್ಷನ್, ರೈಟ್? ಹಾಗಾಗಿ 3 ಬ್ಲೂ ಪ್ರಿಂಟ್ ಪ್ರಕಾರ ಚಾಪ್ಟರ್ 1 ಇಂದ 2 ಮಾರ್ಕ್ಸ್ ಒಂದು ಕ್ವಶನ್ ಮಾತ್ರ ಬರುತ್ತೆ. ಹಾಗಾಗಿ ದ ಟೋಟಲ್ ವೇಟೇಜ್ ಆಫ್ ದ ಮಾರ್ಕ್ಸ್ ಫಾರ್ ಚಾಪ್ಟರ್ 1 ಈಸ್ ಓನ್ಲಿ 2. ಸರಿನಾ? ಆಮೇಲೆ ಚಾಪ್ಟರ್ 2 ಬಂದ್ಬಿಟ್ರೆ ಮೊದಲನೇ ಬ್ಲೂ ಪ್ರಿಂಟ್ ಪ್ರಕಾರ 1 ಮಾರ್ಕಿಂದ ಒಂದು ಕ್ವಶನ್, 2 ಮಾರ್ಕಿಂದ 2 ಕ್ವಶನ್, 3 ಮಾರ್ಕಿಂದ ಒಂದು ಕ್ವಶನ್, 5 ಮಾರ್ಕಿಂದ ಒಂದು ಕ್ವಶನ್. ಅಂದ್ರೆ ಮೊದಲನೇ ಮಾಡೆಲ್ ಪ್ರಕಾರ ಚಾಪ್ಟರ್ 2 ಇಂದ 1 ಮಾರ್ಕಿನ ಕ್ವಶನ್ ಇರುತ್ತೆ, 2 ಮಾರ್ಕಿಂದ ಇರುತ್ತೆ, 3 ಮಾರ್ಕಿಂದ ಇರುತ್ತೆ, 5 ಮಾರ್ಕಿಂದ ಇರುತ್ತೆ. ಒಟ್ಟು 13 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರ್ ಇಂದ. ಎರಡನೇ ಬ್ಲೂ ಪ್ರಿಂಟ್ ಪ್ರಕಾರ ಏನ್ ಹೇಳುತ್ತೆ, ಈ ತರ ಬಂದ್ರೆ ಚಾಪ್ಟರ್ 2ರಿಂದ 2 ಮಾರ್ಕಿನ ಕ್ವಶನ್ ಇರಲ್ಲ, 1 ಮಾರ್ಕಿಂದ 2 ಇರುತ್ತೆ, 3 ಮಾರ್ಕಿಂದ 2 ಇರುತ್ತೆ, 5 ಮಾರ್ಕಿಂದ 1 ಇರುತ್ತೆ. ಅಂದ್ರೆ 13, ಬಟ್ ಬರೋದು 13. ಅಂದ್ರೆ ದ ಟೈಪ್ ಆಫ್ ಕ್ವಶನ್ಸ್ will be asked from this chapter will vary from this model to this model and this model. ಅಷ್ಟೇ. ಕ್ಲಿಯರ್? ಮೂರನೇ ಬ್ಲೂ ಪ್ರಿಂಟ್ ಪ್ರಕಾರ 1 ಮಾರ್ಕಿಂದ 2 ಇರ್ತೈತಿ, 2 ಮಾರ್ಕಿಂದ 1 ಇರ್ತೈತಿ, 3 ಮಾರ್ಕಿಂದ 1 ಇರ್ತೈತಿ, 5 ಮಾರ್ಕಿಂದ 1 ಇರ್ತೈತಿ. ಇಲ್ಲಿ ಇದ್ರ ಪ್ರಕಾರ 12. ಅಂದ್ರೆ ಯಾವುದೇ ಕ್ವಶನ್ ಪೇಪರ್ ಮಾಡೆಲ್ ಬಂದರೂ ಸಹಿತ ಎರಡನೇ ಚಾಪ್ಟರ್ ಇಂದ you are going to get either 12 or 13 marks definitely. either 12 or 13. ಆಮೇಲೆ ಯಾವ ತರದ ಕ್ವಶನ್ಸ್ ಅಂತ ಕೇಳಿದಾಗ 1 ಮಾರ್ಕಿಂದು ಇರುತ್ತೆ, 2 ಮಾರ್ಕಿಂದು ಇರುತ್ತೆ, 3 ಮಾರ್ಕಿಂದು ಇರುತ್ತೆ, 5 ಮಾರ್ಕಿಂದು ಇರುತ್ತೆ. ಹಾಗಾಗಿ ಈ 2 ಚಾಪ್ಟರ್ನ ನಾವು ಸಮಪ್ ಮಾಡಿ ಮಾತಾಡೋದಾದ್ರೆ ಫಸ್ಟ್ ಚಾಪ್ಟರ್ ಇಂದ 1 ಮಾರ್ಕಿನ ಕ್ವಶನ್ಸ್ ಓದಬೇಕು. ಯಾಕೆ ಸರ್ ನೀವು ಕೇಳ್ಬೋದು, 2 ಮಾರ್ಕ್ಸ್ ಒಂದು ಬರ್ತದ ಅಂತ ಹೇಳಿ 1 ಮಾರ್ಕ್ಸ್ ಯಾವ್ದು ಓದಬೇಕು ಅಂದಾಗ 2 ಮಾರ್ಕ್ಸ್ ಅಂದ್ರೆ A B ಅಂತ ಹೇಳಿ 1 ಮಾರ್ಕ್ಸ್ ಸ್ಪ್ಲಿಟ್ ಮಾಡಬಹುದು, 1 ಮಾರ್ಕ್ಸ್ ಸ್ಪ್ಲಿಟ್ ಮಾಡಬಹುದು. ಏನಾರ ಇದ್ರೆ ಹೇಳ್ಬಿಡಿ, ಸೌಂಡ್ ಕ್ಲಾರಿಟಿ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು, ಸೌಂಡ್ ವಾಲ್ಯೂಮ್ ಕಡಿಮೆ ಮಾಡ್ಕೋಬೇಕು. ಓಕೆನಾ? ಪದೇ ಬೇಡ. ಈ ಕ್ಲಿಯರ್ ಹೇಳ್ತಾ ಇದ್ದೀನಿ, ಯು ಕ್ಯಾನ್ ಸ್ಟಾಪ್ ಮೀ ಅಂಡ್ ಡಿಸ್ಟರ್ಬ್ ನಥಿಂಗ್ ಪ್ರಾಬ್ಲಮ್. ಓಕೆನಾ? ಈಗ ಸೊ ಫ್ರೆಂಡ್ಸ್, ನಾನೇನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ ಚಾಪ್ಟರ್ 1 ಇಂದ 2 ಮಾರ್ಕಿಂದು ಅಂದಾಗ ನಾವು 1 ಮಾರ್ಕ್ಸ್ ಕ್ವಶನ್ ರೆಡಿ ಆಗಬೇಕು, 2 ಮಾರ್ಕ್ಸ್ ಕ್ವಶನ್ ರೆಡಿ ಆಗಬೇಕು. ಯಾಕಂದ್ರೆ 2 ಮಾರ್ಕ್ಸ್ ನ ಒಂದು ಕ್ವಶನ್ ದೇ ಸ್ಪ್ಲಿಟ್ A B ಅಂತ ಹೇಳಿ 1 ಮಾರ್ಕ್ಸ್ ಒಂದೇ ಕ್ವಶನ್ ಅಲ್ಲಿ ಸ್ಪ್ಲಿಟ್ ಮಾಡಿ ಕೇಳ್ಬೋದು. ಆದ್ರಿಂದ ಒಟ್ಟಾರೆ ಹೇಳೋದಾದ್ರೆ ನಾವು ಚಾಪ್ಟರ್ 1 ನಲ್ಲಿ ಈಗಿರೋ ಪೋರ್ಷನ್ ನಲ್ಲಿ 3 ಮಾರ್ಕಿನ ಕ್ವಶನ್, 5 ಮಾರ್ಕಿನ ಕ್ವಶನ್ ರೆಡಿ ಆಗಬೇಕಾಗಿಲ್ಲ. 1 ಮಾರ್ಕಿನ ಕ್ವಶನ್ ರೆಡಿ ಆಗಬೇಕು, 2 ಮಾರ್ಕ್ಸಿನ ಕ್ವಶನ್ ರೆಡಿ ಆಗಬೇಕು. ಹಾಗಾದ್ರೆ ಚಾಪ್ಟರ್ 2 ಇಂದ 12 ಅಥವಾ 13 ಮಾರ್ಕ್ಸ್ ಬರ್ತವೆ. ಈ ಪೇಪರ್ ಆದ್ರೂ ಬರ್ಬೋದು, ಈ ಮಾಡೆಲ್ ಆದ್ರೂ ಬರ್ಬೋದು, ಈ ಮಾಡೆಲ್ ಆದ್ರೂ ಬರ್ಬೋದು. ಹಾಗಾಗಿ ಚಾಪ್ಟರ್ 2 ಇಂದ 1 ಮಾರ್ಕಿನ ಕ್ವಶನ್, 2 ಮಾರ್ಕಿನ ಕ್ವಶನ್, 3 ಮಾರ್ಕಿನ ಕ್ವಶನ್, 5 ಮಾರ್ಕಿನ ಕ್ವಶನ್ ಎಲ್ಲನೂ ರೆಡಿ ಆಗುತ್ತೆ. ಇದು 2. ಇನ್ನು ಚಾಪ್ಟರ್ 3 ನೋಡೋಣ. ಚಾಪ್ಟರ್ 3 ನೋಡಿ, ಫಸ್ಟ್ ಮಾಡೆಲ್ ಪ್ರಕಾರ 1 ಮಾರ್ಕಿಂದ 2 ಮಾರ್ಕಿಂದ 3 ಮಾರ್ಕಿಂದ 5 ಮಾರ್ಕ್ಸ್ ಒಂದೊಂದು ಟೋಟಲ್ 11 ಮಾರ್ಕ್ಸ್. ಸೆಕೆಂಡ್ ಮಾಡೆಲ್ ಪ್ರಕಾರ ಸೇಮ್. ಥರ್ಡ್ ಮಾಡೆಲ್ ಪ್ರಕಾರ ಏನ್ ಮಾಡಿದ್ದಾರೆ? ಥರ್ಡ್ ಮಾಡೆಲ್ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ ಐ ಥಿಂಕ್ ಸ್ವಲ್ಪ ಇದು ಏನು 1 ಮಾರ್ಕ್ಸ್ ಅಂತ ಹೆಚ್ಚಿಗೆ ಮಾಡಿದ್ದಾರೆ. ಅದ್ರ ಪ್ರಕಾರ 12 ಮಾರ್ಕ್ಸ್ ಆಗ್ತದೆ. ಆಯ್ತಾ? 12 11 ಆಗಲಿ
ಒಟ್ಟೇನಪ್ಪ ಅಂತ ಹೇಳಿದ್ರೆ 1 ಮಾರ್ಕಿಂಗ್ 2 ಮಾರ್ಕಿಂಗ್ 3 ಮಾರ್ಕಿಂಗ್ 5 ಮಾರ್ಕ್ಸ್ ಕ್ವಶನ್ ರೆಡಿ ಆಗುತ್ತೆ. ಚಾಪ್ಟರ್ 4 ಅಲ್ಲಿ 6 ಮಾರ್ಕ್ಸ್ ಇರುತ್ತೆ. ಮಾಡಲ್ 1 ಪ್ರಕಾರ 1 ಮಾರ್ಕಿಂಗ್ 2 ಮಾರ್ಕಿಂಗ್ 3 ಮಾರ್ಕಿಂಗ್ ಮಾಡಲ್ 2 ಪ್ರಕಾರ ಸೇಮು. ಮಾಡಲ್ 3 ಪ್ರಕಾರ 1 ಮಾರ್ಕಿಂಗ್ 5 ಮಾರ್ಕಿಂಗ್ ಅಂದ್ರೆ 2 ಮಾರ್ಕಿಂಗ್ 3 ಮಾರ್ಕಿಂಗ್ ಒಂದೊಂದು ಕೊಡ್ಲಿಲ್ಲ ಅಂದ್ರೆ ಡೈರೆಕ್ಟ್ 5 ಮಾರ್ಕ್ಸ್ ಅಂತ ಕೇಳ್ತಾರೆ. ಹಾಗಾಗಿ ಈ ಚಾಪ್ಟರ್ ಸಹಿತ ನಾವು we will have to prepare for 1 mark question, 2 mark question, 3 mark question, 5 mark question. ಸರಿನಾ? And finally ಚಾಪ್ಟರ್ 5 14 ಮಾರ್ಕ್ಸ್ ಟೋಟಲ್ ವೇಟೇಜ್ ಇದೆ. 1 ಮಾರ್ಕಿಂದು ಬರ್ಬೋದು, 2 ಮಾರ್ಕಿಂದು ಬರ್ಬೋದು, ಇದ್ರ ಪ್ರಕಾರ 3 ಮಾರ್ಕಿಂದು ಬರಬಹುದು, ಅದರ ಪ್ರಕಾರ ಮಾಡಲ್ 1 ಪ್ರಕಾರ 5 ಮಾರ್ಕಿಂದು ಎಲ್ಲ ಪ್ರಕಾರನೂ ಇರ್ತವೆ. 5 ಮಾರ್ಕ್ಸ್ ಕ್ವಶನ್ ಫಿಕ್ಸ್. ಸರಿನಾ? ನಾನು ಒಟ್ಟು 11 ಚಾಪ್ಟರ್ಸ್ ಪೈಕಿ ಫಸ್ಟ್ ಮೊದಲ ಹಂತದಲ್ಲಿ ಐ ಸಜೆಸ್ಟ್ ಗೆಟ್ ಥರೋ ವಿತ್ ದೀಸ್ 5 ಚಾಪ್ಟರ್ಸ್. ಈ 5 ಪಾಠ ಮಾಡಿದ್ರೆ 46 ಮಾರ್ಕ್ಸ್ಗಳು ಫಿಕ್ಸ್ಡ್ ಗ್ಯಾರಂಟಿ. ಇದರಲ್ಲಿ ಅನುಮಾನನೇ ಬೇಡ. 46 ಮಾರ್ಕ್ಸ್ ಕ್ವಶನ್ ಪೇಪರ್ ನೀವು ಬಿಡಿಸಿ ಬರ್ತೀರಿ. 5 ಮಾರ್ಕ್ಸ್ 5 ಚಾಪ್ಟರ್ ಔಟ್ ಆಫ್ 5 ಅಲ್ಲ 4 and half 1 ಈಸ್ ಇನ್ಕಂಪ್ಲೀಟ್. ಅದರಲ್ಲಿ ಅರ್ಥ ತೆಗೆದಾಕಿದ್ದಾರೆ. ಇವು ಫುಲ್ಲು, ಇದು ಫುಲ್ಲು, ಪಾಠ 2 ಫುಲ್ಲು, ಪಾಠ 3 ಫುಲ್ಲು, ಪಾಠ 4 ಫುಲ್ಲು, ಪಾಠ 5 ಫುಲ್ಲು, ಪಾಠ 1 ಅರ್ಧ, 4.5 ಪಾಠ, 4 and half ಚಾಪ್ಟರ್ಸ್ ಔಟ್ ಆಫ್ 11 and half. ಅತ್ಯಂತ ಕಡಿಮೆ ಚಾಪ್ಟರ್ಸ್ ಇಂದ ನಾನು ನಿಮಗೆ ಹೇಗೆ 46 ಮಾರ್ಕ್ಸ್ಗಳನ್ನ 46 ಬಿಡಿಸ್ಬಂದು ನೀವು 30 ಬಂದ್ರು ಫಸ್ಟ್ ಕ್ಲಾಸ್. ಲೀವ್ ಅಬೌಟ್ ಜಸ್ಟ್ ಪಾಸಿಂಗ್ ಫಸ್ಟ್ ಕ್ಲಾಸ್ ಬರುತ್ತೆ, 110% ಬರುತ್ತೆ. ಹಾಗಾಗಿ ನಾನು AIDS ಸಂಘಟನೆಯಿಂದ ಮತ್ತೆ ಪ್ರಜಾಜನ ಲೈವ್ ಇಂದ ಪಾಸಿಂಗ್ ಪ್ಯಾಕೇಜ್ ಡೆಫಿನೇಟ್ ಮಾಡೋಂಥದ್ದು ಹೇಳ್ರಿ ಅಂದಾಗ ಬಹಳ ನಾನು ಸಹಿತ ವರ್ಕೌಟ್ ಮಾಡಿ ಏನೇನು ಸಜೆಸ್ಟ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿ ಸಿದ್ಧ ಮಾಡ್ಕೊಂಡು ಬಂದಿರೋ ಸಜೆಷನ್ ಇದೆ. ಇದು ಆದ್ಮೇಲೆ ಇದು ಸೀರಿಯಸ್ ಆಗಿ ಬಂದ್ರೆ 15-20 ಡೇಸ್ ಅಲ್ಲಿ ಮುಗಿಸ್ಬೋದು. ಅದಾದ್ಮೇಲೆ ಇನ್ನೊಂದೆರಡು ಪಾಠ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ನೀವು ಫಸ್ಟ್ ಕ್ಲಾಸ್ ಮೇಲೆ ಹೋಗ್ಬಿಡ್ತೀರ. 70 ಅಂಕಗಳನ್ನು ಗಳಿಸ್ಬೋದು 100ಕ್ಕೆ. ಸರಿನಾ? ಇದಿಷ್ಟು ಐ ಜಸ್ಟ್ ವಾಂಟೆಡ್ ಟು ಶೇರ್ ಫಸ್ಟ್. ಐ ಥಿಂಕ್ ಐ ಹ್ಯಾವ್ ಡನ್ ಮೈ ಜಾಬ್ ಸಕ್ಸಸ್ಫುಲ್. ಏನ್ ಟಾರ್ಗೆಟ್ ಅನ್ನೋದು ಸರಿನಾ? ಈಗ ಇದರಲ್ಲಿ ಯಾವ ಕ್ವಶನ್ಸು ಅನ್ನೋದಕ್ಕೆ ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ನಾನು ನೆಕ್ಸ್ಟ್ ಹೋಗೋದಕ್ಕಿಂತ ಮುಂಚೆ ಈಗ ನನ್ನ ನೆಕ್ಸ್ಟ್ ಪ್ಲಾನ್ ಏನಂದ್ರೆ ಈ 5 ಚಾಪ್ಟರ್ ಇಂದ ಮೇನ್ ಕ್ವಶನ್ಸ್ ಯಾವ ಆನ್ಸರ್ಸ್, ಕ್ವಶನ್ ಅಂಡ್ ಆನ್ಸರ್ಸ್ ಡಿಸ್ಕಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ 5 ಚಾಪ್ಟರ್ ಇಂದ ಸರಿನಾ? ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಎ ಫೀಡ್ಬ್ಯಾಕ್. ಇದುವರೆಗೂ ಏನಿತ್ತು ಕ್ಲಿಯರ್ ಆಯ್ತಾ? ಯಾರಾದ್ರೂ ಒಂದೆರಡು ಮೆಸೇಜ್ ಎಲ್ಲ ಹಾಕಿದ್ರೆ ಮೈ ಫ್ರೆಂಡ್ಸ್ ವಿಲ್ ಗಿವ್ ಮಿ ಫೀಡ್ಬ್ಯಾಕ್. ಯಾರು ರಿಪ್ಲೈ ಮಾಡಬೇಕು ಅಂತ ಕ್ಲಿಯರ್ ಅಲ್ಲ ಇದು? ಇದ್ರ ಬಗ್ಗೆ ಏನು ಡೌಟ್ ಇಲ್ವಲ್ಲ? ಮೆಸೇಜಸ್ ಅಂಬಾಜಿ ಯಾರು ನೋಡ್ತಾ ಇದ್ದಾರೆ ಮೆಸೇಜಸ್ ಕ್ಲಿಯರ್ ಅಲ್ಲ? ಕ್ಲಿಯರ್ ಓಕೆ ಅಲ್ಲ? ಸರಿ, ಈಗ ನಾನೇನ್ ಮಾಡ್ತೀನಿ ನೆಕ್ಸ್ಟ್ ನನ್ನ ಪ್ರೋಗ್ರಾಮ್ ಏನಂತ ಹೇಳಿದ್ರೆ 1, 2, 3, 4 ಮತ್ತು 5ನೇ ಚಾಪ್ಟರ್. ಆಯ್ತಾ? ಎಂತ ದಡ್ರು ಇವತ್ತಿನವರೆಗೂ ಓದಿಲ್ಲಪ್ಪ, ಇವತ್ತಿಂದಲೇ ನಾವು ಸ್ಟಡಿ ಶುರು ಮಾಡ್ಬೇಕಪ್ಪ ಅಂತ ಅಂದ್ರು. ನಮ್ಮ ಕ್ಲಾಸ್ ಬೇಡ, ಏನು ಬೇಡ ಅಂತ ಹೇಳಿದ್ರು. ನಾನು ಇವತ್ತು 2 ದಿವಸದಲ್ಲಿ ಏನು ಹೇಳ್ತಾ ಇದ್ದೀನಿ ಅದನ್ನ ಫಾಲೋ ಮಾಡಿದ್ರೆ ಐ ಚಾಲೆಂಜ್ 110%. ಕ್ವಶನ್ ಪೇಪರ್ ನಾನು ಇವತ್ತೇನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಕ್ವಶನ್ಸು ಪ್ರಿಪೇರ್ ಮಾಡಿದ್ದು ನಂದು ನೋಟ್ಸು, ಅದರಿಂದ ಕನಿಷ್ಠ 40 ಮಾರ್ಕ್ಸ್ ಇದ್ದಿದ್ದಿಲ್ಲ ಅಂತ ಹೇಳಿದ್ರೆ 110%. ಈಗ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾವು 1.5-3 ಗಂಟೆನಲ್ಲಿ 2 ದಿವಸದಲ್ಲಿ ಒಂದು ಪಾಠನೂ ಮಾಡೋಕ್ಕಾಗಲ್ಲ. ಇನ್ಸ್ಟೆಡ್ ಆಫ್ ಡೂಯಿಂಗ್ ಚಾಪ್ಟರ್ ವಾಟ್ ಐ ಲೈಕ್ ಟು ಡೂ ಈಸ್ 1-2 ಕ್ಲಬ್ ಮಾಡಿ, 3-4 ಕ್ಲಬ್ ಮಾಡಿ, 5-1 3 ಕ್ವಶನ್ ಪೇಪರ್ ಪ್ಯಾಕೇಜ್, ಪಾಸಿಂಗ್ ಪ್ಯಾಕೇಜ್ ಅಂತ ಮಾಡಿದ್ರೆ ಸ್ವಲ್ಪ ಓದಲ್ಲಿ ಇಂದ ಇರ್ತಕ್ಕಂಥವ್ರು,
ಕಲಿಕೆಯಲ್ಲಿ ಕಷ್ಟಪಡುವಂಥ ವಿದ್ಯಾರ್ಥಿಗಳಿಗೆ ಇದು ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಇಯರು ನಮ್ಮ ಕಾಲೇಜಿಂದ ಸುಮಾರು 198 ಸ್ಟೂಡೆಂಟ್ಸು ಎಕ್ಸಾಮ್ ಬರೆದು ಇದೇ ಥರ ಪಾಸಿಂಗ್ ಪ್ಯಾಕೇಜ್ ಮಾಡಿ ನಾನು ರೆಮಿಡಿಯಲ್ ಬ್ಯಾಚ್ಗೆ ಇದು ಮಾಡಿದ್ದೆ. ಒಬ್ಬ ಸ್ಟೂಡೆಂಟ್ ಫೇಲ್ ಆಗಿದೆ. ಔಟ್ ಆಫ್ 198 ಓನ್ಲಿ 1 ಸ್ಟೂಡೆಂಟ್ ವಾಸ್ ಫೇಲ್. ಅದು ಯಾಕೆ ಅಂತ ಹೇಳಿದ್ರೆ ಹುಷಾರಿರಲಿಲ್ಲ ಅಂತ, ಹೆಲ್ತ್ ಇಶ್ಯೂಸ್ ಇದ್ದ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು 100% ವರ್ಕೌಟ್ ಆಗುತ್ತೆ. ಬರೀ ಪಾಸ್ ಅಲ್ಲ, ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬರುತ್ತೆ. ಈಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಪಾಠ 1, 2 70 ಮಾರ್ಕ್ಸ್ ನಮ್ದೇನು ಮಾಡಲ್ ಬಿ ಬೋರ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಇರ್ತೈತಲ್ರಿ, ಅದೇ ಪ್ಯಾಟರ್ನ್ ಅಲ್ಲಿ ಕ್ವಶನ್ ಆನ್ಸರ್ಸ್ ಡಿಸ್ಕಸ್ ಮಾಡ್ತೀನಿ. ನಾನು ಪ್ರಿಪೇರ್ಡ್ ನೋಟ್ಸ್ ಇದೆ, ಆ ಪ್ರಿಪೇರ್ಡ್ ನೋಟ್ಸ್ ಪ್ರಕಾರ 1 ಮತ್ತು 2ನೇ ಚಾಪ್ಟರ್ನ ಕ್ವಶನ್ ಆನ್ಸರ್ಸ್ 70 ಮಾರ್ಕ್ಸ್. 70 ಮಾರ್ಕ್ಸ್ ಅಂತ ಗೊತ್ತಲ್ಲ ನಿಮಗೆ. 1 ಮಾರ್ಕ್ ಕ್ವಶನ್ 10, 2 ಮಾರ್ಕಿಂದು 8, 3 ಮಾರ್ಕಿಂದು 8, 5 ಮಾರ್ಕಿಂದು ಪಾರ್ಟ್ ಎ ನಲ್ಲಿ 6, ಪಾರ್ಟ್ ಬಿ ನಲ್ಲಿ 5. ಇವಿಷ್ಟೇ ಕ್ವಶನ್ಸ್ ಅನ್ನು ನಾನು ಪ್ರಿಪೇರ್ ಮಾಡಿದ್ದೀನಿ. ಅದನ್ನ ರೆಡಿ ಆದ್ರೆ ಐ ಬೆಟ್ 1 ಮಾರ್ಕಿಂದು ಬಿಟ್ಟು 2, 3, 5 ಮಾರ್ಕಿಂದು ನಾನೇನು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅದನ್ನ ಬಿಟ್ಟು ಬೇರೆ ಬರಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಮೈ ಚಾಲೆಂಜ್. ಸೊ ಐ ಥಿಂಕ್ ದಟ್ ವಿಲ್ ಬಿ ಹೆಲ್ಪ್ಫುಲ್. ಎಟ್ ದ ಎಂಡ್ ನಿಮ್ಗೆ ಏನಾದರೂ ಏನು ಈ ನೋಟ್ಸನ್ನ ಐ ಕ್ಯಾನ್ ಶೇರ್ ಯು. ನಾನು ಇದೆಲ್ಲ ನೋಟ್ಸನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಶೇರ್ ಮಾಡ್ತೀನಿ. ನಾನು ಆಲ್ರೆಡಿ ಪ್ರಿಂಟೆಡ್ ಫಾರ್ಮಲ್ಲಿ ಇದೆ. ಇದಿಷ್ಟು ನೋಟ್ಸ್ ಓದಿದ್ರೆ ಭಾಳ ಚಿಕ್ಕದಿದೆ ರೀ, ಸುಮಾರು ಒಂದು 25 ಪೇಜ್ ಆಗ್ಬೋದು. ಎಲ್ಲ 5 ಪಾಠದ್ದು ಸೇರಿ ಕ್ವಶನ್ ಆನ್ಸರ್ಸ್ ಫಾರ್ಮಲ್ಲಿ ನಾನು ನೋಟ್ಸ್ ಏನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇದನ್ನ ಮಾಡಿದ್ರೆ ಗ್ಯಾರಂಟಿ 40 ಮಾರ್ಕ್ಸ್ ಎನ್ಶೂರ್ಡ್. 40 ಪಾಸ್ ಆಗಕ್ಕೆ 21 ಬೇಕು, ಆಕ್ಚುಲಿ 40. ಪ್ರಾಕ್ಟಿಕಲ್ ಅಲ್ಲಿ ನಿಮಗೆ 30ಕ್ಕೆ 25 ಮಿನಿಮಮ್ ಬಂದರೂ ಸಹಿತ ಫಸ್ಟ್ ಕ್ಲಾಸ್ ಮಾರ್ಕ್ಸ್. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ಗೆ ನಾನು ಇದನ್ನ ಪ್ರಾಕ್ಟೀಸ್ ಪೇಪರ್ ಅಂತ ಕರಿತೀನಿ. ಪ್ರಾಕ್ಟೀಸ್ ಮಾಡೋದಕ್ಕೆ ಚಾಪ್ಟರ್ 192 ನ 2 ಚಾಪ್ಟರ್ ಇಂದ 1 ಮಾರ್ಕ್ಸಿನ 10 ಕ್ವಶನ್ಸ್, 2 ಮಾರ್ಕ್ಸಿನ 8, 3 ಮಾರ್ಕ್ಸಿನ 8, 5 ಮಾರ್ಕ್ಸಿನ 6+5. ಇದಿಷ್ಟ ಆದ್ರೆ ಬೇರೆ ಕ್ವಶನ್ಸ್ ಬರೋದಕ್ಕೆ ರಿಮೋಟ್ ಚಾನ್ಸ್. ನಾನು ಹೇಳ್ತೀನಿ ಅದಾದ್ಮೇಲೆ 100%. ಓಕೆ, ಕ್ವಶನ್ ನಂಬರ್ 1 ತುಂಬಾ ಇಂಪಾರ್ಟೆಂಟ್. 1 ನಿಮಿಷ. ರೈಟ್, ನೋಡಿ, ವಾಟ್ ಈಸ್ ಇಮ್ಯಾಸ್ಕ್ಯುಲೇಷನ್ ಅನ್ನೋ ಕ್ವಶನ್. ಇದು ಚಾಪ್ಟರ್ 5 ಅಲ್ಲಿ ಮತ್ತೆ ಕವರ್ ಮಾಡ್ತೀನಿ ಬಿಡಿ. ಡಿಫೈನ್ ಪಾಲಿನೇಷನ್ ಅಂತ. ಡಿಫೈನ್ ಪಾಲಿನೇಷನ್ ಅಂದ್ರೆ ಏನು? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ಸ್ ಟು ಸ್ಟಿಗ್ಮಾ ಆಫ್ ದ ಫ್ಲವರ್. ಅಂದ್ರೆ ಮೇಲ್ ಫ್ಲವರ್ ಏನಿರ್ತೈತಿ, ಮೇಲ್ ಫ್ಲವರ್ ಅಲ್ಲಿ ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಚೀವ್ ಆಗೋದಕ್ಕೆ these pollen grains will have to be taken away from anthers and deposited on stigma. ಈ ರೀತಿ ಆಗೋದಕ್ಕೆ ನಾವು ಪಾಲಿನೇಷನ್ ಅಂತೀವಿ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಸೆಕೆಂಡ್, ನೆಕ್ಸ್ಟ್ ಥರ್ಡ್ ಕ್ವಶನ್, ವಾಟ್ ಆರ್ ಹರ್ಮಾಫ್ರೊಡೈಟ್ಸ್? ಹರ್ಮಾಫ್ರೊಡೈಟ್ಸ್ ಅಂತ ಹೇಳಿದ್ರೆ ಏನು? ಈ ಅನಿಮಲ್ಸ್ ಅಲ್ಲಿ ಬೈಸೆಕ್ಸುವಾಲಿಟಿ ಅಂದ್ರೆ ಏನು? ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಮತ್ತೆ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಎರಡೂ ಒಂದೇ ದೇಹದಲ್ಲಿ ಇದ್ದಾಗ, ಫಾರ್ ಎಕ್ಸಾಂಪಲ್ ಅರ್ಥವರ್ಮ್ನ ಮುಂಭಾಗದಲ್ಲಿ ಸ್ಪರ್ಮ್ ಪ್ರೊಡ್ಯೂಸಿಂಗ್ ಆರ್ಗನ್ಸ್ ಇರ್ತವೆ, ಹಿಂಭಾಗದಲ್ಲಿ ಎಗ್ ಪ್ರೊಡ್ಯೂಸಿಂಗ್ ಆರ್ಗನ್ಸ್ ಇರ್ತವೆ. ಈ ತರ ಸುಮಾರು ಪ್ರಾಣಿಗಳನ್ನು ನೋಡ್ತೀವಿ. ಪ್ರಾಣಿಗಳಲ್ಲಿ, ಸಸ್ಯಗಳಲ್ಲೂ ಇದು ಇದೆ. ಸಸ್ಯಗಳಲ್ಲಿ ನಾವು ಹರ್ಮಾಫ್ರೊಡೈಟ್ಸ್ ಅನ್ನಲ್ಲ. ಹರ್ಮಾಫ್ರೊಡೈಟ್ಸ್ ಅನ್ನೋದು ನಾವು ಪ್ರಾಣಿಗಳಲ್ಲಿ ಮಾತ್ರ. ಇಲ್ಲಿ ಯೂಸ್ವಲಿ ಈ ಕ್ವಶನ್ ಬಂದಾಗ ಮಕ್ಕಳು ಮಾಡೋ ತಪ್ಪೇನಪ್ಪ ಅಂತ ಹೇಳಿದ್ರೆ ಬೈಸೆಕ್ಸುವಲ್ ಕಂಡೀಷನ್ ಇನ್ ಆರ್ಗ್ಯಾನಿಸಮ್ಸ್ ಅಂತ ಬರೀತೀವಿ. ಆರ್ಗ್ಯಾನಿಸಮ್ಸ್ ಅಂದ್ರೆ ಪ್ಲಾಂಟ್ಸ್ ಒಂದಂಗಾಯ್ತು, ಎನಿಮಲ್ಸ್ ಒಂದಂಗಾಯ್ತು, ಎಲ್ಲ ಲಿವಿಂಗ್ ಥಿಂಗ್ಸ್ ಒಂದಂಗಾಯ್ತು. ಹಂಗಲ್ಲ, ಬೈಸೆಕ್ಸುವಾಲಿಟಿ ಇನ್ ಅನಿಮಲ್ಸ್ ಅನ್ನೋದು ಸ್ಪೆಸಿಫೈ ಮಾಡಬೇಕು. ಬೈಸೆಕ್ಸುವಾಲಿಟಿ ಇನ್ ಅನಿಮಲ್ಸ್ ಇಸ್ ಕಾಲ್ಡ್ ಹರ್ಮಾಫ್ರೊಡೈಟ್ಸ್. ಕ್ಲಿಯರ್ ಅಲ್ಲ? ಅದಾದ್ಮೇಲೆ chances of survival is more in viviparous animals than in oviparous animals. Why? Viviparous animals ಅಂತ ಹೇಳಿದ್ರೆ ಯಾವುದು? The animals where the embryonic development will takes place inside the mother body and development
takes place inside the mother body, they will give birth directly to animals. ಇದಕ್ಕೆ ವೈವಿಪ್ಯಾರಸ್ ಅನಿಮಲ್ಸ್. ಓವಿಪ್ಯಾರಸ್ ಅನಿಮಲ್ಸ್ ಅಂದ್ರೆ ಯಾವುವು? ಎಂಬ್ರಿಯೋನ ಹೊರಗಾಗ್ತವೆ ಮೊಟ್ಟೆಯಲ್ಲಿ. ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ವಿಲ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದ ಮದರ್ ಬಾಡಿ ಅಲ್ವಾ? ಈಗ ಈ ವೈವಿಪ್ಯಾರಸ್ ಅನಿಮಲ್ಸ್ ಅಂದ್ರೆ ಸಸ್ತನಿಗಳು, ಮ್ಯಾಮಲ್ಸ್, ಯಾವ ಮರಿ ಆಗ್ತವೆ, ಅವುಗಳಲ್ಲಿ ಸರ್ವೈವಲ್ ರೇಟ್ ಜಾಸ್ತಿ ಯಾಕೆ ಅಂತ ಕೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ತಾಯಿ ಭ್ರೂಣದಲ್ಲಿ ಇದು ಬೆಳೆಯೋದ್ರಿಂದ there is no chance of eating away by predators. ಪ್ರಾಪರ್ ಎಂಬ್ರಿಯೋನಿಕ್ ಕೇರ್ ಇದೆ, ಪ್ರೊಟೆಕ್ಷನ್ ಇದೆ. ಬೇರೆ ಪಕ್ಷಿಗಳಲ್ಲಿ ಉದಾಹರಣೆ ಬರ್ಡ್ಸ್ ಅಲ್ಲೆಲ್ಲ ಸಹಿತ ಆಗಿರುವ ತತ್ತಿನಲ್ಲಿ ಹಾವು ತಿಂದು ಹೋಗ್ಬೋದು. ಪ್ರಿಡೇಟರ್ಸ್ ತಿನ್ನೋದು, ಪ್ರೊಟೆಕ್ಷನ್ ಇದೆಲ್ಲ ಪ್ರೊಟೆಕ್ಷನ್ ಪ್ರಾಬ್ಲಮ್ಸ್ ಇದು ಇಲ್ಲ ವೈವಿಪ್ಯಾರಸ್ ಅಲ್ಲಿ. ಹಾಗಾಗಿ ಚಾನ್ಸಸ್ ಆಫ್ ಸರ್ವೈವಲ್ ಇನ್ ವೈವಿಪ್ಯಾರಸ್ ಅನಿಮಲ್ಸ್ ಇಸ್ ಮೋರ್. ಅದಕ್ಕೆ ಆನ್ಸರ್ ಏನು? ಆನ್ಸರ್ ಚಾನ್ಸಸ್ ಆಫ್ ಸರ್ವೈವಲ್ ಈಸ್ ಮೋರ್ ಇನ್ ವೈವಿಪ್ಯಾರಸ್ ಅನಿಮಲ್ಸ್ ದನ್ ಇನ್ ಓವಿಪ್ಯಾರಸ್ ಅನಿಮಲ್ಸ್. ವೈ? ಆನ್ಸರ್ ಇಸ್ ವೆರಿ ಸಿಂಪಲ್, ಬಿಕಾಸ್ ಆಫ್ ಪ್ರಾಪರ್ ಎಂಬ್ರಿಯಾನಿಕ್ ಕೇರ್ ಅಂಡ್ ಪ್ರೊಟೆಕ್ಷನ್. ಸರಿನಾ? ಅದಾದ್ಮೇಲೆ ವಾಟ್ ಈಸ್ ಪ್ರೀ ನ್ಯೂಕ್ಲಿಯರ್ ಡಿವಿಷನ್ ಆಫ್ ಫಂಕ್ಷನಲ್ ಮೆಗಾಸ್ಪೋರ್ ಅಂತ ಒಂದು ಕ್ವಶನ್. ಪ್ರೀ ನ್ಯೂಕ್ಲಿಯರ್ ಡಿವಿಷನ್ ಆಫ್ ಫಂಕ್ಷನಲ್ ಮೆಗಾಸ್ಪೋರ್ ಅಂದ್ರೆ ಏನು? ಯೂಸ್ವಲಿ ಸೆಲ್ ಡಿವಿಷನ್ ಆಗಬೇಕಾದ್ರೆ ಒಂದು ನ್ಯೂಕ್ಲಿಯಸ್ ಇದ್ದು ಮೊದಲು 2 ನ್ಯೂಕ್ಲಿಯಸ್ ಆಗ್ತೈತಿ. 2 ನ್ಯೂಕ್ಲಿಯಸ್ ಆದ್ಮೇಲೆ ಸೈಟೋಪ್ಲಾಸಂ ಡಿವೈಡ್ ಆಗಿ ಅದು 2 ಸೆಲ್ ಆಗ್ತೈತಿ. ರೈಟ್? ಯೂಸ್ವಲ್ whereas ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಫ್ಲವರ್ ಅಲ್ಲಿ ಮೆಗಾಸ್ಪೋರ್ ಡೆವಲಪ್ ಆಗಬೇಕಾದ್ರೆ ಏನಾಗುತ್ತೆ ಅಂದ್ರೆ ನ್ಯೂಕ್ಲಿಯಸ್ ವಿಲ್ ಡಿವೈಡ್, ಬಟ್ ನ್ಯೂಕ್ಲಿಯರ್ ಡಿವಿಷನ್ ಇಸ್ ನಾಟ್ ಫಾಲೋಡ್ ಬೈ ಸೈಟೋಪ್ಲಾಸ್ಮಿಕ್ ಡಿವಿಷನ್. ರೆಗ್ಯುಲರ್ ಮೈಟೋಸಿಸ್ ಅಲ್ಲಿ ಆದಂಗೆ ಸೈಟೋಪ್ಲಾಸಂ ಡಿವೈಡ್ ಆಗಿ 2 ಸೆಲ್ ಆಗಲ್ಲ. 2 ಸೆಲ್ ಆಗೋಕ್ಕಿಂತ ಮುಂಚೆನೆ ಮತ್ತೆ 2 ನ್ಯೂಕ್ಲಿಯೈ ಡಿವೈಡ್ ಆಗಿ 4 ನ್ಯೂಕ್ಲಿಯೈ ಆಗ್ತವೆ. There is only nuclear division but not followed by cytoplasmic division. It is unusual. Usually nucleus divide ಆದ್ಮೇಲೆ cytoplasm divide ಆಗಿ 2 ಸೆಲ್ ಆಗಬೇಕು. But nuclear division usually is followed by cytoplasmic division. But ಕೆಲವೊಂದು ಸಲ ಎಲ್ಲಿ ಎಸ್ಪೆಷಲಿ ಫೀಮೇಲ್ ಎಂಬ್ರಿಯೋ ಸೈಟ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಪ್ಲಾಂಟ್ಸ್ ಅಲ್ಲಿ ನ್ಯೂಕ್ಲಿಯರ್ ಡಿವಿಷನ್ ವಿಲ್ ನಾಟ್ ಬಿ ಫಾಲೋಡ್ ಬೈ ಸೈಟೋಪ್ಲಾಸ್ಮಿಕ್ ಡಿವಿಷನ್. ಇದಕ್ಕೆ ನಾವು ಪ್ರೀ ನ್ಯೂಕ್ಲಿಯರ್ ಡಿವಿಷನ್ ಅಂತ ಕರಿತೀವಿ. ಸೊ ಆನ್ಸರ್ ನೋಡ್ಬಿಡೋಣ. ಇಲ್ಲಿ ಪ್ರೀ ನ್ಯೂಕ್ಲಿಯರ್ ಡಿವಿಷನ್ ಆಫ್ ಫಂಕ್ಷನಲ್ ಮೆಗಾಸ್ಪೋರ್. ವಾಟ್ ಈಸ್ ಪ್ರೀ ನ್ಯೂಕ್ಲಿಯರ್ ಡಿವಿಷನ್ ಆಫ್ ಫಂಕ್ಷನಲ್ ಮೆಗಾಸ್ಪೋರ್? The repeated mitotic divisions of nucleus of the megaspore, which is not followed by cytokinesis, is called pre-nuclear division of functional megaspore. Sarina? Then question number 6. Why clistogamous flowers are invariably autogamous? ಅಂತ ಒಂದು question. Clistogamous flowers ಅಂದ್ರೆ ಏನು? Flowers ಅಲ್ಲಿ female reproductive system, that is pistil ಅಂತ ಏನು ಕರಿತೀವಿ ಅದು, ಆಮೇಲೆ ಮೇಲ್ reproductive system, all these things are covered by petals. ಹೌದಾ? ಚಾಸ್ಪೋ ಅಂದ್ರೆ ಮೊಗ್ಗು. ಈ ಪೆಟಲ್ಸ್ ಹೂವಿನ ದಳಗಳು ತೆರೆದುಕೊಳ್ತವೆ. ನಾರ್ಮಲಿ ತೆರೆದುಕೊಂಡಾಗ ಈ ಆಂಕರ್ ಏನಿರ್ತಲ್ಲ, ಆಂಕರ್ ಅಲ್ಲಿ ಪೋಲನ್ ಪ್ಲೇನ್ ರಿಲೀಸ್ ಆಗ್ತದೆ. ತೆರೆದಾಗ ಇದು ಬೇರೆ ಹೂವಿಗೆ ಹೋಗಿ ಬೇರೆ ಹೂವಿನ ಓವರಿ ಮೇಲೆ ಬೀಳುತ್ತೆ. ಅದಕ್ಕೆ ಕ್ರಾಸ್ ಫರ್ಟಿಲೈಸೇಷನ್ ಅಂತ. ಇದು ಜನರಲಿ ಟ್ರೂ. ಬಟ್ ಕೆಲವು ಸಸ್ಯಗಳಲ್ಲಿ ಈ ಪೆಟಲ್ಸ್ ತೆರೆದುಕೊಳ್ಳೋದೇ ಇಲ್ಲ. ತೆರೆದುಕೊಳ್ಳದೇ ಇದ್ದಾಗ 2 ಫ್ಲವರ್ ನಡುವೆ ಪಾಲಿನೇಷನ್ ಚಾನ್ಸ್ ಇಲ್ಲ. ಅಲ್ಲಿ ಅದರ ಪೋಲನ್ ಗ್ರೈನ್ಸ್ ಅದೇ ಓವರಿ ಮೇಲೆ ಬೀಳಬೇಕು. ಅರ್ಥ ಆಯ್ತಾ? ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂದ್ರೆ ಏನು? ದ ಫ್ಲವರ್ಸ್ ವಿಚ್ ವಿಲ್ ನೆವರ್ ಬಿ ಓಪನ್, which will never open their accessory whorls. They will never open their petals. As a result, pollen grains deposited from anther will have to be, pollen grains released from anther will have to be deposited invariably on the ovary. ಅರ್ಥ ಆಯ್ತಾ? ಆದ್ದರಿಂದ ಆನ್ಸರ್ ಏನು? Since clistogamous flowers are small, inconspicuous with their accessory whorls never open, they are invariably autogamous. Autogamous ಅಂದ್ರೆ ಸೆಲ್ಫ್ ಪಾಲಿನೇಷನ್, ಅದರೊಳಗೆ ಆಗುತ್ತೆ, ಬೇರೆ ಫ್ಲವರ್ ಜೊತೆಗೆ ಆಗಲ್ಲ. ಕ್ಲಿಯರ್ ಅಂತ ಅನ್ಕೊಳ್ತೀನಿ. ಪಪಾಯ ಪ್ಲಾಂಟ್ಸ್ ಆರ್ ಕಾಲ್ಡ್ ಡಯೋಸಿಯಸ್. ಡಯೋಸಿಯಸ್ ಅಂದ್ರೆ ಏನ್ರಿ? ಯುನಿಸೆಕ್ಸುವಲ್ ಅಂತ ಅರ್ಥ. ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಬೇರೆ ಫ್ಲವರ್ ಅಲ್ಲಿ ಇರುತ್ತೆ, ಬೇರೆ ಗಿಡದಲ್ಲಿ ಇರುತ್ತೆ. ಪಪ್ಪಾಯಲ್ಲಿ ಏನಾಗುತ್ತೆ?
ಒಂದು ಗಿಡದಲ್ಲಿ ಮೇಲ್ ಫ್ಲವರ್ ಪ್ರೊಡ್ಯೂಸ್ ಆದರೆ ಇನ್ನೊಂದು ಗಿಡದಲ್ಲಿ ಫೀಮೇಲ್ ಫ್ಲವರ್ ಪ್ರೊಡ್ಯೂಸ್ ಆಗುತ್ತೆ. ಮೇಲ್ ಫ್ಲವರ್ ಫೀಮೇಲ್ ಫ್ಲವರ್ ಒಂದೇ ಗಿಡದಲ್ಲಿ ಇರಲ್ಲ. ಅರ್ಥ ಆಯ್ತಾ? ಬಹಳಷ್ಟು ಗಿಡಗಳಲ್ಲಿ ಮೇಲ್ ಫ್ಲವರ್ ಫೀಮೇಲ್ ಫ್ಲವರ್ ಒಂದೇ ಗಿಡದಲ್ಲಿ ಇರುತ್ತೆ. ಮೇಲ್ ಫ್ಲವರ್ ಫಿಮೇಲ್ ಫ್ಲವರ್ ಒಂದೇ ಗಿಡದಲ್ಲಿ ಇರುತ್ತೆ. ಬಹಳಷ್ಟು ಪ್ಲಾಂಟ್ಸ್ ಅಲ್ಲಿ ಮೇಲ್ ಫ್ಲವರ್ ಫಿಮೇಲ್ ಫ್ಲವರ್ ಒಂದೇ ಗಿಡದಲ್ಲಿ ಇರ್ತೈತೆ. ಅಂತದಕ್ಕೆ ನಾವು ಬೈಸೆಕ್ಸುವಲ್ ಪ್ಲಾಂಟ್ಸ್ ಅಥವಾ ಮೊನೇಶಿಯಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಇದರ ಅಪೋಸಿಟ್ ಡೈಯೇಶಿಯಸ್ ಆರ್ ಯುನಿಸೆಕ್ಸುವಲ್. ಯುನಿಸೆಕ್ಸ್ ಅಂದ್ರೆ ಒನ್ ಪ್ಲಾಂಟ್ ಬಾಡಿ ಒನ್ ಸೆಕ್ಸ್. ನಾವಿದ್ದಂಗೆ ಐದರ್ ಗಂಡು ಆರ್ ಹೆಣ್ಣು, ಐದರ್ ಮೇಲ್ ಆರ್ ಫಿಮೇಲ್, ಕೆನಾಟ್ ಬಿ ಬೋತ್ ಅಂದಾಗ ಏನದು ಬೈಸೆಕ್ಸುವಲ್, ಲೈಕ್ ಆಲ್ಫರ್. ಹಂಗೇನೆ ಪ್ಲಾಂಟ್ಸ್ ಅಲ್ಲಿ ಯುನಿಸೆಕ್ಸುವಲ್ ಕಂಡೀಷನ್ ನಾವೇನಂತ ಕರಿತೀವಿ? ಡೈಯೇಶಿಯಸ್ ಅಂತ ಕರಿತೀವಿ. ಅದೇ ಪಪಾಯ ಪ್ಲಾಂಟ್ಸ್ ಡೈಯೇಶಿಯಸ್ ವೈ ಅಂತ ಕೇಳಿದ್ರೆ, ವೈ ಅಂದ್ರೆ ಆನ್ಸರ್ ಇಸ್ ಬಿಕಾಸ್ ದೇ ಬಿಯರ್ ಮೇಲ್ ಅಂಡ್ ಫೀಮೇಲ್ reproductive flowers on different plants. Very simple answer. So because these plants produce male and female flowers on two different plant bodies, the papaya plants are called dioecious plants. Right up? Question number 8. Why apple is called a false fruit? Why apple is called a false fruit? Anta ಇದೆ question. Apple is called false fruit because real fruit ಅಂದ್ರೆ true fruits ಅಂತ ಕರೀತೀವಿ. ಬಯಾಲಜಿಕಲ್ ಟರ್ಮ್ ಅಲ್ಲಿ we call true fruits. True fruits ಅಂದ್ರೆ ಏನು? ಯಾವ ನೋಡಿ, ಇದೆಲ್ಲ ಪಾಲಿನೇಷನ್ ಫರ್ಟಿಲೈಸೇಷನ್ ಎಲ್ಲ ಆದ್ಮೇಲೆ ಪೆಟಲ್ಸ್ ಬಿದ್ದೋಗ್ತವೆ, ಸೆಪಲ್ಸ್ ಬಿದ್ದೋಗ್ತವೆ, ಆಂಥರ್ಸ್ ಬಿದ್ದೋಗ್ತವೆ, ಫಿಲಮೆಂಟ್ಸ್ ಬಿದ್ದೋಗ್ತವೆ, ಓವರಿ ಮಾತ್ರ ಹಣ್ಣಾಗುತ್ತೆ. Actually what is fruit? It is ripened ovary, it is fertilized ovary. ಯಾವುದು ಬರೀ ಓವರಿಯಿಂದ ಬೆಳೀತದೆ ಅದು ಹಣ್ಣು, ಟ್ರೂ ಫ್ರೂಟ್. ಕೆಲವೊಂದು ಸಾರಿ ಓವರಿ ಅಲ್ಲದೆ ಬೇರೆ ಪಾಯಿಂಟ್ ಅಂತ ಫ್ಲವರ್ಸ್ ಹಣ್ಣಿನ ಭಾಗ ಆಗ್ತವೆ. ಉದಾಹರಣೆಗೆ ಆಪಲ್ ಅಲ್ಲಿ ಥಾಲಮಸ್ ಬಿಕಮ್ಸ್ ದಿ ಪಾರ್ಟ್ ಆಫ್ ದ ಫ್ರೂಟ್. ಅಂತ ಫ್ರೂಟ್ಸ್ಗೆ ದ ಫ್ರೂಟ್ಸ್ ವಿಚ್ ಡೆವಲಪ್ ಫ್ರಮ್ ನಾಟ್ ಜಸ್ಟ್ ಓವರಿ, ದೇ ಡೆವಲಪ್ ಫ್ರಮ್ ದ ಪಾರ್ಟ್ಸ್ ಅದರ್ ದೆನ್ ದ ಓವರಿ ಆರ್ ಕಾಲ್ಡ್ ಫಾಲ್ಸ್ ಫ್ರೂಟ್ಸ್ ಆರ್ ಸ್ಪೂರಿಯಸ್ ಫ್ರೂಟ್ಸ್. ಬರೀ ಪ್ಯೂರ್ಲಿ ಓವರಿಯಿಂದ ಡೆವಲಪ್ ಆಗಿ ಟ್ರೂ ಫ್ರೂಟ್ಸ್. ಓವರಿ ಅಂದರೆ ಬೇರೆ ಪಾರ್ಟ್ ಆಫ್ ದ ಫ್ಲವರ್ ಫ್ರೂಟ್ ಅದರಿಂದ ಫ್ರೂಟ್ ಡೆವಲಪ್ ಆದರೆ ಫಾಲ್ಸ್ ಫ್ರೂಟ್ ಆರ್ ಸ್ಪೂರಿಯಸ್ ಫ್ರೂಟ್ ಅಂತ ಕರೀತೀವಿ. ಸೊ apple is called false fruit because apple develops from part other than ovary, that is thalamus. Clear? Okay. Now next is, how are pollen grains protected from wetting in water pollinated species? How are pollen grains protected from wetting in water pollinated species? ಏನು ಪಾಲಿನೇಷನ್ ಅಂದ್ರೆ ಈಗಾಗಲೇ ನಾನು ಹೇಳಿದ್ದೀನಿ, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ಸ್ ಟು ದ ಸ್ಟಿಗ್ಮಾ. ಹೌದಾ? ವಾಟರ್ ಪಾಲಿನೇಷನ್ ಅಂದ್ರೆ ಏನು? ದಿ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಇಸ್ ಏಡೆಡ್ ವಿತ್ ವಾಟರ್. ಇದೆಲ್ಲ ಆಗುತ್ತೆ ವಾಟರ್ ಡ್ವೆಲ್ಲಿಂಗ್ ಪ್ಲಾಂಟ್ಸ್. ಹಂಗಂತೇಳಿ ಎಲ್ಲ ನೀರಲ್ಲಿರೋ ಪ್ಲಾಂಟ್ಸು ಅಲ್ಲ, ಕೆಲವು ನೀರಲ್ಲಿರುವ ಪ್ಲಾಂಟ್ಸ್ ಅಲ್ಲಿ ಪೋಲನ್ ಗ್ರೇನ್ಸ್ ಫ್ರಮ್ ಮೇಲ್ ಪಾರ್ಟ್ ಆಫ್ ದ ಫ್ಲವರ್ ಟು ಫೀಮೇಲ್ ಪಾರ್ಟ್ ಆಫ್ ದ ಫ್ಲವರ್ ಇಸ್ ಕ್ಯಾರಿಡ್ ಬೈ ವಾಟರ್. ಅರ್ಥ ಆಯ್ತಾ? ಎಕ್ಸಾಂಪಲ್ ಹೈಡ್ರಿಲ್ಲಾ ಪ್ಲಾಂಟ್, ವ್ಯಾಲಿಸ್ನೇರಿಯಾ ಪ್ಲಾಂಟ್, ಅಲ್ಲೆಲ್ಲರೂ ಸಹಿತ ಈಗ ನೀರಲ್ಲಿ ಪೋಲನ್ ಗ್ರೇನ್ಸ್ ನೀರಿಂದ ಪ್ರೊಟೆಕ್ಟ್ ಆಗಬೇಕು, ವೆಟ್ ಆಗಬಾರ್ದು. ಅವು ಫೀಮೇಲ್ ಫ್ಲವರ್ ರೀಚ್ ಆಗೋವರೆಗೆ ದಟ್ ಪ್ರೊಟೆಕ್ಷನ್ ಇಸ್ ಗಿವನ್ ಬೈ ಎ ಕವರಿಂಗ್. ಪೋಲನ್ ಗ್ರೇನ್ ಮೇಲೆ ಒಂದು ವ್ಯಾಕ್ಸಿ ಕವರಿಂಗ್ ಇರ್ತೈತಿ, ದಟ್ ಇಸ್ ಕಾಲ್ಡ್ ಮ್ಯೂಸಿಲೇಜ್ ಶೀಟ್. ಆ ಮ್ಯೂಸಿಲೇಜ್ ಕವರ್ ಏನ್ ಮಾಡ್ತೈತೆ ಅಂತ ಹೇಳಿದ್ರೆ, ಇಟ್ ಪ್ರೊಟೆಕ್ಟ್ಸ್ pollen grains from wetting. So answer is, how are pollen grains protected from wetting in water pollinated species? Andre it is by mucilaginous cover over pollen grain. Iste answer. Okay. The next question, wind pollinated flower have to produce enormous amount of pollen. Why? Andre ಯಾವ ಪ್ಲಾಂಟ್ಸ್ ಅಲ್ಲಿ pollen grains are carried by air. ಉದಾಹರಣೆಗೆ ಜೋಳ, ಗೋಧಿ, ಭತ್ತ, ಇದೆಲ್ಲವೂ ಸಹಿತ ಏರ್ pollen grains. Pollen grains are non-motile. They cannot move on their own because they are round. They have to be carried by
Some external agent. External agent may be air, wind pollinated. External agent may be water, water pollinated. External agent may be some insects or any other animals. ಅದಕ್ಕೆ ನಾವು ಜೂಫಿಲಿಯಾ ಅನಿಮಲ್ ಪಾಲಿನೇಟೆಡ್ ಫ್ಲವರ್ಸ್. ಈ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಅಲ್ಲಿ ಪೋಲನ್ ಗ್ರೇನ್ ಜಾಸ್ತಿ ಕೊಡಬೇಕು. ಯಾಕೆ? ವಿಂಡ್ ಹೇಳಿ ಕೇಳಿ ಈ ಮೇಲ್ ಫ್ಲವರ್ ಇಲ್ಲಿದೆ, ಫಿಮೇಲ್ ಫ್ಲವರ್ ಇಲ್ಲಿದೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಇದೇ ಡೈರೆಕ್ಷನ್ ಅಲ್ಲೇ ವಿಂಡ್ ಮೂವ್ ಆಗ್ತಾ ಇದೆ ಅಂತ ಹೇಳಕ್ ಬರಲ್ಲ. ಪ್ಲಾಂಟ್ ಇಲ್ಲಿದ್ದಾವೆ, ವಿಂಡ್ ಡೈರೆಕ್ಷನ್ ಹಿಂಗಿರ್ಬೋದಲ್ಲ. ಹಾಗಾಗಿ ದ ಚಾನ್ಸಸ್ ಆಫ್ ವೇಸ್ಟೇಜ್ ಇಸ್ ಮೋರ್. ಚಾನ್ಸಸ್ ಆಫ್ ವೇಸ್ಟೇಜ್ of pollen grains is more in wind pollinated flowers. That is the reason why in such plants pollen grains are produced in enormous quantity to compensate the loss. 10,000 pollen grain release ಆದರೆ 100 ಕರೆಕ್ಟ್ ಫ್ಲವರ್ ಗೆ ರೀಚ್ ಆಗಿ ಫರ್ಟಿಲೈಸೇಷನ್ ಆಗಿ ಸೀಡ್ ಫಾರ್ಮ್ ಆಗುತ್ತಾ. ಸೊ the answer is to compensate the possible chance of loss. To compensate the possible chance of loss. Here, so you 1 mark in a very important questions I have covered on chapter 1 and 2. ನೋಡಿ 1 ಮಾರ್ಕಿಗೆ ಆಪ್ಷನ್ಸ್ ಬಹಳ ಇರ್ತವೆ, ಇವೇ ಬರ್ತವೆ ಅಂತ ನನಗೆ ಸ್ವಲ್ಪ ಹೇಳೋದು ಕಷ್ಟ. ಹಾಗಾಗಿ 1 ಮಾರ್ಕ್ ಬಟ್ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್, ಬಹಳಷ್ಟು ಸರಿ ಕೇಳಿರ್ತಕ್ಕಂಥವು, ರಿಪೀಟೆಡ್ ಆಗಿ ಕೇಳಿರ್ತಕ್ಕಂಥವು, ರೈಟಾ? ಬಟ್ ನೆಕ್ಸ್ಟ್ ಏನ್ ಡಿಸ್ಕಸ್ ಮಾಡ್ತೀನಲ್ಲ ನಾನು 2 ಮಾರ್ಕ್ಸು 3 ಮಾರ್ಕ್ಸು ಬಹುತೇಕ ಇದೇ ಬರ್ತೈತೆ, ಇದು ಬಿಟ್ಟು ಬೇರೆ ಬರೋ ಚಾನ್ಸೇ ಇಲ್ಲ. ನೀವು ಹಿಂದೆ ನಮ್ದು ಪಾಠ ಮುಗಿದ ಮೇಲೆ ಜಸ್ಟ್ ಗೋತ್ರು ಬೋರ್ಡ್ ಕ್ವಶನ್ ಪೇಪರ್ ನೋಡ್ತಾ ಹೋಗ್ರಿ, ಇವೇ ಕ್ವಶನ್ಸ್ ಇರ್ತವೆ, ಅದರಲ್ಲೇ ಡೌಟೇ ಬೇಡ. ಆದ್ರಿಂದ 99.99% ಅಲ್ಲ 100% ಅಂತ ತಗೊಂಡ್ರೆ ಇವೇ ಕ್ವಶನ್ಸ್ ಇರ್ತವೆ. ಲೆಟ್ ಅಸ್ ಮೂವ್ ಟು 2 marks. Before I proceed, I just want a feedback from my friend here. ಏನೋ ಪ್ರಾಬ್ಲಮ್ ಇಲ್ವಾ? ಏನಿಲ್ಲ, ಚೆನ್ನಾಗಿ ಕೇಳಿಸ್ತಾ ಇದೆ. ಈ ಡಿಸ್ಪ್ಲೇ ಕಾಣಿಸ್ತಾ ಇದೆಯಾ? ಇದನ್ನ ಸ್ವಲ್ಪ ಎನ್ಲಾರ್ಜ್ ಮಾಡ್ಬೋದು, ಸೊ ದಟ್ ಎನ್ಲಾರ್ಜ್ ಗೆಟ್ ಸಮ್ ವಾಟರ್. Right. Thank you. ಈಗ ನೆಕ್ಸ್ಟ್ 2 mark questions. 2 mark questions. Question number 11, please. 2 mark questions ನೋಡಿ. ನಾನು ಇದನ್ನ ಕ್ಲಬ್ ಮಾಡಿದ್ದೀನಿ, 1 mark ಮತ್ತು 2 marks ಎರಡು. ಡಿಫರೆನ್ಶಿಯೇಟ್ ಬಿಟ್ವೀನ್ ಹೋಮೋಥ್ಯಾಲಿಕ್ ಅಂಡ್ ಹೆಟರೋಥ್ಯಾಲಿಕ್ ಕಂಡೀಷನ್ ಅಂತ ಕೇಳಿದೆ, ಸರಿನಾ? ನೋಡಿ, ನಮ್ಮಲ್ಲಿ ಒಂದೇ ಮಾತಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದೇ ದೇಹದಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಎರಡೂ ಇದ್ರೆ ಬೈಸೆಕ್ಸುವಲ್ ಅಂತ. ಬೈಸೆಕ್ಸುವಲ್ ಕಂಡೀಷನ್. ಬೈಸೆಕ್ಸುವಲ್ ಕಂಡೀಷನ್ ಅಂದ್ರೆ ಏನು? ಒಂದು ದೇಹ ಮೇಲೂ ಹೌದು, ಫಿಮೇಲೂ ಹೌದು. ಮೇಲೂ ಅಲ್ಲ, ಫಿಮೇಲೂ ಅಲ್ಲ, ಅದು ಬೇರೆ, ಇಟ್ ಇಸ್ ಎ ಡಿಸಾರ್ಡರ್, ಕ್ಲಿನ್ಫೆಲ್ಟರ್ ಸಿಂಡ್ರೋಮ್, ಅದನ್ನ ಹೇಳ್ತಾ ಇಲ್ಲ ನಾನು. ಮೇಲೂ ಹೌದು, ಫಿಮೇಲೂ ಹೌದು. ಒಂದು ದೇಹದಲ್ಲಿ ಸಸ್ಯ, ಕೆಲವೊಂದು ಕೆಳ ಹಂತದ ಪ್ರಾಣಿಗಳಲ್ಲಿ ಕಂಡೀಷನ್ ಇರ್ತದೆ. ಹಾಗಾಗಿ ಅದು ಮುಂಭಾಗ, ಹಿಂಭಾಗ ಅಥವಾ ಒಂದೇ ದೇಹ ಸ್ಪರ್ಮ ಎಂದು ಎರಡನ್ನು ಪ್ರೊಡ್ಯೂಸ್ ಮಾಡ್ತದೆ. ಗಂಡು ಹೌದು, ಹೆಣ್ಣು ಹೌದು ಆ ದೇಹ, ಅಂತದಕ್ಕೆ ನಾವು ಬೈಸೆಕ್ಸುವಲ್ ಕಂಡೀಷನ್ ಅಂತ ಕರಿತೀವಿ. ಯೂನಿಸೆಕ್ಸುವಲ್ ಅಂದ್ರೆ ಒಂದು ದೇಹದಲ್ಲಿ ಒಂದೇ ಸೆಕ್ಸ್, ಮೇಲು ಅಥವಾ ಫೀಮೇಲ್, ಅದು ಸ್ಪರ್ಮ ಪ್ರೊಡ್ಯೂಸ್ ಮಾಡುತ್ತೆ, ಇಲ್ಲ ಎಗ್ ಪ್ರೊಡ್ಯೂಸ್ ಮಾಡುತ್ತೆ, ಎರಡು ಮಾಡೋಕ್ಕಾಗಲ್ಲ. ಅಂದ್ರೆ ಸೆಕ್ಸಸ್ ಆರ್ ಸಪರೇಟ್, ಅಂತದಕ್ಕೆ ಯೂನಿಸೆಕ್ಸುವಲ್ ಕಂಡೀಷನ್ ಅಂತ ಕರಿತೀವಿ. ಬೈಸೆಕ್ಸುವಲ್ ಕಂಡೀಷನ್ ಎಲ್ಲಿ ಕಂಡು ಬರ್ತೈತೆ? ಬೈಸೆಕ್ಸುವಲ್ ಕಂಡೀಷನ್ ಪ್ಲಾಂಟ್ಸ್ ಅಲ್ಲೂ ಕಂಡು ಬರುತ್ತೆ, ಎನಿಮಲ್ಸ್ ಅಲ್ಲೂ ಕಂಡು ಬರುತ್ತೆ. ಕೆಳ ಹಂತದ ಎನಿಮಲ್ಸ್ಗಳಲ್ಲಿ, ಕೆಳ ಹಂತದ ಎನಿಮಲ್ಸ್ ಲೈಕ್ ಪೋರಿಫೆರಾ, ಸಿಲಿಂಡ್ರೇಟಾ, ಪ್ಲಾಟಿಯಲ್ಮಂಥಿಸ್, ನಿಮ್ಯಾಥಿಯಲ್ಮಂಥಿಸ್, ಈ ತರ ಕೆಲವು ಅನೆಲಿಡ ವರ್ಮ್ಸ್, ಈ ತರ ಅನೆಲಿಡಗಳಲ್ಲಿ ಕಂಡು ಬರುತ್ತೆ. ಈ ಬೈಸೆಕ್ಸುವಲ್ ಕಂಡೀಷನ್ ಲೋವರ್ ಪ್ಲಾಂಟ್ಸ್, ಕೆಳ ಹಂತದ ಸಸ್ಯಗಳು. ಕೆಳ ಹಂತದ ಸಸ್ಯಗಳು ಅಂದ್ರೆ ಅವು ಆಲ್ಗೆ, ಬ್ರಯೋಫೈಟ್ಸ್, ಟೆಡೋಫೈಟ್ಸ್, ಶೈವಲಗಳು, ಹಾವಸ ಸಸ್ಯಗಳು,
ಮಾರ್ಕ್ಸ್ಗೆ ಸಾಮಾನ್ಯವಾಗಿ ಡಿಫರೆನ್ಶಿಯೇಟ್ ಬಿಟ್ವೀನ್ ಟು ಅಂತ ಕೇಳ್ತಾರೆ. ಅಂದಾಗ ಲೆಫ್ಟ್ ಸೈಡ್ ರೈಟ್ ಸೈಡ್ ಟೇಬಲ್ ಹಾಕಿ ಲೆಫ್ಟ್ ಸೈಡ್ ಡೆಫಿನಿಷನ್ ರೈಟ್ ಸೈಡ್ ಡೆಫಿನಿಷನ್ ಬಂದ್ರೆ ಸಾಕು. ಸೊ ಹೋಮೋಥ್ಯಾಲೆಟ್ ಅಂದ್ರೆ ಬೈಸೆಕ್ಸುವಲ್ ಕಂಡೀಷನ್ ಇನ್ ಲೋವರ್ ಥ್ಯಾಲೆಟ್. ಹೆಟೆರೋಥ್ಯಾಲೆಟ್ ಕಂಡೀಷನ್ ಅಂದ್ರೆ ಅದೇ ಬೈಸೆಕ್ಸುವಲ್ ಕಂಡೀಷನ್ ಬೈಸೆಕ್ಸುವಲ್ ಕಂಡೀಷನ್ ಇನ್ ಲೋವರ್ ಥ್ಯಾಲೆಟ್. ಯೂನಿಸೆಕ್ಸುವಲ್ ಕಂಡೀಷನ್ ಇನ್ ಲೋವರ್ ಥ್ಯಾಲೆಟ್ ಅಂದ್ರೆ ಕೆಳ ಹಂತದ ಸಸ್ಯಗಳು ಜಿಮ್ನಾಸ್ಪರ್ಮ್ ಅಲ್ಲಿ ಬೈಸೆಕ್ಸುವಲ್ ಕಂಡೀಷನ್ಗೆ ಹೋಮೋಥ್ಯಾಲೆಟ್ ಅಂತೀವಿ, ಯೂನಿಸೆಕ್ಸುವಲ್ ಕಂಡೀಷನ್ಗೆ ಹೆಟೆರೋಥ್ಯಾಲೆಟ್ ಅಂತೀವಿ. ಅದಕ್ಕೆ ಹೋಮೋಥ್ಯಾಲಿಕ್ ಕಂಡೀಷನ್ ಅಂದ್ರೆ ಏನು? ಬೈಸೆಕ್ಸುವಲ್ ಕಂಡೀಷನ್ ಇನ್ ಲೋವರ್ ಥ್ಯಾಲಾಯ್ಡ್ ಪಾರ್ಟ್ಸ್. ಹೆಟೆರೋಥ್ಯಾಲಿಕ್ ಕಂಡೀಷನ್ ಅಂದ್ರೆ ಏನು? ಯೂನಿಸೆಕ್ಸುವಲ್ ಕಂಡೀಷನ್ ಇನ್ ಲೋವರ್ ಥ್ಯಾಲಾಯ್ಡ್ ಪಾರ್ಟ್ಸ್. ಆಸ್ ಸಿಂಪಲ್ ಆಸ್ ದಿಸ್. ಅರ್ಥ ಆಯ್ತಾ? ಲೋವರ್ ಪ್ಲಾಂಟ್ಸ್ ಹೈಯರ್ ಪ್ಲಾಂಟ್ಸ್ ಅಲ್ಲಿ ಈ ಪದ ಬಳಸಲ್ಲ. ಹೈಯರ್ ಪ್ಲಾಂಟ್ಸ್ ಅಲ್ಲಿ ಬೈಸೆಕ್ಸುವಲ್ ಪಾರ್ಟ್ ಯೂನಿಸೆಕ್ಸುವಲ್ ಪಾರ್ಟ್ ಅಷ್ಟೇ ಅಂತೀವಿ. ಬಟ್ ಲೋವರ್ ಪ್ಲಾಂಟ್ಸ್ ಅಲ್ಲಿ ಬೈಸೆಕ್ಸುವಲ್ ಕಂಡೀಷನ್ಗೆ ಹೋಮೋಥ್ಯಾಲೆಟ್ ಅಂತೀವಿ, ಯೂನಿಸೆಕ್ಸುವಲ್ ಕಂಡೀಷನ್ಗೆ ಹೆಟೆರೋಥ್ಯಾಲೆಟ್ ಅಂತೀವಿ. ಸರಿನಾ? ನೆಕ್ಸ್ಟ್ ಕ್ವಶನ್. ವಾಟ್ ಆರ್ ಕಂಟಿನ್ಯೂಸ್ ಬ್ರೀಡರ್ಸ್? ಮೆನ್ಷನ್ 2 ಎಕ್ಸಾಂಪಲ್ಸ್. ಈ ಆರ್ಗಾನಿಸಮ್ಸ್ ನಾವು ಎರಡು ರೀತಿ ಕ್ಲಾಸಿಫೈ ಮಾಡ್ತೀವಿ. ಅವು ವರ್ಷ ಪೂರ್ತಿ ಸಂತಾನೋತ್ಪತ್ತಿ ನಡೆಸ್ತಾವ ಅಥವಾ ಅವರ ಸಂತಾನೋತ್ಪತ್ತಿ ಕ್ರಿಯೆ ಕೆಲವೊಂದು ಸೀಸನ್ಗೆ ಮಾತ್ರ ಸೀಮಿತವಾಗಿದೆಯಾ? ಉದಾಹರಣೆಗೆ ಹ್ಯೂಮನ್ ಬೀಯಿಂಗ್ಸ್ ಇನ್ ಅನಿಮಲ್ಸ್, ಹ್ಯೂಮನ್ ಬೀಯಿಂಗ್ಸ್ ವಿಲ್ ರೀಪ್ರೊಡ್ಯೂಸ್ ಥ್ರೂಔಟ್ ದ ಇಯರ್. ಬೀ ಪ್ಲಾಂಟ್ಸ್ ವಿಲ್ ರೀಪ್ರೊಡ್ಯೂಸ್ ಥ್ರೂಔಟ್ ದ ಇಯರ್. ಅದಕ್ಕೆ ನಾವು ಕಂಟಿನ್ಯೂಸ್ ಬ್ರೀಡರ್ಸ್ ಅಂತ ಕರಿತೀವಿ. ಕೆಲವೊಂದು ಉದಾಹರಣೆಗೆ ಫ್ರಾಕ್ಸ್ ಅನಿಮಲ್ಸ್ ಅಲ್ಲಿ ದೇ ರೀಪ್ರೊಡ್ಯೂಸ್ ಓನ್ಲಿ ಡ್ಯೂರಿಂಗ್ ಸಮ್ಮರ್ ಸೀಸನ್, ರೇನಿ ಸೀಸನ್. ರೇನಿ ಸೀಸನ್ ಅಲ್ಲಿ ಮಾತ್ರ ದೇ ರೀಪ್ರೊಡ್ಯೂಸ್. ಹೌದಾ? ಅದೇ ತರ ಮ್ಯಾಂಗೋ ಇಟ್ ವಿಲ್ ಬಿ ರೀಪ್ರೊಡ್ಯೂಸಿಂಗ್ ಓನ್ಲಿ ಡ್ಯೂರಿಂಗ್ ಸಮ್ಮರ್ ಸೀಸನ್. ಈ ತರ ಇಫ್ ದೇ ರೀಪ್ರೊಡ್ಯೂಸ್ ಓನ್ಲಿ ಡ್ಯೂರಿಂಗ್ ಪರ್ಟಿಕ್ಯುಲರ್ ಇಯರ್ ಅದಕ್ಕೆ ನಾವು ಡಿಸ್ಕಂಟಿನ್ಯೂಸ್ ಬ್ರೀಡರ್ಸ್ ಅಂತ. ದೇ ಆರ್ ನಾಟ್ ಕಂಟಿನ್ಯೂಸ್ಲಿ ಪ್ರೊಡ್ಯೂಸಿಂಗ್ ಹಾಫ್ ಸ್ಪ್ರಿಂಗ್ಸ್ ಥ್ರೂಔಟ್ ದ ಇಯರ್. ಯಾವ ಥ್ರೂಔಟ್ ದ ಇಯರ್ ರೀಪ್ರೊಡ್ಯೂಸ್ ಮಾಡ್ತವೆ ಅವಕ್ಕೆ ನಾವು ಕಂಟಿನ್ಯೂಸ್ ಬ್ರೀಡರ್ಸ್ ಅಂತ. ಸೊ ಇಷ್ಟೇ. ವಾಟ್ ಆರ್ ಕಂಟಿನ್ಯೂಸ್ ಬ್ರೀಡರ್ಸ್? ಮೆನ್ಷನ್ 2 ಎಕ್ಸಾಂಪಲ್ಸ್. ದಿಸ್ ಕ್ವಶನ್. Organisms which reproduce continuously throughout the year are not continuous breeders. Here an example: human beings, garden bee. Fine. Next. ಇಲ್ಲಿ ಒಂದು ಪಾಯಿಂಟ್ ಐ ಜಸ್ಟ್ ವಾಂಟೆಡ್ ಟು ಶೇರ್ ವಿತ್ ಯು. ಇವೆಲ್ಲ ಎಕ್ಸಾಂಪಲ್ಸ್ ಗಳಿಗೆ ಕೊಡ್ತೀವಲ್ಲ, ಇದಲ್ಲದೆ ಬೇರೆ ಎಕ್ಸಾಂಪಲ್ಸ್ ಇರ್ತವೆ. ಆದರೆ ಪುಸ್ತಕದಲ್ಲಿರೋ ಎಕ್ಸಾಂಪಲ್ಸ್ ಅನ್ನ ಬಳಸಬೇಕು. ನಿಮ್ಮ ಪುಸ್ತಕದಲ್ಲಿರೋ ಎಕ್ಸಾಂಪಲ್ಸ್ ನಾನು ಕೊಡ್ತಾ ಇರೋದು, ಬೇರೆ ಎಕ್ಸಾಂಪಲ್ಸ್ ನ ಬಳಸಬಾರದು. ಅರ್ಥ ಆಯ್ತಾ? ಇದೊಂದು ಪಾಯಿಂಟ್. ಕ್ವಶನ್ ನಂಬರ್ 30. ಡಿಫರೆನ್ಶಿಯೇಟ್ ಬಿಟ್ವೀನ್ ಹೋಮೋಗ್ಯಾಮೆಟ್ಸ್ ಅಂಡ್ ಹೆಟೆರೋಗ್ಯಾಮೆಟ್ಸ್. ಹೋಮೋಗ್ಯಾಮೆಟ್ಸ್ ಅಂಡ್ ಹೆಟೆರೋಗ್ಯಾಮೆಟ್ಸ್ ಈ ಕಡೆ ಫೋಕಸ್ ಮಾಡಿ. ಡಿಫರೆನ್ಶಿಯೇಟ್ ಬಿಟ್ವೀನ್ ಹೋಮೋಗ್ಯಾಮೆಟ್ಸ್ ಅಂಡ್ ಹೆಟೆರೋಗ್ಯಾಮೆಟ್ಸ್. ಈಗ ಕೇಸ್ ನಂಬರ್ 1, ಸರ್ಟನ್ ಆಲ್ಗೆ, ಸರ್ಟನ್ ಫಂಗೈ ಅಲ್ಲಿ ಏನಿರ್ತೈತಿ? ಗ್ಯಾಮೆಟ್ಸ್ ಅಂದ್ರೆ ಮೇಲ್ ಗ್ಯಾಮೆಟ್ ಸ್ಪರ್ಮ್, ಫೀಮೇಲ್ ಗ್ಯಾಮೆಟ್ ಐತಿ. ಇದು ಸ್ಪರ್ಮು, ಇದು ಎಗ್. ನಾನು ಹೇಳೋವರೆಗೂ ನಿಮ್ಗೆ ಗೊತ್ತಾಗಲ್ಲ ಯಾವ್ದು ಸ್ಪರ್ಮು ಯಾವ್ದು ಎಗ್ ಅಂತ. ಯಾಕೆ ಸ್ಪರ್ಮು ಮತ್ತೆ ಎಗ್ ಸೈಜ್ ಅಲ್ಲಿ, ಶೇಪ್ ಅಲ್ಲಿ, ಅಪಿಯರೆನ್ಸ್ ಅಲ್ಲಿ ಎಲ್ಲ ಸಹಿತ ಯೂನಿಫಾರ್ಮ್ ಅದಾವ. See, this is a condition. These are the gametes produced by some algae and fungi. ಕೆಲವು algae fungi ಅಲ್ಲಿ ಏನಿರ್ತೈತೆ? ಮೇಲ್ ಗ್ಯಾಮೆಟ್ ಸ್ಪರ್ಮ್, ಫೀಮೇಲ್ ಗ್ಯಾಮೆಟ್ ಎಗ್. Both will be structurally similar. Morphologically they will be similar. ನೀವು ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ನೋಡಿದ್ರೆ you will not be able to differentiate which is sperm, which is egg because both look similar. Their structure is same, their size is same, their shape is same. ಅಂತ ಕಂಡೀಷನ್ಗೆ ನಾವು ಹೋಮೋಗ್ಯಾಮೆಟ್ಸ್ ಅಂತ ಕರಿತೀವಿ. ಹೋಮೋಗ್ಯಾಮೆಟ್ಸ್, ಐಸೋಗ್ಯಾಮೆಟ್ಸ್ ಅಂತಾನೂ ಕರಿತೀವಿ. ಸೊ ಹೋಮೋಗ್ಯಾಮೆಟ್ಸ್, ಐಸೋಗ್ಯಾಮೆಟ್ಸ್ ಅಂದ್ರೆ ಏನು? ದ ಗ್ಯಾಮೆಟ್ಸ್ ವೇರ್ ಸ್ಪರ್ಮ್ ಅಂಡ್ ಎಗ್ ಆರ್ ಸಿಮಿಲರ್, ಮಾರ್ಫಾಲಜಿಕಲಿ ಸಿಮಿಲರ್. ಅನೈಸೋಗ್ಯಾಮೆಟ್ಸ್ ಆರ್ ಹೆಟೆರೋಗ್ಯಾಮೆಟ್ಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಇನ್ ಸಮ್ ಅದರ್ ವರ್ಟಿಬ್ರೇಟ್ಸ್ ಸ್ಪರ್ಮ್ ಅಂಡ್ ಎಗ್ ಆರ್ ಸ್ಟ್ರಕ್ಚರಲಿ ಡಿಫರೆಂಟ್. ನೋಡಿದ್ರೆ ಹೇಳ್ಬೋದು, ಗೊತ್ತಾಗುತ್ತೆ. ಯಾಕೆ? ಎರಡರದ್ದು ಸ್ಟ್ರಕ್ಚರ್ ಬೇರೆ, ಸೈಜ್ ಬೇರೆ, ಶೇಪ್ ಬೇರೆ. ಸ್ಪರ್ಮ್ ಇಸ್ ಲಾಂಗ್ ಎಲಾಂಗೇಟೆಡ್, ಎಗ್ ಇಸ್ ರೌಂಡ್ ಸ್ಪೆರಿಕಲ್. ಈ ತರ ಕಂಡೀಷನ್ಗೆ ನಾವು ಹೆಟೆರೋಗ್ಯಾಮೆಟ್ಸ್ ಅಂತ ಕರಿತೀವಿ. ಸೊ ಆಲ್ಗೆ ಅಂಡ್ ಫಂಗೈ ಪ್ರೊಡ್ಯೂಸ್ ಹೋಮೋಗ್ಯಾಮೆಟ್ಸ್
and many vertebrates will produce heterogametes. ಅಂದ್ರೆ ಹೋಮೋಗ್ಯಾಮೆಟ್ಸ್ ಅಂದ್ರೆ ಏನು? ಹೋಮೋಗ್ಯಾಮೆಟ್ಸ್ ಗ್ಯಾಮೆಟ್ಸ್ ವೇರ್ ಸ್ಪರ್ಮ್ ಅಂಡ್ ಎಗ್ ಆರ್ ಮಾರ್ಫಾಲಜಿಕಲಿ ಸಿಮಿಲರ್ ಇನ್ ದ ಸ್ಪೀಸೀಸ್. ಒಂದು ಜೀವಿನಲ್ಲಿ ಸ್ಪರ್ಮ್ ಮತ್ತೆ ಎಗ್ ಸ್ಟ್ರಕ್ಚರಲಿ ಸಿಮಿಲರ್ ಇದ್ರೆ ಹೋಮೋಗ್ಯಾಮೆಟ್ಸ್. ಹೆಟರೋಗ್ಯಾಮೆಟ್ಸ್ ಅಂದ್ರೆ ಏನು? ಹೆಟರೋಗ್ಯಾಮೆಟ್ಸ್ ಅಂದ್ರೆ ಟೈಪ್ ಆಫ್ ಗ್ಯಾಮೆಟ್ಸ್ ವೇರ್ ಸ್ಪರ್ಮ್ ಅಂಡ್ ಎಗ್ ಇನ್ ಎ ಸ್ಪೀಸೀಸ್. ಒಂದು ಜೀವಿಯಲ್ಲಿ ಸ್ಪರ್ಮ್ ಮತ್ತೆ ಎಗ್ ಒಂದು ಪ್ರಭೇದದಲ್ಲಿ ಮಾರ್ಫಾಲಜಿಕಲಿ ಡಿಸಿಮಿಲರ್ ಡಿಫರೆಂಟ್ ಇದ್ರೆ ವಿ ಕಾಲ್ ಇಟ್ as heterogametes. Okay? Yes. Next. What is polyembryony? Mention 2 examples of plants where polyembryony is observed. Polyembryony ಅಂದ್ರೆ ಏನ್ರಿ? Polyembryony ಅಂದ್ರೆ ಏನು? ಒಂದು ಓವ್ಯೂಲ್ ಇರ್ತೈತೆ, ಓವಲ್ ಫ್ರೂಟು. ಚಾಪ್ಟರ್ 2 ನಲ್ಲಿ ಇದು ಕ್ವೆಶ್ಚನ್. ಫ್ರೂಟು ಇದು ಸೀಡು. ಒಂದು ಸೀಡಲ್ಲಿ seed develops from ovule, ovary develops from fruit develops from ovary. ಇದು ಫ್ರೂಟ್, ಇದು ಫ್ರೂಟ್ ಕರೆದು ಹೋದ್ರೆ ಒಳಗಿರೋದು ಸೀಡ್, ರೈಟ್? ಫ್ರೂಟ್ ಡೆವಲಪ್ಸ್ ಫ್ರಮ್ ಓವರಿ, ಸೀಡ್ ಡೆವಲಪ್ಸ್ ಫ್ರಮ್ ಓವ್ಯೂಲ್. ಒಂದು ಓವ್ಯೂಲ್ ಒಳಗಡೆ ಅಂದ್ರೆ ಒಂದು ಸೀಡ್ ಒಳಗಡೆ ನಾರ್ಮಲಿ ಒಂದೇ ಭ್ರೂಣ ಇರ್ತದೆ, ಎಂಬ್ರಿಯೋದು. ಹಾಗಾಗಿ ಒಂದು ಸೀಡ್ನಿಂದ ಒಂದು ಪ್ಲಾಂಟ್ ಹುಟ್ಟುತ್ತೆ. ಯಾಕಂದ್ರೆ ಒಂದು ಸೀಡ್ ಒಳಗಡೆ ಸಾಮಾನ್ಯವಾಗಿ ಬಹುತೇಕವಾಗಿ ಒಂದೇ ಪ್ಲಾಂಟಿನ ಎಂಬ್ರಿಯೋ ಭ್ರೂಣ ಇರುತ್ತೆ, ಒಂದೇ ಭ್ರೂಣ ಇರ್ತೈತೆ. ಹಾಗಾಗಿ ಒಂದು ಸೀಡಿಂದ ಒಂದೇ ಗಿಡ ಹುಟ್ಟುತ್ತೆ, ಒಂದೇ ಎಂಬ್ರಿಯೋ ಇರ್ತೈತೆ. ಆದರೆ ನೈಸರ್ಗಿಕವಾಗಿ ಮ್ಯಾಂಗೋ ಮತ್ತು ಕೆಲವು ಪ್ಲಾಂಟ್ಗಳಲ್ಲಿ ಒಂದೇ ಸೀಡಲ್ಲಿ ಎರಡೆರಡು ಎಂಬ್ರಿಯೋ ಡೆವಲಪ್ ಆಗ್ತದೆ. ನನ್ನ ಸೀಡ್ ಅಂದ್ರೂ ಒಂದೇ, ಓವ್ಯೂಲ್ ಅಂದ್ರೂ ಒಂದೇ. ಯಾಕಂದ್ರೆ ಸೀಡ್ ಈಸ್ ಕನ್ವರ್ಟೆಡ್ ಫಾರ್ಮ್ ಆಫ್ ಓವ್ಯೂಲ್. ಫರ್ಟಿಲೈಸ್ಡ್ ಓವ್ಯೂಲ್ ಈಸ್ ನಥಿಂಗ್ ಬಟ್ ಸೀಡ್. ಹಾಗಾಗಿ ಅಂತ ಕ್ರಿಯೆಗೆ ಏನೋ ನಿಸರ್ಗದಲ್ಲಿರುವಂತಹ ಈ ಕ್ರಿಯೆ, ಯಾವ ಕ್ರಿಯೆ? ಒಂದೇ ಸೀಡಲ್ಲಿ ಆಮೇಲೆ ಒಂದೇ ಓವ್ಯೂಲಲ್ಲಿ ಮೋರ್ ದೆನ್ ಒನ್ ಎಂಬ್ರಿಯೋಸ್ ಇದ್ದಾಗ ನಾವು ಪಾಲಿಎಂಬ್ರಿಯಾನಿ ಅಂತ ಕರಿತೀವಿ. ಇದು ನೈಸರ್ಗಿಕವಾಗಿ ಎಲ್ಲ ಕಡೆ ಕಂಡು ಬರಲ್ಲ, ಕೆಲವು ಗಿಡಗಳಲ್ಲಿ ಮಾತ್ರ ಕಂಡು ಬರುತ್ತೆ. ಅಂತ ಉದಾಹರಣೆ ಮ್ಯಾಂಗೋ ಮತ್ತೆ ಸಿಟ್ರಸ್. ಓಕೆ, ಸೊ ವಾಟ್ ಈಸ್ ಪಾಲಿಎಂಬ್ರಿಯಾನಿ? ಮೆನ್ಷನ್ 2 examples. The phenomenon of development of more than one embryo in seed is called polyembryony. Right? Example, mango and citrus. ಈ ಗಿಡಗಳಲ್ಲಿ ಈ ಕ್ರಿಯೆ ಕಂಡು ಬರ್ತದೆ, ಕೆಲವೊಂದು ಸೀಡಲ್ಲಿ, ಮತ್ತೆ ಎಲ್ಲದರಲ್ಲ. ರೈಟಾ? ರೈಟ್. ಡಿಫರೆನ್ಶಿಯೇಟ್ ಬಿಟ್ವೀನ್ ಮೆನ್ಸ್ಟ್ರುವಲ್ ಸೈಕಲ್ ಅಂಡ್ ಈಸ್ಟ್ರಸ್ ಸೈಕಲ್. ನೋಡಿ, ಇದು ಮೆನ್ಸ್ಟ್ರುವಲ್ ಸೈಕಲ್ ಅಂಡ್ ಈಸ್ಟ್ರಸ್ ಸೈಕಲ್ ಪಾಠ 1ರಲ್ಲೂ ಬರುತ್ತೆ, ಪಾಠ 3ರಲ್ಲೂ ಬರುತ್ತೆ. ವುಮನ್ ರಿಪ್ರೊಡಕ್ಷನ್ ಪಾಠ 1ರಲ್ಲೂ ಬರುತ್ತೆ, ಸೆಕ್ಸುವಲ್ ರಿಪ್ರೊಡಕ್ಷನ್ ಅಂತ. ಇದು ಪಾಠ 1ರ ಭಾಗದಿಂದ ಆಯ್ದು ತೆಗೆದಂತ ಕ್ವಶನ್. ಈ ಮ್ಯಾಮಲ್ಸ್ ಅಲ್ಲಿ, ಸಸ್ತನಿಗಳಲ್ಲಿ ಒಂದು ರೀಪ್ರೊಡಕ್ಟಿವ್ ಸೈಕಲ್ ಅಂದ್ರೆ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಸೈಕ್ಲಿಕ್ ಚೇಂಜಸ್ ಇರ್ತವೆ. ಬೇರೆ ಬೇರೆ ಏನೋ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ನ ದೇಹದ ಹೆಣ್ಣು ಸಂತಾನೋತ್ಪತ್ತಿ ಅಂಗಾಂಶ ವ್ಯವಸ್ಥೆಯ ಸೈಕ್ಲಿಕ್ ಆಗಿ ಚೇಂಜಸ್ ಆಗ್ತಿರ್ತವೆ. ಎಗ್ ರಿಲೀಸ್ ಆಗುತ್ತೆ, ಎಗ್ ರಿಲೀಸ್ ಆದ್ಮೇಲೆ ಓವರಿ ಆ ಎಗ್ನ ರಿಸೀವ್ ಮಾಡ್ಕೊಳ್ಳೋಕೆ ಬೇಕಾದಂಗೆ ಸಾಫ್ಟ್ ಆಗುತ್ತೆ, ಕಾಯುತ್ತೆ. ಅದು ಒಂದ್ ವೇಳೆ ಗರ್ಭಕ್ಕೆ ಅಂಟಿಕೊಂಡು ಗರ್ಭ ಧಾರಣೆ ಆದರೆ ಅದನ್ನ ಮೇಂಟೈನ್ ಮಾಡುತ್ತೆ. ಆಗಲಿಲ್ಲ ಅಂದ್ರೆ ಮತ್ತೆ ದಪ್ಪ ಆಗಿದ್ದಂಥ ಓವರಿ ವಾಲು ಸಣ್ಣ ಆಗುತ್ತೆ. ದಪ್ಪ ಆದಾಗ ಬ್ಲಡ್ ವೆಸಲ್ ಸಿಕ್ಕಿರ್ತವೆ, ಸಣ್ಣ ಆದಾಗ ಕುಗ್ಗುತ್ತವೆ. ಇದು ರೆಗ್ಯುಲರ್ ಆಗಿ ನಡೀತಾ ಇರ್ತದೆ. ನಾವು ರೀಪ್ರೊಡಕ್ಟಿವ್ ಸೈಕಲ್ ಅಂತೀವಿ ಸಸ್ತನಿ ಪ್ರಾಣಿಗಳಲ್ಲಿ. ಅದರಲ್ಲಿ 2 ನಮೂನೆ ಅದಾವ, ಪ್ರೈಮೇಟ್ ಅಂಡ್ ನಾನ್ ಪ್ರೈಮೇಟ್. ಈ ಪ್ರೈಮೇಟ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಕೋತಿ, ಚಿಂಪಾಂಜಿ, ಮನುಷ್ಯ ಇದೆಲ್ಲ ಈ ಹಿಗ್ಗಿದ್ದು ಗರ್ಭಧಾರಣೆ ಆಗದೆ ಇದ್ದಾಗ ಅಂಡಾಶಯ ಅಂದ್ರೆ ಜೈಗೋಟು ಈ ಹಿಗ್ಗಿದಂತ ಏನೋ ಓವರಿಯನ್ ವಾಲ್ ಎಂಡೋಮೆಟ್ರಿಯಂ ಅಂತೀವಿ, ಅದು ಕುಗ್ಗುತ್ತೆ. ಮತ್ತೆ ಅವಾಗ ಬ್ಲಡ್ ವೆಸಲ್ ರಪ್ಚರ್ ಆಗಿ ಒಂದಿಷ್ಟು ಬ್ಲೀಡಿಂಗ್ ಆಗ್ತದೆ. ಅದಕ್ಕೆ ನಾವು ಮೆನ್ಸ್ಟ್ರಸ್ ಆರ್ ಮೆನ್ಸ್ಟ್ರುಯೇಷನ್ ಅಂತ ಕರಿತೀವಿ, ಮುಟ್ಟಾಗೋದು ಅಂತ. ಆ ರೀತಿಯ ರೀಪ್ರೊಡಕ್ಟಿವ್ ಸೈಕಲ್ಗೆ ಮೆನ್ಸ್ಟ್ರುವಲ್ ಸೈಕಲ್ ಅಂತ ಕರಿತೀವಿ. ಇನ್ನು ಬಹುತೇಕ ಬೇರೆ ಸಸ್ತನಿಗಳಲ್ಲಿ, ಉದಾಹರಣೆಗೆ ಹಂದಿ, ನಾಯಿ, ದನ, ಕ್ಯಾಟಲ್ಸ್ ಇಲ್ಲೆಲ್ಲರೂ ಆ ಉಪ್ಪಿನಂಥದ್ದು ಕುಗ್ಗುವಾಗ ಸ್ಲೋ ಆಗಿ ಕುಗ್ಗುತ್ತೆ. ಹಾಗಾಗಿ ಬ್ಲೀಡ್ ಆಗಲ್ಲ, ಬ್ಲೀಡಿಂಗ್ ಇರಲ್ಲ. ಬ್ಲೀಡಿಂಗ್ ಇಲ್ಲದೆ ಇರತಕ್ಕಂಥ ಸೈಕಲ್ಗೆ ನಾವು ಈಸ್ಟ್ರಸ್ ಸೈಕಲ್ ಅಂತ ಕರಿತೀವಿ. ಸೊ ಇದರ ಮೇಲೆ ಅದರ್ ಡೆಫಿನಿಷನ್, ಇದರ ಡೆಫಿನಿಷನ್ ಬಂದು ಬಿಟ್ರೆ 2 ಮಾರ್ಕ್ಸ್.
So differentiate between menstrual cycle and estrous cycle. Answer, ನೋಡೋಣ. Menstrual cycle. A type of reproductive cycle which is characterized by the vaginal bleeding phase called menstruation is called menstrual cycle. A type of reproductive cycle which does not show menses or menstruation. ಅದರಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಇದೆ, ಹೀಟ್ ಅಂತೀವಿ ನಾವು, ಅದಕ್ಕೆ ನಾವು ಈಸ್ಟ್ರಸ್ ಸೈಕಲ್ ಅಂತ ಕರಿತೀವಿ. ಸರಿನಾ? ನೆಕ್ಸ್ಟ್ ಕ್ವಶನ್. ಮೆನ್ಷನ್ ದ 4 stages of embryogeny in a dicotyledonous embryo. ಮೆನ್ಷನ್ ದ 4 stages of embryogeny in a ಅಂದ್ರೆ ಡೈಕಾಟ್ ಎಂಬ್ರಿಯೋ, ಡೈಕಾಟ್ ಪ್ಲಾಂಟ್ ಅಲ್ಲಿ ಎಂಬ್ರಿಯೋ ಫಾರ್ಮ್ ಮಾಡಬೇಕಾದ್ರೆ ವಾಟ್ಸ್ ದ ಟೈಮ್? 8:30. So I have left out with another 30 minutes, right? Okay, fine. I think we can cover. Okay. ಡೈಕಾಟ್ ಎಂಬ್ರಿಯೋ, ಎಂಬ್ರಿಯೋನಿಕ್ ಇದರಲ್ಲಿ 4 ಸ್ಟೇಜ್ ಅಲ್ಲಿ ಎಂಬ್ರಿಯೋ ಡೆವಲಪ್ ಆಗುತ್ತೆ. ಜೈಗೋಟ್ ಇದ್ದಿದ್ದು ಎಂಬ್ರಿಯೋ ಆಗಬೇಕಾದ್ರೆ ಮೊದಲು ಸಣ್ಣದು 2 ಬರುತ್ತೆ, ಪ್ರೋ ಎಂಬ್ರಿಯೋ ಅಂತ ಕರಿತೀವಿ. ಆಮೇಲೆ ಈ 2 ಸೆಲ್ ಇದ್ದಿದ್ದು ಮೇಲೆ ಸೆಲ್, ಆಮೇಲೆ ಹಾರ್ಟ್ ಶೇಪ್ ಆಗುತ್ತೆ, ಅದಕ್ಕೆ ಹಾರ್ಟ್ ಶೇಪ್ ಎಂಬ್ರಿಯೋ ಅಂತ ಕರಿತೀವಿ. ಆಮೇಲೆ ಅದು ದೊಡ್ಡ 2 ಕಾರ್ಟಿಲಿಡಾನ್ ಎಂಬ್ರಿಯೋ ಆಗುತ್ತೆ. ಇವು 4 ಸ್ಟೇಜ್. ಏನು? ಪ್ರೋ ಎಂಬ್ರಿಯೋ ಇದು ಜೈಗೋಟ್ ಇದ್ದಿದ್ದು ಪ್ರೋ ಎಂಬ್ರಿಯೋ ಆಗುತ್ತೆ. ಪ್ರೋ ಎಂಬ್ರಿಯೋ ಇದ್ದಿದ್ದು ಗ್ಲಾಬ್ಯುಲರ್ ಎಂಬ್ರಿಯೋ ಅಂತ ಆಗುತ್ತೆ. ಗ್ಲಾಬ್ಯುಲರ್ ಅಂದ್ರೆ ಈ ತರ ರೌಂಡ್ ಆಗ್ತದ. ಆಮೇಲೆ ಅಂತೀವಿ. 3rd ಸ್ಟೇಜ್ಗೆ ಹಾರ್ಟ್ ಶೇಪ್ ಎಂಬ್ರಿಯೋ ಅಂತೀವಿ. 4th ಸ್ಟೇಜ್ಗೆ ಮೆಚೂರ್ಡ್ ಎಂಬ್ರಿಯೋ ಅಂತ ಕರಿತೀವಿ. ಈ ಎಂಬ್ರಿಯೋ ಡೈಕಾಟ್ ಪ್ಲಾಂಟ್ ಅಲ್ಲಿ ಎಂಬ್ರಿಯೋ ಫಾರ್ಮ್ ಆಗೋದ್ರಲ್ಲಿ 4 ಸ್ಟೇಜ್. ಸೊ ಈ 4 ಸ್ಟೇಜ್ ಅನ್ನ ಕೇಳಿದ್ದಾರೆ. ಸೊ ಆ 4 ಸ್ಟೇಜ್ ಬಂದ್ಬಿಟ್ರೆ ಅಡ್ವಾನ್ಸ್. ಓಕೆ. Differentiate between perisperm and pericarp. Differentiate between perisperm and pericarp. Okay. Perisperm ಅಂದ್ರೆ ಏನು, pericarp ಅಂದ್ರೆ ಏನು, ರೈಟಾ? ಯೂಸ್ವಲಿ ಆಂಜಿಯೋಸ್ಪರ್ಮ್ ಅಲ್ಲಿ ಫೀಮೇಲ್ ಓವ್ಯೂಲ್ ಇರುತ್ತೆ. ಓವ್ಯೂಲ್ ಸರೌಂಡೆಡ್ ಬೈ ಓವರಿ, ರೈಟ್? ಓವ್ಯೂಲ್ ಮೇಲೆ ಮ್ಯೂಸೆಲ್ಲಸ್ ಅಂತ ಇರುತ್ತೆ. ಇಲ್ಲಿ ಜೈಗೋಟು, ಆಮೇಲೆ ಎಂಡೋಸ್ಪರ್ಮ್ ಫಾರ್ಮ್ ಆಗ್ತದೆ. ಇದು ಸೀಡ್ ಅಂದ್ರೆ ಏನು? ಈ ಓವ್ಯೂಲೇ ಸೀಡ್. ಫ್ರೂಟ್ ಅಂದ್ರೆ ಏನು? ಓವರಿನೇ ಫ್ರೂಟ್. ಈ ಓವ್ಯೂಲ್ ಸೀಡ್ ಆದ್ಮೇಲೆ ಓವ್ಯೂಲ್ ಮೇಲೆ ಮ್ಯೂಸೆಲ್ಲಸ್ ಸಾಮಾನ್ಯ ಮಾಯ ಆಗಿಬಿಡ್ತದೆ. When ovule is converted into seed after fertilization, nucellus of the ovule will disappear. ಸಾಮಾನ್ಯವಾಗಿ ಈ ಕಾಳು ಮೆಣಸು ಪೆಪ್ಪರ್ ಅಂತಲ್ಲೆಲ್ಲರೂ ಸಹಿತ ಅದಷ್ಟು ಬೇಗ ಡಿಸಪಿಯರ್ ಆಗಲ್ಲ. ಸೀಡ್ ಆದ್ಮೇಲೆ ಓವ್ಯೂಲ್ ಸೀಡ್ ಆದ್ಮೇಲೆ ಯೂಸ್ವಲಿ ನ್ಯೂಸೆಲ್ಲಸ್ ಆಫ್ ದ ಓವ್ಯೂಲ್ ವಿಲ್ ಡಿಸಪಿಯರ್. ಆದರೆ ಕೆಲವುದರಲ್ಲ ಹಂಗಾಗಲ್ಲ, ಹಂಗೆ ಉಳಿತೈತೆ. ಸೀಡ್ ಆದ್ಮೇಲೆ ಅದು ಹಂಗೆ ಇದ್ರೆ ಆ ನ್ಯೂಸೆಲ್ಲಸ್ಗೆ ನಾವು ಪೆರಿಸ್ಪರ್ಮ್ ಅಂತ ಕರಿತೀವಿ. ಸೊ ವಾಟ್ ಇಸ್ ಪೆರಿಸ್ಪರ್ಮ್? ಎ ಥಿನ್ rudimentary layer of persistent nucellus, a thin rudimentary layer of persistent nucellus still remaining in seed even after fertilization. Fertilization ಆದ್ಮೇಲೆ ನೋಡ್ಕೊಂಡೈತದೆ, ಸಾಮಾನ್ಯವಾಗಿ ಹೋಗ್ಬೇಕು. ಕೆಲವೊಂದರಲ್ಲಿ ಮಾತ್ರ ಹಂಗಾಗುತ್ತೆ, ಅದಕ್ಕೆ ನಾವು ಪೆರಿಸ್ಪರ್ಮ್ ಅಂತ ಕರಿತೀವಿ. ಪೆರಿಕಾರ್ಪ್ ಅಂದ್ರೆ ಏನು? ಪೆರಿಕಾರ್ಪ್ ಅಂದ್ರೆ ಪೆರಿಸ್ಪರ್ಮ್ ಅಂದ್ರೆ ಸೀಡ್ನ ಭಾಗ, ಪೆರಿಕಾರ್ಪ್ ಅಂದ್ರೆ ಫ್ರೂಟ್ನ ಭಾಗ. ಈ ಫ್ರೂಟ್ ಅಂತಂದ್ರೆ ಈ ಫ್ರೂಟು ಹಣ್ಣು, ಅದರ ಕಂಪ್ಲೀಟ್ ವಾಲ್ ಆಫ್ ದ ಫ್ರೂಟ್ ಇಸ್ ಕಾಲ್ಡ್ pericarp, right? So perisperm is a part of seed which represents thin rudimentary layer of endosperm still persisting in seed even after fertilization. Pericarp is wall of the ovary, wall of the fruit is called pericarp. So you have difference or the definition ಬಂದ್ರೆ differentiate ಅಂದಾಗ ಅದರ definition ಇದರ definition ಎರಡನ್ನ differentiate ಮಾಡಿದಾಗ ಎರಡರ definition left the right ಬಂದ್ರೆ ಸಾಕು. Well, what is parthenocarpic fruit? Mention a plant which naturally produces parthenocarpic fruit ಅಂತ ಕೇಳಿದೆ. ಓಕೆ, ಏನು parthenocarpic fruit ಅಂದ್ರೆ? A fruit which develops without fertilization. ಫ್ರೂಟ್ ಯಾವಾಗ ಬರ್ತದೆ ಅಂತ ನಾನು ಈಗಾಗಲೇ ಹೇಳಿದೆ.
ಓವರಿ ಬಿಕಮ್ಸ್ ಫ್ರೂಟ್ ಯಾವಾಗ? ಫರ್ಟಿಲೈಸೇಷನ್ ಆದಮೇಲೆ. ಕೆಲವೊಂದು ಗಿಡದಲ್ಲಿ ಫರ್ಟಿಲೈಸೇಷನ್ ಆಗದೇನೆ ಎಗ್ ಡೆವಲಪ್ಸ್ ಇಟ್ಟು ಫ್ರೂಟ್ ಈಸ್ ಫಾರ್ಮ್ ವಿತೌಟ್ ಫರ್ಟಿಲೈಸೇಷನ್. ಅದಕ್ಕೆ ನಾವು ಪಾರ್ಥಿನೋಕಾರ್ಪಿಕ್ ಫ್ರೂಟ್ ಅಂತ ಕರೀತೀವಿ. ಅಲ್ಲಿ ಸೀಡ್ ಅನ್ನೋದು ಇರಲ್ಲ. ಸೀಡ್ ಈಸ್ ಪ್ರೊಡ್ಯೂಸ್ಡ್ ಬೈ ಸೆಕ್ಸುವಲ್ ರಿಪ್ರೊಡಕ್ಷನ್ ಅಂತ ಇರಲ್ಲ, ರೈಟ್? ಅದಕ್ಕೆ ಸೀಡ್ಲೆಸ್ ಫ್ರೂಟ್ಸ್ ಫಾರ್ಮ್ಡ್ ಬೈ ಪ್ರೋಸೆಸ್ ಆಫ್ ಪಾರ್ಥಿನೋಜೆನೆಸಿಸ್ ಆರ್ ಕಾಲ್ಡ್ ಪಾರ್ಥಿನೋಕಾರ್ಪಿಕ್ ಫ್ರೂಟ್ಸ್. ಬೆಸ್ಟ್ ಎಕ್ಸಾಂಪಲ್ ಇಸ್ ಬನಾನಾ. ಅಥವಾ ಬೇಕಾದಷ್ಟು ಬರ ಸೀಡ್ಲೆಸ್ ಫ್ರೂಟ್ಸ್ ಎಲ್ಲ ಬರ್ತಾವಲ್ಲ, ಈಗ ಸೀಡ್ಲೆಸ್ ಡೇಟ್ಸ್ ಅಂತ ಬರ್ತವೆ, ಸೀಡ್ಲೆಸ್ ಗ್ರೇಪ್ಸ್ ಅಂತ ಬರ್ತವೆ, ಅವೆಲ್ಲ ಪಾರ್ಥಿನೋಕಾರ್ಪಿಕ್ ಫ್ರೂಟ್ಸ್. ಓಕೆ, ಆದರೆ ನಿಮ್ಮ ಬುಕ್ಕಲ್ಲಿರೋದೇ ಬರಿಬೇಕು. ರಿಮೆಂಬರ್, ನಿಮ್ಮ ಬುಕ್ಕಲ್ಲಿರೋ ಎಕ್ಸಾಂಪಲ್ ಬನಾನಾ. ಸೊ ಇವಿಷ್ಟು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ಚಾಪ್ಟರ್ 192. ಚಾಪ್ಟರ್ 192 2 ಹೇಳ್ತಾ ಇದ್ದೀನಿ. ಚಾಪ್ಟರ್ 192 2. Well, what are oviparous animals and viviparous animals? Give an example to each. Then I think I have covered. Oviparous ಅಂದ್ರೆ egg laying animals where development of embryo takes place outside the mother body. ತಾಯಿ ಹೊರಗಡೆ ಜೈಗೋಟ್ ಇದ್ದಿದ್ದು ನೀವು ಇಂಡಿವಿಜುವಲ್ ಆಗ್ತದೆ ತಾಯಿ ಹೊರಗಡೆ. ಅಂಡ್ ತಾಯಿ ಊಟನೂ ಕೊಡಲ್ಲ, ಶೆಲ್ಟರ್ ಕೊಡಲ್ಲ. ಅಥವಾ ಅನಿಮಲ್ಸ್ ಓವಿಪ್ಯಾರಸ್ ಅಂತೀವಿ, ಮೊಟ್ಟೆ ಇಡೋದು ಎಲ್ಲವೂ. ವೈವಿಪ್ಯಾರಸ್ ಅನಿಮಲ್ಸ್ ಅಂದ್ರೆ ಎಲ್ಲಿ ಡೆವಲಪ್ಮೆಂಟ್ ತಾಯಿ ಗರ್ಭದಲ್ಲೇ ಆಗ್ತೈತಿ, ರೈಟಾ? ತಾಯಿ ಶೆಲ್ಟರ್ ಕೊಡ್ತಾಳೆ, ಊಟನೂ ಕೊಡ್ತಾರೆ. ಅಂತ ಪ್ರಾಣಿಗಳು ಮರಿನೇ ಡೈರೆಕ್ಟ್ ಆಗಿ ಹೊರಗೆ ಆಗ್ತವೆ ಅಂತ ವೈವಿಪ್ಯಾರಸ್ ಅನಿಮಲ್ಸ್. ಇಲ್ಲಿ ಒಂದೇ ಒಂದು ಎಚ್ಚರಿಕೆ ನೀವೇನು ವಹಿಸ್ಬೇಕಂದ್ರೆ, ಸಾಮಾನ್ಯವಾಗಿ ಮಕ್ಕಳು ಮಾಡೋಷ್ಟು ಏನೊಂದು ತಪ್ಪೇನಂದ್ರೆ, ಎಗ್ ಲೇಯಿಂಗ್ ಅನಿಮಲ್ಸ್ ವೇರ್ ಡೆವಲಪ್ಮೆಂಟ್ ಅಂಡ್ ನರಿಶ್ಮೆಂಟ್ ಆಫ್ ಜೈಗೋಟ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದ ಮದರ್ ಬಾಡಿ ಅಲ್ಲ. ಇಲ್ಲಿ ನರಿಶ್ಮೆಂಟ್ ಆಫ್ ಎಂಬ್ರಿಯೋ ಅನ್ನೋದನ್ನ ಬಿಟ್ಟು ನೀವು ಫರ್ಟಿಲೈಸೇಷನ್ಗೆ ಲಿಂಕ್ ಮಾಡ್ತೀವಿ. ಫರ್ಟಿಲೈಸೇಷನ್ಗೆ ಇದಕ್ಕೂ ಸಂಬಂಧ ಇಲ್ಲ. ಫರ್ಟಿಲೈಸೇಷನ್ ಹೊರಗನ ಆಗಲಿ ಒಳಗನ ಆಗಲಿ, ಫರ್ಟಿಲೈಸೇಷನ್ ಇಸ್ ಎಕ್ಸ್ಟರ್ನಲ್ ಆರ್ ಇಂಟರ್ನಲ್, ಇಮ್ಮಟೀರಿಯಲ್. ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಹೊರಗಡೆ ಆದರೆ ಓವಿಪ್ಯಾರಸ್, ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ತಾಯಿ ಒಳಗಡೆ ಆಗಿ ತಾಯಿ ಅದಕ್ಕೆ ಫುಡ್ ಎಲ್ಲ ಕೊಟ್ಟರೆ ಅದಕ್ಕೆ ನಾವು ವೈವಿಪ್ಯಾರಸ್ ಅಂತೀವಿ. ಓವಿಪ್ಯಾರಸ್ಗೆ ಎಕ್ಸಾಂಪಲ್ ಬರ್ಡ್ಸ್, ರೆಪ್ಟೈಲ್ಸ್, ಫಿಶಸ್, ಆಂಫಿಬಿಯನ್ಸ್. ವೈವಿಪ್ಯಾರಸ್ಗೆ ಎಕ್ಸಾಂಪಲ್ ಮ್ಯಾಮಲ್ಸ್. ಓಕೆನಾ? ಸೊ ನೋಡ್ರಿ, 20th ಕ್ವಶನ್ ಸ್ಪ್ಲಿಟ್ ಆಗಿದೆ. ಎ ಅಂಡ್ ಬಿ ಅಂತ. ಎ 2 ಮಾರ್ಕ್ಸ್ ಇತ್ತು, ಬಿ 1 ಮಾರ್ಕ್ಸ್ ಇತ್ತು. ಏನು? ವಾಟ್ ಈಸ್ ಅಪೋಮಿಕ್ಸಿಸ್? ಮೆನ್ಷನ್ ಇಟ್ಸ್ ಸಿಗ್ನಿಫಿಕೆನ್ಸ್. ಏನು? ಡೆವಲಪ್ಮೆಂಟ್ ಆಫ್ ಫ್ರೂಟ್ ವಿತೌಟ್ ಫರ್ಟಿಲೈಸೇಷನ್ ಇಸ್ ಪಾರ್ಥಿನೋಕಾರ್ಪಿ. ಹಾಗೇನೆ ಡೆವಲಪ್ಮೆಂಟ್ ಆಫ್ ಸೀಡ್ ವಿತೌಟ್ ಫರ್ಟಿಲೈಸೇಷನ್ ಇಸ್ ಅಪೋಮಿಕ್ಸಿಸ್. ಯೂಸುವಲಿ ಫ್ರೂಟ್ ಅಂಡ್ ಸೀಡ್ ಆರ್ ಪ್ರೊಡ್ಯೂಸ್ಡ್ ಆಫ್ಟರ್ ಫರ್ಟಿಲೈಸೇಷನ್. ಯೂಸುವಲಿ, ನಾರ್ಮಲಿ seed and fruits are the products of sexual reproduction, products after fertilization. But ಕೆಲವೊಂದು ಸಾರಿ fruits are formed without fertilization, seeds are formed without fertilization. If fruits are formed without fertilization, it is called parthenocarpy, and if seeds are produced without fertilization, then that process is called apomixis. Therefore, apomixis, apomixis is useful. Apomixis ಅಂದ್ರೆ ಏನು? The process of development of seed without fertilization is called apomixis. ಇದರ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಎಕ್ಸ್ಪ್ಲೈನ್ ಮಾಡಕ್ಕೆ ಟೈಮ್ ಇಲ್ಲ, ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಟೈಮ್. ಇಷ್ಟೇ ಬರೀರಿ. ಇಟ್ ಈಸ್ ಯೂಸ್ಫುಲ್ ಇನ್ ಹೈಬ್ರಿಡ್ ಸೀಡ್ ಪ್ರೊಡಕ್ಷನ್. ಹೈಬ್ರಿಡ್ ಇಂಡಸ್ಟ್ರೀಸ್ಗಳಲ್ಲಿ ಹೈಬ್ರಿಡ್ ಸೀಡ್ ಪ್ರೊಡಕ್ಷನ್ಗೋಸ್ಕರ ಅಪೋಮಿಕ್ಸಿಸ್ ಬಳಸ್ತಾರೆ, ಅಷ್ಟೇ ಸಾಕು. ರೈಟ್. ನೇಮ್ ದ ಪ್ಲಾಂಟ್ which produce tallest flower. ಅಮಾರ್ಫೋಫೆಲ್ಲಸ್ ಅಂತಕ್ಕಂಥ ಪ್ಲಾಂಟ್. ಅಮಾರ್ಫೋಫೆಲ್ಲಸ್ ಇದು ಚಾಪ್ಟರ್ 2 ಇಂದ ಬಂದಂಥ ಕ್ವಶನ್. ಅಮಾರ್ಫೋಫೆಲ್ಲಸ್ ಅಂತಕ್ಕಂಥ ಪ್ಲಾಂಟ್ ಫ್ಲವರ್ನ ಪ್ರೊಡ್ಯೂಸ್ ಮಾಡ್ತದೆ. ಅದರದ್ದು ಫ್ಲವರ್ಸ್ ಫೀಡ್ಸ್ ಟುಗೆದರ್ ಹೈಟ್ ಇರ್ತೈತೆ. ಇಟ್ ಈಸ್ ದ ಟಾಲೆಸ್ಟ್ ಫ್ಲವರ್ ಇನ್ ದ ನೇಚರ್. ಅರ್ಥ ಆಯ್ತಾ? therefore answer is Amorphophilus. Okay. Now explain any 3 adaptations to achieve wind pollination. ವಿಂಡ್ ಪಾಲಿನೇಷನ್ ಆಗಬೇಕು ಅಂತ ಹೇಳಿದ್ರೆ ಆ ಗಿಡಗಳಲ್ಲಿ ಕೆಲವು ಅಡಾಪ್ಟೇಷನ್ಸ್ ಇರಬೇಕು. ಆಯ್ತಾ? ಅಡಾಪ್ಟೇಷನ್ಸ್ ಅಂದ್ರೆ ದೇಹದ ರಚನೆಯ ಮಾರ್ಪಾಡು. ಆ ಕೆಲಸಕ್ಕಾಗ ಬೇಕಾದಂತೆ ದೇಹದ ರಚನೆಯ ಮಾರ್ಪಾಡು. ವಿಂಡ್ ಪಾಲಿನೇಷನ್ ಅಂದ್ರೆ ಏನು? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಅಚೀವ್ಡ್ ಬೈ ವಿಂಡ್.
ಸೋರ್ಗಮ್, ಜೋಳ, ವೀಟ್, ಪ್ಯಾಡಿ ಎಕ್ಸೆಟ್ರಾ. ಅಲ್ಲೆಲ್ಲರೂ ಸಹಿತ ಆ ವಿಂಡ್ ಪಾಲಿನೇಷನ್ ಆಗ್ಬೇಕಂದ್ರೆ, ವಿಂಡ್ ಅಲ್ಲಿ ಕ್ಯಾರಿ ಆಗ್ಬೇಕಂದ್ರೆ ಪೋಲರ್ ಗ್ರೇನ್ಸ್ ಇರಬೇಕು. ಚಾನ್ಸಸ್ ಆಫ್ ಲಾಸ್ ಜಾಸ್ತಿ ಇರ್ತೈತೆ, ಹಂಗಾಗಿ ಏನಾಗಬೇಕು, ಪೋಲರ್ ಗ್ರೇನ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗಬೇಕು. ಆಮೇಲೆ ವಿಂಡ್ ಫ್ಲವರ್ಸ್ ಹೆಂಗಿರ್ತವೆ ಅಂತ ಹೇಳಿದ್ರೆ ಅದ್ರದ್ದು ಪೋಲರ್ ಗ್ರೇನ್ಸ್ ಈಸಿ ರಿಲೀಸ್ ಆದಂತ ರಚನೆ ಇರ್ತೈತಿ ಆಂಕರ್ಸ್ ಅಲ್ಲಿ. ಪೋಲರ್ ಗ್ರೇನ್ಸ್ ಸ್ಟಿಗ್ಮಾ ಬಿದ್ರೆ ಅದು ಮತ್ತೆ ಹೋಗ್ಬಾರ್ದು, ಅದಕ್ಕೆ ಗಮ್ಮಿ ಇರ್ತೈತೆ, ಅದು ಗಟ್ಟಿ ಹಿಡ್ಕೊಳ್ಳೋದಕ್ಕೆ. ಇವೆಲ್ಲ ಅಡಾಪ್ಟೇಷನ್ಸ್. 3 ಮಾರ್ಕ್ಸ್ಗೆ 3 ಅಡಾಪ್ಟೇಷನ್ ಬಂದ್ರೆ ಸಾಕು. ನಾನು ಬರ್ದಿದ್ದೀನಿ ಅದನ್ನೇ ಆನ್ಸರು. ದ ಫ್ಲವರ್ಸ್ ಆರ್ ಸ್ಮಾಲ್ ಇನ್ ಸೈಜ್ ವಿತೌಟ್ ಕಲರ್, ಸ್ಮೆಲ್ ಅಂಡ್ ಹನಿ. ಕಲರ್, ಸ್ಮೆಲ್, ಹನಿ ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ wind is not attracted by these things. Wind does not require this. Okay. The flowers are small in size without color, smell and honey. Aita. The flowers produce large number of polar grains to compensate possible chance of loss. Polar grains are light, sticky, rough and in some even winged, so that they are easily carried by wind. They possess well exposed stamens, so that polar grains are easily carried into wind current. Gynoecium will have long scale and feathery stigma to easily trap the pollen grains, because pollen grains released by anther will have to be trapped by stigma. ಅದು easy trap ಆಗೋದಕ್ಕೆ it is feathery, right, and gummy. ಕ್ಲಿಯರ್? ಇಷ್ಟು ಮಾಡಿಫಿಕೇಶನ್ಸ್ ಕೊಟ್ಟಿದ್ದೀನಿ. ನೀವು 3 ಮಾಡಿಫಿಕೇಶನ್ ಬಂದ್ರೆ 3 ಮಾರ್ಕ್ಸ್. ನೆಕ್ಸ್ಟ್, ಡಿಫರೆನ್ಶಿಯೇಟ್ ಅಲ್ಬುಮಿನಸ್ ಅಂಡ್ ನಾನ್ ಅಲ್ಬುಮಿನಸ್ ಸೀಡ್ಸ್. ಇದೊಂದು ಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಬುಮಿನಸ್ ಸೀಡ್ ಅಂಡ್ ನಾನ್ ಅಲ್ಬುಮಿನಸ್ ಸೀಡ್. ವೆನ್ ಸೀಡ್ ಈಸ್ ಫಾರ್ಮ್, ನೋಡಿ, ಸೀಡ್ ಈಸ್ ಫಾರ್ಮ್ ಇಸ್ 1. ಓಕೆ, ಈ ಸೀಡ್ ಫಾರ್ಮ್ ಆದಾಗ ಸೀಡ್ ಒಳಗಡೆ ಏನೈತೆ? ಎಂಬ್ರಿಯೋ ಐತೆ, ಎಂಡೋಸ್ಪರ್ಮ್ ಐತೆ, ರೈಟಾ? ಯಂಗ್ ಸೀಡ್ ನಾನು ಹೇಳಿರೋದು ಇದು ಯಂಗ್ ಸೀಡ್. ಈ ಸೀಡ್ ಮೆಚೂರ್ ಆದಾಗ, ಯಂಗ್ ಸೀಡ್, ಈ ಸೀಡ್ ಮೆಚೂರ್ ಆದಾಗ ಇದು ಫ್ರೂಟು, ಇದು ಸೀಡ್, ಆಯ್ತಾ? ಯಂಗ್ ಸೀಡು, ಮೆಚೂರ್ಡ್ ಸೀಡು ಅಂದ್ರೆ ಏನು? ಯಾವ್ದಾರ ಇಮ್ಯಾಜಿನ್ ಮಾಡ್ಕೊಳ್ರಿ. ಶೇಂಗಾ, ಕಡಲೆಕಾಯಿ, ಶೇಂಗಾ ಯಂಗ್ ಇದ್ದಾಗ ಹಸಿ ಇರ್ತೈತಿ, ವೆಟ್ ಇರ್ತೈತಿ. ಮೆಚೂರ್ ಆದಾಗ ಡ್ರೈ ಆಗಿರ್ತೈತಿ, ಹೌದಾ? ಮೆಚೂರ್ ಆಗೋದು ಒಳಗಡೆ ಎಂಡೋಸ್ಪರ್ಮು ಬಂದೇ ಬರ್ತೈತಿ. ಎಂಡೋಸ್ಪರ್ಮ್ ವಿಲ್ ಹ್ಯಾವ್ ಟು ಬಿ ಫಾರ್ಮ್ಡ್ ಕಂಪಲ್ಸರಿಲಿ ಇನ್ ಆಲ್ ಪ್ಲಾಂಟ್ಸ್. ಎಲ್ಲ ಆಂಜಿಯೋಸ್ಪರ್ಮ್ ಅಲ್ಲಿ ಸೀಡ್ ಫಾರ್ಮ್ ಆದಾಗ ಎಂಡೋಸ್ಪರ್ಮ್ ಇರಲೇಬೇಕು, ಅದು ಇದ್ದೇ ಇರ್ತೈತಿ. ಅದಾದ್ಮೇಲೆ ಕೆಲವು ಮೆಚೂರ್ ಆಗ್ತಾ ಇದ್ದಂಗೆ, ಯಂಗ್ ಸೀಡ್ ಇದ್ದಿದ್ದು ಓಲ್ಡ್ ಸೀಡ್ ಆಗ್ತಾ ಇದ್ದಂಗೆ ಸ್ಟೋರೇಜ್ ಅಲ್ಲಿ ಎಂಡೋಸ್ಪರ್ಮ್ ಯೂಸ್ ಅಪ್ ಆಗ್ಬಿಡ್ತೈತೆ, ಮಾಯ ಆಗ್ತೈತೆ. ಅಂದ್ರೆ ಎಂಡೋಸ್ಪರ್ಮಿಕ್ ನಾನ್ ಅಲ್ಬುಮಿನಸ್, ಅಲ್ಬುಮಿನಸ್ ಎರಡರಲ್ಲೂ ಎಂಡೋಸ್ಪರ್ಮ್ ಫಾರ್ಮ್ ಆಗುತ್ತೆ. ಬಟ್ ಸೀಡ್ ಹೆಂಗಿದ್ದಾಗ ಫಾರ್ಮ್ ಆಗೇ ಆಗುತ್ತೆ. ಸೀಡ್ ಮೆಚೂರ್ ಆಗ್ತಾ 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 ಕೆಲವು ಯೂಸ್ವಲಿ ಡೈಕಾಟ್ ಪ್ಲಾಂಟ್ಗಳಲ್ಲಿ ಈ ಏನಾಗುತ್ತೆ, ಎಂಡೋಸ್ಪರ್ಮ್ ಕನ್ಸ್ಯೂಮ್ ಆಗಿಬಿಡುತ್ತೆ, ಎಂಡೋಸ್ಪರ್ಮ್ ಮಾಯ ಆಗುತ್ತೆ, ಇಟ್ ವಿಲ್ ಬಿ ಈಟನ್ ಅಪ್ ಬೈ ಎಂಬ್ರಿಯೋ. ಅಂತ ಸೀಡು, ಎಂತ ಸೀಡು? ದ ಸೀಡ್ಸ್ ಎಟ್ ಮೆಚುರಿಟಿ, ಸೀಡ್ಸ್ ವಿಚ್ ಕಂಟೇನ್, ಸಾಮಾನ್ಯವಾಗಿ ಮಾಡೋ ತಪ್ಪು ಹೇಳಕತ್ತೀನಿ, ಮಕ್ಕಳು ಮಾಡೋ ತಪ್ಪಿಲ್ಲ, ನೀವೆಲ್ಲ ಮಾಡೋ ತಪ್ಪು ವಿದ್ಯಾರ್ಥಿಗಳು. ಏನು? ದ ಸೀಡ್ಸ್ ವಿಚ್ ಕಂಟೇನ್ ಎಂಡೋಸ್ಪರ್ಮ್, ಸೀಡ್ಸ್ ವಿಚ್ ಡಸ್ ನಾಟ್ ಕಂಟೇನ್ ಎಂಡೋಸ್ಪರ್ಮ್ ಅಲ್ಲ. ಎಟ್ ಮೆಚುರಿಟಿ ಅನ್ನೋ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. Both albuminous and non-albuminous seeds will have endosperm at young stage, young seed. Young seed will have endosperm compulsorily. But mature ಆಗ್ತಾ ಇರ್ತಾ, ಅದಕ್ಕೆ at maturity ಬೇಕು. At maturity ಒಂದು ವೇಳೆ ಎಂಡೋಸ್ಪರ್ಮ್ ಇದ್ರೆ ಅಲ್ಬುಮಿನಸ್ ಸೀಡ್, at maturity ಎಂಡೋಸ್ಪರ್ಮ್ ಇದ್ದಿದ್ದಿಲ್ಲ ಅಂದ್ರೆ ಎಲ್ಲಿಗೋಯ್ತು? ಎಂಬ್ರಿಯೋ ಕನ್ಸ್ಯೂಮ್ ಮಾಡುತ್ತೆ. If at maturity if seeds does not contain endosperm, non-albuminous seed. ಉದಾಹರಣೆಗೆ most of the dicot seeds, we know groundnut example. At maturity if the seeds contain endosperm, ಅವಾಗ ನಾವು albuminous seed ಅಂತೀವಿ. Example maize ಮತ್ತು wheat. ಸರಿನಾ? Next question please. Explain how pollination is achieved in Vallisneria. ವ್ಯಾಲಿಸ್ನೇರಿಯಾ ಅಂದ್ರೆ ಏನಿದು? ನಾನು ಆಗ್ಲೇ ಹೇಳ್ತಾ ಇದ್ದೆ, ವಾಟರ್ ಪಾಲಿನೇಟೆಡ್ ಪ್ಲಾಂಟ್ ಇಟ್ ಈಸ್. ವಾಟರ್ ಪಾಲಿನೇಟೆಡ್ ಪ್ಲಾಂಟ್.
ಈ ವಾಟರ್ ಪಾಲಿನೇಟೆಡ್ ಪ್ಲಾಂಟ್ ಅಲ್ಲಿ ಏನಾಗುತ್ತೆ, ವ್ಯಾಲಿಸ್ನೇರಿಯಾದಲ್ಲಿ ರೈಟಾ ಫೀಮೇಲ್ ಫ್ಲವರ್ಸ್ ರೀಚ್ ದ ಸರ್ಫೇಸ್ ಆಫ್ ವಾಟರ್ ಬೈ ಲಾಂಗ್ ಸ್ಟಾಕ್. ಫೀಮೇಲ್ ಫ್ಲವರ್ಸ್ ಏನಿರ್ತವೆ ನೀರಲ್ಲಿ ಲಾಂಗ್ ಸ್ಟಾಕ್ ಇಂದ ಸರ್ಫೇಸ್ ಬರ್ತವೆ, ರೈಟಾ. ಮೇಲ್ ಫ್ಲವರ್ಸ್ ಹ್ಯಾವಿಂಗ್ ಫಿಲಮೆಂಟ್ ಅಂಡ್ ಆಂಥರ್ ವಿಲ್ ಬಿ ಸಬ್ಮರ್ಜ್ಡ್. ಮೇಲ್ ಫ್ಲವರ್ಸ್ ಮುಳುಗಿರ್ತವೆ, ಫೀಮೇಲ್ ಫ್ಲವರ್ ಮುಳುಗಿರ್ತವೆ, ಆದ್ರೆ ಅದರ ಸ್ಟೈಲ್ ಲಾಂಗ್ ಇರ್ತದೆ, ಸ್ಟಿಗ್ಮಾ ಸರ್ಫೇಸ್ ಬಂದಿರ್ತೈತಿ. ಇಲ್ಲಿ ಪಾಲನ್ ಗ್ರೇನ್ಸ್ ಮುಳುಗಿರ್ತಕ್ಕಂಥ ಆಂಥರ್ ಇಂದ ರಿಲೀಸ್ ಆಗ್ತವೆ ಪೋಲನ್ ಗ್ರೇನ್ಸ್, ರೈಟಾ. ದೀಸ್ ಪೋಲನ್ ಗ್ರೇನ್ಸ್, ರೈಟಾ, ಇವು ಆಮೇಲೆ ದೇ ರೀಚ್ ದ ಸರ್ಫೇಸ್ ಬರ್ತವೆ, ಹಗರ್ ಇರ್ತವೆ, ಮೇಲೆ ಸರ್ಫೇಸ್ ಬರ್ತವೆ, ಸರ್ಫೇಸ್ ಇಂದ ವಾಟರ್ ಕರೆಂಟ್ ಮೂಲಕ ಸ್ಟಿಗ್ಮಾ ಹೋಗ್ತವೆ, ಪಾಲಿನೇಷನ್ ಮುಗಿತು. ಅದಕ್ಕೇನೆ ಇಷ್ಟೇ ಪಾಯಿಂಟ್. Here the female flowers reach the surface of water by the long stalk, first point. Second point, the male flowers or pollen grains are released onto the surface of water. ಇಲ್ಲಿ ಬರ್ತವೆ. The male flower or pollen grains are released onto the surface of water. ಕೆಲವೊಂದ್ಸರಿ ಫ್ಲವರ್ ಮುಚ್ಚಿ ಮೇಲೆ ಬರ್ತವೆ ಅಥವಾ ಬರೀ pollen grains ಮೇಲೆ ಬರ್ತವೆ. Then the pollen grains are carried passively by wind current. Water current ಮೂಲಕ ಅವು they are carried towards female and they will reach the female and pollinate. As simple as this. You more point ಬಂದ್ರೆ more marks. ಓಕೆನಾ? Then draw a diagrammatic representation of the LS of the flower. ಫ್ಲವರ್ ಚಿತ್ರ ಬಿಡಿಸಿ 3 ಮಾರ್ಕ್ಸ್ಗೆ ಯಾವುದೇ ಡಯಾಗ್ರಾಮ್ ಕೇಳಿದಾಗ ಕನಿಷ್ಠ 6 ಭಾಗಗಳನ್ನು ಗುರುತಿಸಬೇಕು. ಆ ಮಾರ್ಕ್ಸ್ ಅಲಾಟ್ ಆಗದೆ ಅಲಾಟ್ ಆಗುತ್ತೆ. ಒಂದು ಸರಿಯಾದ ಲೆವೆಲಿಂಗ್ ಒಂದು ಭಾಗನ ಕರೆಕ್ಟಾಗಿ ಗುರುತಿಸಿದ್ರೆ ಅರ್ಧ ಮಾರ್ಕ್ಸ್. ಬರೀ ಡಯಾಗ್ರಾಮ್ ಹಾಕಿ ನೀವೇನು ಬರೀಲಿಲ್ಲ ಅಂದ್ರೆ, ಭಾಗ ಗುರುತಿಸಲಿಲ್ಲ ಅಂದ್ರೆ 0 ಮಾರ್ಕ್ಸ್. ಡಯಾಗ್ರಾಮ್ ಹಾಕಿ ಭಾಗ ಗುರುತಿಸ್ತಾ ಹೋಗ್ಬೇಕು. 2 ಮಾರ್ಕ್ಸ್ಗೆ ಕೇಳೋ ಕ್ಷೇತ್ರದಲ್ಲಿ ಕನಿಷ್ಠ 4 ಭಾಗ ಗುರುತಿಸಬೇಕು. there must be 4 correct labelings for 2 marks. 3 ಮಾರ್ಕ್ಸ್ಗೆ ಮಿನಿಮಮ್ 6 labelings. 5 ಮಾರ್ಕ್ಸ್ಗೆ ಬರೀ ಡಯಾಗ್ರಾಮ್ ಕೇಳಿದ್ರೆ ಮಿನಿಮಮ್ 10 labelings. ಈ ತರ ಇದೆ ಸ್ಕೀಮ್ ವ್ಯಾಲ್ಯೂಯೇಷನ್. ಓಕೆ, ಸೊ ಇದು ಈಸಿಯಾಗಿ ಮಾಡ್ತೀರಿ, ಪ್ರಾಕ್ಟೀಸ್ ಮಾಡ್ರಿ. Then what is embryogenesis? Mention 2 important events that occur during embryogenesis. Next question. Okay, what is embryogenesis? The process of formation of embryo is called embryogenesis. ಜೈಗೋಟ್ ಇದ್ದು ಎಂಬ್ರಿಯೋ ಆಗ್ತೈತಲ್ಲ, ಜೈಗೋಟ್ ಇದ್ದು ಎಂಬ್ರಿಯೋ ಆಗ್ತದಲ್ಲ, the process of formation of embryo is called embryogenesis. Embryogenesis ಆಗಬೇಕಂದ್ರೆ 2 ಇಂಪಾರ್ಟೆಂಟ್ ಇವೆಂಟ್ ಬೇಕು. ಏನು? embryo is zygote is a single cell. Zygote is a singular cell. Embryo is a multicellular structure. ಇದು ಒಂದು ಸೆಲ್, ಇದು ಬಹುತೇಕ ಸೆಲ್ ಅದ. ಸೊ ಫಸ್ಟ್ ಕಂಡೀಷನ್ ಏನು? ಸೆಲ್ ಸಂಖ್ಯೆ ಹೆಚ್ಚಾಗಬೇಕು. 1 ಇದ್ದಿದ್ದು 2 ಆಗಬೇಕು, 2 ಇದ್ದಿದ್ದು 4, 8, 16, 32, 64, 28, 256, 5 ಹೀಗೆ ಡಬಲ್ ಆಗ್ತಂತ ಸೆಲ್ಸ್ ಆಗಬೇಕು. ಇದು ಹೆಂಗಾಗುತ್ತೆ? ವಾಟ್ ಈಸ್ ದ ಮೆಥಡ್ ಆಫ್ ಸೆಲ್ ಮಲ್ಟಿಪ್ಲಿಕೇಶನ್? ಮೈಟಾಸಿಸ್. ಅದು ಫಸ್ಟ್ ರಿಕ್ವೈರ್ಮೆಂಟ್, ಫಸ್ಟ್ ಇವೆಂಟ್. ಈಗ ಆದ ಸೆಲ್ ಎಲ್ಲಾನು ಸಹಿತ ದೇ ಶುಡ್ ಬಿಕಮ್ ಮೀನಿಂಗ್ಫುಲ್ ಪಾರ್ಟ್ ಆಫ್ ದ ಎಂಬ್ರಿಯೋ. ಒಂದು ಕಾಟಿಲಿಡಾನ್ ಆಗಬೇಕು, ಅದರ ಲೀಫ್ ಆಗಬೇಕು, ಅದರ ಭಾಗ ಆಗಬೇಕು. ಬರೀ ಸೆಲ್ ಫಾರ್ಮ್ ಆದ್ವು, ಆದರೆ ಆ ಸೆಲ್ ಏನೂ ಆಗಲಿಲ್ಲ. ನಮ್ಮಲ್ಲೂ ಸಹಿತ ನೋಡ್ರಿ ಸೆಲ್ ಫಾರ್ಮ್ ಆಗ್ತದೆ. ಇವಾಗ ಎನಿಮಲ್ಸ್ ಅಲ್ಲೂ ಸಹಿತ ಸೆಲ್ ಫಾರ್ಮ್ ಆದ್ವು. ಜೈಗೋಟಿಂದ 2, 4, 8, 16, 32, 64, 28, 256, 512, 1024, 2048 ಇದೇ ಥರ ಮೈಟಾಸಿಸ್ ಆಯ್ತು. ನಾವು ಅಕ್ಯುಮುಲೇಟೆಡ್ ಸೆಲ್ಸ್ ಇಟ್ ಡಸ್ ನಾಟ್ ಬಿಕಮ್ ಮೀನಿಂಗ್ಫುಲ್ ಪಾರ್ಟ್ ಆಫ್ ದ ಸ್ಟ್ರಕ್ಚರ್ ಲೈಕ್ ಸ್ಕಿನ್, ಮಸಲ್, ಬೋನ್, ಬ್ಲಡ್, ನರ್ವ್ ಹಿಂಗೇನು ಆಗಲಿಲ್ಲ ಅಂದರೆ ವಾಟ್ ಇಟ್ ಈಸ್? accumulated mass of nuisance and nonsense cells which we call cancer generally. Hangapar the cells which are formed by cell division will have to be differentiated, transformed into meaningful parts. Our process is differentiation anta karitheve. So ಒಂದು ಜೈಗೋಟ್ ಇದ್ದು ಎಂಬ್ರಿಯೋ ಆಗೋದಕ್ಕೆ ಎಂಬ್ರಿಯೋಜೆನೆಸಿಸ್ ಅಂತೀವಿ.
ಹಂಗಾಗಬೇಕಾದ್ರೆ ಎರಡು ಇವೆಂಟ್ ಭಾಳ ಇಂಪಾರ್ಟೆಂಟ್. ಸೆಲ್ ಡಿವಿಷನ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಸೆಲ್ಸ್, ಸೆಲ್ ಡಿಫರೆನ್ಷಿಯೇಷನ್ ಟು ಟ್ರಾನ್ಸ್ಫಾರ್ಮ್ ಫಾರ್ಮ್ಡ್ ಸೆಲ್ಸ್ ಇಂಟು ಮೀನಿಂಗ್ಫುಲ್ ಪಾರ್ಟ್ಸ್ ಆಫ್ ದ ಬಾಡಿ. ರೈಟಾ? ಅದಕ್ಕೆ ಸೆಲ್ ಮಲ್ಟಿಪ್ಲಿಕೇಶನ್, ಐ ಮೀನ್ ಸೆಲ್ ಡಿವಿಷನ್ ಬೈ ಮೈಟಾಸಿಸ್ and cell differentiation are the two events which we find during embryogenesis. So question nodri, what is embryogenesis? Mention two important events that occur during embryogenesis. The process of formation of embryo is called embryogenesis. The two important events that occur during embryogenesis are cell division by mitosis and cell differentiation. Is to answer. Then what is geitonogamy? ಈ ಪಾಲಿನೇಷನ್ ಅಲ್ಲಿ ನೋಡ್ರಿ, ಸ್ವಲ್ಪ ಈ ಕಡೆ ಫೋಕಸ್ ಮಾಡಿ. ಒಂದೇ ಫ್ಲವರ್ ಅಲ್ಲಿ ಓವರಿ, ಸ್ಟೈಲ್ ಅಂಡ್ ಸ್ಟಿಗ್ಮಾ. ಟೈಮ್ ಇಲ್ಲ, ಅದಕ್ಕೆ ನಾನು ಫಾಸ್ಟ್ ಆಗ್ತಾ ಇದ್ದೀನಿ. ಇದು ಯಾಕಾದ್ರು ಒಂದೇ ಫ್ಲವರ್ ಅಲ್ಲದವ, ಇಲ್ಲಿಂದ ಪೊಲನ್ ರಿಲೀಸ್ ಆಗಿ ಅದೇ ಇದರಲ್ಲಿ ಬಿದ್ದರೆ ನಾವು ಸೆಲ್ಫ್ ಪಾಲಿನೇಷನ್ ಅಥವಾ ಆಟೋಗ್ಯಾಮಿ ಅಂತೀವಿ. ಈ ಗೋಳಕ್ರೇನು ಇನ್ನೊಂದು ಫ್ಲವರ್ ಬಿದ್ದರೆ ಗೈಡ್ ಅಥವಾ ಕ್ರಾಸ್ ಪಾಲಿನೇಷನ್ ಅಂತ ಕರೀತೀವಿ. ಅಂದ್ರೆ ಪೊಲನ್ ಗ್ರೇನ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫ್ಲವರ್ ಟು ಅನದರ್ ಫ್ಲವರ್, ದೆನ್ ಕ್ರಾಸ್ ಪಾಲಿನೇಷನ್. ಈ ಎರಡು ಫ್ಲವರ್ ಅದಾವಲ್ಲ, ಅವು ಒಂದೇ ಗಿಡದ ಮೇಲೆ ಇರಬಹುದು. ಇಮ್ಯಾಜಿನ್ ಒಂದು 10 ತೊಗರಿ ಗಿಡ ಅದಾವ, ಒಂದು ತೊಗರಿ ಗಿಡದಲ್ಲಿ 10 ಫ್ಲವರ್ಸ್ ಅದಾವ. ಎರಡು ಫ್ಲವರ್ ಒಂದೇ ಗಿಡದ 2 ಫ್ಲವರ್ ನಡುವೆ ಪಾಲಿನೇಷನ್ ಆದ್ರೆ ಗೈಟೆನೋಗ್ಯಾಮಿ ಅಂತೀವಿ. ಈಗ 10 ಗಿಡ ಅದಾವಲ್ಲ, ಒಂದು ಗಿಡದ ಫ್ಲವರ್ ಇನ್ನೊಂದು ತೊಗರಿ ಗಿಡದ ಫ್ಲವರ್, 2 ಗಿಡದ ಫ್ಲವರ್ಗಳ ಮಧ್ಯೆ ಪಾಲಿನೇಷನ್ ಆದ್ರೆ ಜೀನೋಗ್ಯಾಮಿ ಅಂತ ಕರೀತೀವಿ. ಸರಿನಾ? ಸೊ ಗೈಟೆನೋಗ್ಯಾಮಿ ಅಂಡ್ ಜೀನೋಗ್ಯಾಮಿ, ಒಂದೇ ಪ್ಲಾಂಟ್ ಮೇಲೆ ಇರುವ 2 ಫ್ಲವರ್ ಮಧ್ಯೆ ಪಾಲಿನೇಷನ್ ಆದ್ರೆ ಗೈಟೆನೋಗ್ಯಾಮಿ. ಈ ಫ್ಲವರ್ ಈ ಪ್ಲಾಂಟ್ ಮೇಲೆ ಇದೆ, ಇನ್ನೊಂದು ಫ್ಲವರ್ ಇನ್ನೊಂದು ಪ್ಲಾಂಟ್ ಮೇಲೆ ಇದೆ. 2 ಡಿಫರೆಂಟ್ ಪ್ಲಾಂಟ್ಸ್ ಮೇಲೆ ಪ್ರೊಡ್ಯೂಸ್ ಆಗುವ ಫ್ಲವರ್ಗಳ ಮಧ್ಯೆ ಪಾಲಿನೇಷನ್ ಆದ್ರೆ ಜೀನೋಗ್ಯಾಮಿ. ಈಗ ಇಲ್ಲಿ ಕೇಳಿದರೆ ಗೈಟೆನೋಗ್ಯಾಮಿ. ಏನು ಗೈಟೆನೋಗ್ಯಾಮಿ? ಟ್ರಾನ್ಸ್ಫರ್ ಆಫ್ ಪೊಲನ್ ಗ್ರೇನ್ಸ್ ಬಿಟ್ವೀನ್ 2 ಫ್ಲವರ್ಸ್ born on same plant. Right? As simple as this. Then mention 3 advantages offered by seeds to angiosperm. ಇದು ತುಂಬಾ ರೇರ್ ಕ್ವಶನ್ ಬಟ್ ಇಂಪಾರ್ಟೆಂಟ್ ಕ್ವಶನ್. ಕೇಳ, ಈ ಆಂಜಿಯೋಸ್ಪರ್ಮ್ ಅಲ್ಲಿ ಸೀಡ್ ಫಾರ್ಮೇಷನ್ ಇಂದ ಏನೇನು ಲಾಭ ಅಂದ್ರೆ, ಸೂಟಬಲ್ ಎನ್ವಿರಾನ್ಮೆಂಟ್ ಸಿಗೋವರೆಗೂ ಫುಡ್ ಕೊಡುತ್ತೆ. ಆಮೇಲೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಗಿಡ ಮೂವ್ ಆಗಲ್ಲ, ಸೀಡ್ ಮೂವ್ ಆಗಬಹುದು, ಬೇರೆ ಬೇರೆ ಏಜೆಂಟ್ಸ್ ಬಂದಾಗ. ಹಾಗಾಗಿ ಬೇರೆ ಬೇರೆ ಜಾಗಗಳಿಗೆ ಪ್ಲಾಂಟ್ ಸ್ಪ್ರೆಡ್ ಆಗೋದಕ್ಕೆ ಸೀಡ್ಸ್ ಹೆಲ್ಪ್ ಆಗುತ್ತೆ. ಈ ತರ ಅರ್ಥ ಆಯ್ತಾ? ಸರ್ ಇನ್ನು ಎಷ್ಟು ಟೈಮ್ ಇದೆ? 10 minutes. 9 minutes. 9 minutes. ಓಕೆ. ಈ ತರ ಕೆಲವೊಂದು 3 ಬಹಳ ಈಸಿ ಅದಾವ, ಓದಿದ್ರು ಅರ್ಥ ಆಗುತ್ತೆ ನೀವು ಸ್ವಂತ. 3 ಪಾಯಿಂಟ್ ಬಂದ್ರೆ 3 ಮಾರ್ಕ್ಸ್. ಇಲ್ಲಿಗೆ 3 ಮಾರ್ಕ್ಸ್ ಮುಗಿದು ಫ್ರೆಂಡ್ಸ್, 3 ಮಾರ್ಕ್ಸ್ ಮುಗಿದು. ಈಗ 5 ಮಾರ್ಕ್ಸ್ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ನಾವು ಯೂಸ್ವಲಿ ಕ್ಲಾಸ್ಗಳಲ್ಲಿ ಒಂದೊಂದು ಚಾಪ್ಟ್ರೆ 10 ತಾಸು ತಗೊಳ್ತೀವಿ. ಹಾಗಾಗಿ 2 ಚಾಪ್ಟರ್ನ 1.5 hours ಅಲ್ಲಿ ನಾನು ನಿಮಗೆ ಮಿನಿಮಮ್ ಮಾಡಿ, ಈಗ ಈ ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ದು ಇಂಪಾರ್ಟೆಂಟ್ 5 ಮಾರ್ಕ್ಸ್ 11 ಕ್ವಶನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಪೋರ್ಷನ್ ಅಲ್ಲಿ 5 ನಿಮಿಷದಲ್ಲಿ ಬರೀ ಕ್ವಶನ್ಸ್ ತೋರಿಸ್ತೀನಿ. ನನ್ನ ನೋಟ್ಸಲ್ಲಿ ಆನ್ಸರ್ಸ್ ಇದ್ದಾವೆ, ನಾನು ಶೇರ್ ಮಾಡ್ತೀನಿ, ಅದನ್ನೇ ಪ್ರಾಕ್ಟೀಸ್ ಮಾಡಿ. ಸೊ ಇವತ್ತಿಗೆ ಅಷ್ಟು ಹೇಳಿ ಮುಗಿಸ್ತೀನಿ. 2 ಪಾಠ ಮುಗಿಸಿದ್ದೀನಿ ಅನ್ನಂಗಾಗುತ್ತೆ. ಈ 2 ಪಾಠದಿಂದ ಗ್ಯಾರಂಟಿ ಎಷ್ಟು ಮಾರ್ಕ್ಸು? ಆಯ್ತು, 2 + 30, 2 + 12 ಆರ್ 30 ಅಂದ್ರೆ 14 to 15 ಮಾರ್ಕ್ಸ್ ಗ್ಯಾರಂಟಿ ಆದಂಗೆ. 2 + 12 ಆರ್ 2 + 30, 15 ಆರ್ 14 ಮಾರ್ಕ್ಸ್ ಇವತ್ತು ಪಕ್ಕ ಆದಂಗಾಗುತ್ತೆ. ರೈಟಾ? ನಾಳೆ 3 ಚಾಪ್ಟರ್ ಮುಗಿಸ್ಕೊಡ್ತೀನಿ, ಗ್ಯಾರಂಟಿ 48 ಮಾರ್ಕ್ಸ್. ಈ ಚಾಪ್ಟರ್ ಇಂದ 1-2 ಚಾಪ್ಟರ್ ಇಂದ ಬರೋ 5 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ. ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಟಿಎಸ್ ಆಫ್ ಮೆಚೂರ್ಡ್ ಡೈಥಿಕಸ್ ಅಂತ. ಇಮ್ಮೆಚೂರ್ ಕೇಳ್ಬೋದು, ಮೆಚೂರ್ ಕೇಳ್ಬೋದು. ಮೆಚೂರ್ ಇಮ್ಮೆಚೂರ್ಗೆ ಇರೋ ಡಿಫ್ರೆನ್ಸ್ಗಳನ್ನು ಅರ್ಥ ಮಾಡಿಕೊಂಡು ಬರೀಬೇಕು. ನಾನು ಈ ನೋಟ್ಸನ್ನ ಶೇರ್ ಮಾಡ್ತೀನಿ. ಈಗಾಗಲೇ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರಲ್ಲೇ ಅದರ ಎಕ್ಸ್ಟೆಂಡೆಡ್ ಭಾಗ
ಈಗಾಗಲೇ ಸುಮಾರು ವಿಷಯಗಳನ್ನು ಕಾನ್ಸೆಪ್ಟ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಅದರಲ್ಲೇ ಎಕ್ಸ್ಟೆಂಡೆಡ್ ಭಾಗ ನೋಟ್ಸ್ ಕೊಟ್ಟರೆ ಅರ್ಥ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಅದಾದ ನಂತರ ಅನಾಟ್ರಾಪಸ್ ಓವಿವ್, ಸ್ಟ್ರಕ್ಚರ್ ಆಫ್ ಅನಾಟ್ರಾಪಸ್ ಓವಿವ್, ಇದು 5 ಮಾರ್ಕ್ಸ್. ಗ್ಯಾರಂಟಿ 5 ಮಾರ್ಕ್ಸ್ ಕ್ವಶನ್ ಇರ್ತೈತೆ ಫ್ರೆಂಡ್ಸ್. ಎಷ್ಟು ಕ್ವಶನ್ ಕೊಟ್ಟಿದ್ದೀನಿ ನಾನು? 11. 11ರಲ್ಲಿ ಇದು ಬಿಟ್ಟು ಇನ್ನೊಂದು ಕೇಳಲ್ಲ, ಇದೇ ಬರಬೇಕು. ನೀವು ಇದಾದ್ಮೇಲೆ ಬೇಕಿದ್ರೆ ತೆಗೆದು ನೋಡಿ, ಒಂದು 10 ವರ್ಷದ ಪೇಪರ್ಸು ಇವು ಬಿಟ್ಟು ಬೇರೆದೇ ಇದ್ರೆ ನಾಳೆ ನಾನು ಲೈವ್ ಬರ್ತೀನಲ್ಲ, ಆವಾಗ ನೀವು ನನಗೆ ಮತ್ತೆ ಫೀಡ್ಬ್ಯಾಕ್ ಕೊಡಿ, ಸರ್ ನೀವು ಹೇಳಿದ್ದು ತಪ್ಪು ಅಂತ. ಚಾನ್ಸೇ ಇಲ್ಲ, ಇಷ್ಟೇ. ರೈಟಾ? ದೆನ್ ಓವಿವ್. ಅದಾದ್ಮೇಲೆ ನೆಕ್ಸ್ಟ್ ಈಸ್ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್ ಆರ್ ಮೇಲ್ ಗ್ಯಾಮೆಟ್ ಆಫ್ ಆಕ್ಟ್. ನೆಕ್ಸ್ಟ್ ಇದನ್ನು ಕೇಳ್ತಾರೆ, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಎ ಟಿಪಿಕಲ್ ಡೈಕಾಟ್ ಎಂಬ್ರಿಯೋ. ಈಗಾಗಲೇ ನಾನು ಅದನ್ನು ಕವರ್ ಮಾಡಿದ್ದೀನಿ, ಸ್ವಲ್ಪ ಡೀಟೇಲ್ಡ್ ಆಗಿ ಬರೀಬೇಕು. 5 ಮಾರ್ಕ್ಸ್ ಕೇಳಿದಾಗ ಅದನ್ನೆಲ್ಲ ನಾನು ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ. ರೈಟ್. ಆಮೇಲೆ ಡಿಫರೆನ್ಸಸ್ ಬಿಟ್ವೀನ್ ಮೈಕ್ರೋಸ್ಪೋರೋಜೆನೆಸಿಸ್ ಅಂಡ್ ಮೆಗಾಸ್ಪೋರೋಜೆನೆಸಿಸ್ 5 ಮಾರ್ಕ್ಸ್ ಕೇಳಿದಾಗ ಏನು 5 ಡಿಫರೆನ್ಸ್ ಮಿನಿಮಮ್ ಬರೀಬೇಕು. ನಾನು 6 ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನಾನು ಐ ವಿಲ್ ಬಿ ಶೇರಿಂಗ್ ದೀಸ್ ನೋಟ್ಸ್. ಓಕೆ. ನೆಕ್ಸ್ಟ್ ವಿತ್ ಎ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಎ ಮೆಚೂರ್ ಫೀಮೇಲ್ ಗ್ಯಾಮೆಟೋಫೈಟ್. ಇದು 5 ಮಾರ್ಕ್ಸ್ ಕೇಳ್ತಾರೆ. ವಿತ್ ನೋಟ್ಸ್ ಐ ಹ್ಯಾವ್ ಗಿವನ್. ಇದು 6 ಕ್ವಶನ್ ಪಾರ್ಟ್ 1 ಅಲ್ಲಿ. ಪಾರ್ಟ್ 2 ನಲ್ಲಿ ಇನ್ನೂ 5 ಕ್ವಶನ್ಸ್. ಪಾರ್ಟ್ 2 ನಲ್ಲಿ ಇನ್ನೂ 5 ಕ್ವಶನ್ಸ್. ಏನು? ಎಕ್ಸ್ಪ್ಲೇನ್ ದ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗ್ಯಾಮೆಟೋಫೈಟ್ ಇನ್ ಆಂಜಿಯೋಸ್ಪರ್ಮ್ ವಿತ್ ಎ ಡಯಾಗ್ರಾಮ್. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಡಯಾಗ್ರಾಮ್ ಇದೆ ಇದು. ದೆನ್ ನೆಕ್ಸ್ಟ್ ಈಸ್ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಎ ಟಿಪಿಕಲ್ ಮೊನೊಕಾಟ್ ಎಂಬ್ರಿಯೋ. ಪಾರ್ಟ್ 1 ಅಲ್ಲಿ ಡೈಕಾಟ್ ಎಂಬ್ರಿಯೋ ಕವರ್ ಮಾಡಿದ್ದೆ, ಇಲ್ಲಿ ಮೊನೊಕಾಟ್ ಎಂಬ್ರಿಯೋ ಕವರ್ ಮಾಡಿದ್ದೀನಿ. ದೆನ್ ವಾಟ್ ಈಸ್ ಆಟೋಗ್ಯಾಮಿ, ಸೆಲ್ಫ್ ಪಾಲಿನೇಷನ್, ಆಗಲೇ ಆ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ದೀನಿ ನಾನು. ವಾಟ್ ಈಸ್ ಆಟೋಗ್ಯಾಮಿ, ಎಕ್ಸ್ಪ್ಲೇನ್ ದ ಡಿವೈಸಸ್ ಇನ್ ದ ಪ್ಲಾಂಟ್ಸ್ ವಿಚ್ ಆರ್ ಡೆವಲಪ್ಡ್ ಟು ಪ್ರಿವೆಂಟ್ ದಿಸ್. ಅದಕ್ಕೆ ನಾವು ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತೀವಿ. ಈ ಕಾನ್ಸೆಪ್ಟ್ ಅನ್ನ ಓದ್ಕೊಟ್ರಿ, ಏನಾರ ಕ್ವಶನ್ಸ್ ಇದ್ರೆ ನಾಳೆ ಕವರ್ ಮಾಡೋಣ. ಇದು ಅದಾದ್ಮೇಲೆ ಕ್ವಶನ್ ನಂಬರ್ 36, ಎಕ್ಸ್ಪ್ಲೇನ್ ದ ಪ್ರೋಸೆಸ್ ಆಫ್ ಡಬಲ್ ಫರ್ಟಿಲೈಸೇಷನ್. ರೈಟ್? ಮೋಸ್ಟ್ ಅನ್ಲೈಕ್ಲಿ ಕ್ವಶನ್, ಬಟ್ ಸ್ಟಿಲ್ ಲಾಸ್ಟ್ ಒನ್ ಈಸ್ ವಿತ್ ಎ ನೀಟ್ ಅಂಡ್ ಡಬಲ್ ಡಯಾಗ್ರಾಮ್ ಟಿಎಸ್ ಆಫ್ ಯಂಗ್ ಇಮ್ಮೆಚೂರ್ ಅಂತಾರೆ. ಫಸ್ಟ್ ಮೆಚೂರ್ ಅಂತಾರೆ, ಇದು ಇಮ್ಮೆಚೂರ್ ಅಂತಾರೆ. ಇದು ಬಿಟ್ಟು ಇನ್ನೊಂದು ಬೇರೆ 5 ಮಾರ್ಕ್ ಕ್ವಶನ್ ಕೇಳಕ್ ಸಾಧ್ಯ ಇಲ್ಲ. ಸೊ ಫ್ರೆಂಡ್ಸ್, ಇದು ಅಲ್ಲದೆ ಇದನ್ನ ನಾನು ನೋಟ್ಸ್, ಇದಕ್ಕೆ ನಾನು ಪ್ರಾಕ್ಟೀಸ್ ಟೆಸ್ಟ್ ಅಂತ ಕರಿತೀನಿ. ಪ್ರಾಕ್ಟೀಸ್ ಮಾಡೋದಕ್ಕೆ ನಾನು ನಮ್ಮಲ್ಲಿ ಏನು ಮಾಡಿದ್ದೆ, ನಮ್ಮ ಮಕ್ಕಳಿಗೆ ಈ ಪ್ರಾಕ್ಟೀಸ್ ಟೆಸ್ಟ್ ನಾನೇ ನೋಟ್ಸ್ ಮಾಡಿ ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿ ಒಂದು ಟೆಸ್ಟ್ ತಗೊಂಡಿದ್ದೆ. ಟೆಸ್ಟಲ್ಲಿ 50 to 60% ಇವೇ ಕ್ವಶನ್ಸು, ಒಂದು 40% ಇನ್ನೊಂದಿಷ್ಟು ಬೇರೆ ಹಾಕಿದ್ದೆ. ಅದ್ರದ್ದು ನಾನು ನಿಮ್ಗೆ ತೋರಿಸ್ತೀನಿ. ನಾನು ಹೇಳೋ ಪಾಯಿಂಟ್ ಇದು ಅರ್ಥ ಆಗ್ತಾ ಇದೆಯಲ್ಲ, ನೀವು ಪ್ರಿಂಟ್ಔಟ್ ತೊಗೊಂಡು ಓದಬೇಕಾದ್ರೆ ಇದು ತಮ್ಮ ಇದೆಷ್ಟಿದೆಯಪ್ಪ ಪೇಜಸ್, ಇದೆಷ್ಟು ಪೇಜಸ್ ಇದೆ? ಜಸ್ಟ್ 1 ನಿಮಿಷ. 7 ಪೇಜಸ್ ಇದೆ ಅಲ್ವಾ? ಈ 7 ಪೇಜಸ್ ನೋಟ್ಸು, 7 ಪೇಜಸ್ ನೋಟ್ಸು, ಇದನ್ನು ನೋಟ್ಸ್ ಅಂತ ಕನ್ಸಿಡರ್ ಮಾಡಿ. ಇದರಲ್ಲಿ ಕ್ವಶನ್ 1 to 37 ಇದೆ. ಇದು ಅಲ್ಲದೆ ಯಾವುದು ತಪ್ಪಬಾರ್ದು, ಇಂಥ ಕ್ವಶನ್ ತಪ್ಪಬಾರ್ದು ಅನ್ನೋದಕ್ಕೆ 2-3 ಮಾರ್ಕ್ಸ್ 5 ಇದು ನಮ್ಮ ಮಕ್ಕಳಿಗೆ ಕೊಟ್ಟು, ಅದಾದ ನಂತರ ಇದ್ರ ಮೇಲೆ ಒಂದು ಕ್ವಶನ್ ಪೇಪರ್ ನಾನು ಸೆಟ್ ಮಾಡಿ ಟೆಸ್ಟ್ ತಗೊಂಡಿದ್ದೆ. ಇದು ಪ್ರಾಕ್ಟೀಸ್ ಪೇಪರ್, ಒಂದು ಟೆಸ್ಟ್ ಪೇಪರ್. ಆ ಟೆಸ್ಟ್ ಪೇಪರಲ್ಲಿ ಈ ಪ್ರಾಕ್ಟೀಸ್ ಪೇಪರ್ನ ಕೆಲವು ಕ್ವಶನ್ಸ್ ಇದ್ವು, ಕೆಲವು ಹೊಸ ಕ್ವಶನ್ಸ್ ಇದ್ವು. ಅದನ್ನು ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಅಲ್ಲಿ ನಾನು ಆನ್ಸರ್ಗಳು, ಇದರಲ್ಲಿದ್ದು ಆನ್ಸರ್ಗಳಿಗೆ ರೆಫರ್ ಪ್ರಾಕ್ಟೀಸ್ ಪೇಪರ್ ಅಂತ ಬರ್ತೀನಿ. ಇದರಲ್ಲಿ ಇರದೇ ಇರೋ ಕ್ವಶನ್ಗಳಿಗೆ ಮಾತ್ರ ಅಲ್ಲಿ ಆನ್ಸರ್ ಮಾಡಿದ್ದೀನಿ. ಅದೊಂದು 3 ಪೇಜ್ ಆಗುತ್ತೆ. ಇದು 7 ಪೇಜು, ಅದು 3 ಪೇಜು, ಟೋಟಲಿ 10 ಪೇಜ್. ಈ 10 ಪೇಜಸ್ನ, ಓನ್ಲಿ 10 ಪೇಜಸ್ನ ಓದಿದರೆ ಐ ಥಿಂಕ್ ಪಕ್ಕಾ 15 ಮಾರ್ಕ್ಸ್ ಕವರ್ ಆಯಿತು. ಪಕ್ಕಾ 15. ನೋಡಿ, ಇದಿಷ್ಟು 7 + 3 10 ಪೇಜ್ ಪರ್ಫೆಕ್ಟ್ ಆಗಕ್ಕೆ ಭಾಳ ಅಂದರೆ 4 ದಿವಸ ಬೇಕು. 15 ಮಾರ್ಕ್ಸ್ಗೆ ಗ್ಯಾರಂಟಿ. ನಾಳೆ 1.5 ಅವರ್ಸ್ ಸೆಷನಲ್ಲಿ ನೆಕ್ಸ್ಟ್ ಚಾಪ್ಟರ್ಸ್ನು ಕವರ್ ಮಾಡಿಕೊಡ್ತೀನಿ. ನೋಡೋಣ, ಬೈ ಚಾನ್ಸ್ ಇಫ್ ಐ ರನ್ ಶಾರ್ಟ್ ಆಫ್ ಟೈಮ್ 2 ಚಾಪ್ಟರ್ ಅಂತೂ ನಾಳೆ ಮಾಡೋಣ. ನಾಳೆ 2 ಚಾಪ್ಟರ್ದು ಮಾಡಿದರೆ 32
ಮಾಡಿಸಿ ಕವರ್ ಆಗುತ್ತೆ. ಅಂದರೆ ಇವತ್ತಿಂದು 15 ನಾಳೆ 17 32 ಟೈಮ್ ಸಿಕ್ಕರೆ ಇನ್ನೊಂದು ಸೆಷನ್ನು ನೋಡೋಣ, ಹೆರಿಡಿಟಿ ಅಲ್ಲ ಇದ್ರದ್ದು. ಸೊ ಅದರದ್ದೆಲ್ಲದಕ್ಕೂ ಇದೇ ಫಾರ್ಮಲ್ಲಿ ನೋಟ್ಸ್ ಕೊಡ್ತೀನಿ ನಾನು, ಆಯಿತಾ? ಲಾಸ್ಟ್ ಅದು ಇನ್ನೊಂದು ಡಿಸ್ಪ್ಲೇ ಮಾಡಲಿಲ್ವಾ? ಪ್ರಾಕ್ಟೀಸ್ ಇದು ಟೆಸ್ಟ್ ಪೇಪರ್ ಆಯ್ತು, ಪ್ರಾಕ್ಟೀಸ್ ಟೆಸ್ಟ್ ಚಾಪ್ಟರ್ 192 ಆಯ್ತಲ್ಲ? ಅದೇ ನಾನು ಇದೆ ನಾನು ಹೇಳಿ ಇದರಲ್ಲಿ ನೋಡಿಲ್ಲ, ಇಲ್ಲದೆ ಇರೋದನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ವಿ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಮೆನ್ಸ್ಟ್ರುವಲ್ ಸೈಕಲ್ ಸ್ಟ್ರೆಸ್ ಸೈಕಲ್ ಅಲ್ಲಿತ್ತು ಪ್ರಾಕ್ಟೀಸ್ ಪೇಪರ್ ಅಲ್ಲಿ, ಅದಕ್ಕೆ ರೆಫರ್ ಪ್ರಾಕ್ಟೀಸ್ ಪೇಪರ್ ಅಂತ ಮಾಡ್ಬಿಟ್ಟಿದ್ದೀನಿ, ಹೌದಾ? ಅಲ್ಲಿ ಇಲ್ಲದೆ ಇರೋ ಕೆಲವು ಕ್ವಶನ್ಸ್ ಅದ. ಇದೊಂದು 3 ಪೇಜ್ 4 ಪೇಜ್ ಇದೆ. ಸೊ 7 + 4 11 ಪೇಜಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಐ ಗ್ಯಾರಂಟಿ ಯು 15 ಮಾರ್ಕ್ಸ್, ನಾಟ್ ಲೆಸ್ ದೆನ್ ಎನಿ 1 ಮಾರ್ಕ್, ರೈಟಾ? ನಾಟ್ even a single mark less than 15 marks. It will be covered. So with this I will conclude. ನನಗೆ ಐ ಲೈಕ್ ಫೀಡ್ಬ್ಯಾಕ್. ಇನ್ನೇನಾದರೂ ನಾಳೆ ಪ್ರೆಸೆಂಟೇಷನ್ನು ಇದರಲ್ಲಿ ಏನಾದರೂ ಚೇಂಜಸ್ ಬೇಕು ಅಂತಂದರೆ, ನಿಮಗೆ ಚೇಂಜಸ್ ಬೇಕು, ನಾಳೆ ಇದೇ ಥರ ಇರಬೇಕಾ, ಇನ್ನೂ ಚೇಂಜಸ್ ಬೇಕಂದರೆ, ನಾನು ನಾಳೆ ಏನು ಮಾಡಿದ್ದೀನಿ ಅಂದರೆ 3, 4, 5 ಇದೇ ಥರ ಪ್ರಾಕ್ಟೀಸ್ ಪೇಪರ್ಸ್ಗಳನ್ನು ಮಾಡಿದ್ದೀನಿ. ಇದು ಬಿಟ್ಟು ಬೇರೆ ಕ್ವಶನ್ಸ್ ನೀವು ನೈಟ್ ಒಂದು ಕೆಲಸ ಮಾಡಿ, ಈ 1, 2 ಇವೆರಡು ಕ್ವಶನ್ ನಾನೇನು ಹಾಕ್ತೀನಲ್ಲ, ಇದು ಶೇರ್ ಮಾಡ್ತೀನಿ ನಾನು. ವಾಟ್ಸಪ್ ಗ್ರೂಪ್ ಇದೆಯೋ ಎಲ್ಲಿದೆಯೋ ನೋಡಿ. AIDS ಕರ್ನಾಟಕ ಫೇಸ್ಬುಕ್ ಪೇಜಲ್ಲಿ ಹೋದರೆ ನಾವು ಇದನ್ನು ಶೇರ್ ಮಾಡಿರ್ತೀವಿ. ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಇದೇ ಕ್ವಶನ್ಸ್ ಬಂದವ ಎಲ್ಲ ನೀವು ನಾಳೆ ಚೆಕ್ ಮಾಡ್ಕೊಂಡು ನೋಡ್ರಿ ನಾಳೆ, ಹೌದಾ? ಇದೇ ಬಂದಿದ್ದಾವೆ ಅಂತ ಹೇಳಿದ್ರೆ ಒಂದು 10 ವರ್ಷದ್ದು ನೋಡ್ರಿ, ಇವು ಬಿಟ್ಟು ಬೇರೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಅದೇ ಥರ ನೆಕ್ಸ್ಟ್ ಚಾಪ್ಟರ್ಸು ನಾಳೆ ಮಾಡಿಕೊಡ್ತೀವಿ. ವಿತ್ ದಿಸ್ ಅಗೇನ್ ಥ್ಯಾಂಕಿಂಗ್ my favorite organization AIDSO and Prajavani Facebook live page. I conclude this session for today. Thank you. ಇದುವರೆಗೆ ಇವತ್ತು ಪ್ರಜಾವಾಣಿ ಫೇಸ್ಬುಕ್ ಲೈವ್ ಮೂಲಕ ಇವತ್ತೇನೋ ನಮ್ಮ ಒಂದು ಉಪನ್ಯಾಸ ಮಾಲೆಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಚಂದ್ರಗಿರಿ ಸರ್ ಅವರಿಗೆ, ಬಾಲಾಜಿ ಬಯಾಲಜಿ ಉಪನ್ಯಾಸಕರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆ ಮತ್ತೆ ಕಂಟಿನ್ಯೂ ಆಗುತ್ತೆ, ಇದೇ ಸೇಮ್ ಟೈಮ್ 4:30 6 ಗಂಟೆ ತನಕ ಕಂಟಿನ್ಯೂ ಆಗುತ್ತೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಭಾಗವಹಿಸಬೇಕಂತ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಹಾಗೆಯೇ ಸರ್ ಹೇಳಿದಂಗೆ ನಿಮ್ಗೆ ಯಾರಿಗೆ ಅದು ಸಬ್ಜೆಕ್ಟ್ ವಿಷಯಗಳು ಬೇಕು, ಕರ್ನಾಟಕ ಫೇಸ್ಬುಕ್ ಲೈವ್ಗೆ ಮೆಸೇಜ್ ಕಳಿಸಿ ಅದನ್ನ ಕಳಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ಧನ್ಯವಾದಗಳು. AIDSO ಕರ್ನಾಟಕ ಫೇಸ್ಬುಕ್ ಪೇಜ್.